ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚ ಅರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸತ್ಯಂ ಪರಂ ಧೀಮಹಿ. ಮಹಾಭಾರತದಲ್ಲಿ ಒಂದು ಗೀತೆ ಬರುತ್ತೆ, ಅದು ಭಗವದ್ಗೀತೆ. ಭಾಗವತದಲ್ಲೂ ಒಂದು ಗೀತೆ ಇದೆ, ಅದು ಉದ್ಧವ ಗೀತೆ. ಎರಡನ್ನೂ ಹೇಳಿದ್ದು ಕೃಷ್ಣ. ಮಹಾಭಾರತದ ಗೀತೆಯನ್ನು ಅರ್ಜುನನಿಗೋಸ್ಕರ ಹೇಳಿದ್ದರೆ ಉದ್ಧವ ಗೀತೆ ಉದ್ಧವನಿಗಾಗಿ ಹೇಳಿದ್ದು. ಮಹಾಭಾರತದ ಗೀತೆ ಸುಮಾರು ಕೃಷ್ಣನ 70ನೇ ವಯಸ್ಸಿನಲ್ಲಿ ನಡೆದಂಥ ಘಟನೆ. ಅದು ಕಳೆದು ಒಂದು 10 ವರ್ಷದ ನಂತರ ಉದ್ಧವನಿಗೆ ಕೃಷ್ಣ ಉದ್ಧವ ಗೀತೆಯನ್ನು ಹೇಳಿದ. ಉದ್ಧವ ಗೀತೆ ಒಂದು ದೃಷ್ಟಿಯಿಂದ ಭಗವದ್ಗೀತೆಯ ಒಂದು ವ್ಯಾಖ್ಯಾನ. ಈ ಉದ್ಧವ ಗೀತೆಯಲ್ಲಿ ಅದರ ಒಳಗೊಂದು ಗೀತೆಯೊಳಗೊಂದು ಗೀತೆ ಬರುತ್ತೆ, ಅವಧೂತ ಗೀತೆ ಅಂತ. ಈ ಅವಧೂತ ಗೀತೆಯ ಹಿನ್ನೆಲೆ ಬಹಳ ರೋಚಕ. ಕೃಷ್ಣ ಉದ್ಧವನಿಗೆ ಹಿಂದೆ ನಡೆದ ಒಂದು ಘಟನೆಯನ್ನು ಹೇಳ್ತಾನೆ. ಒಬ್ಬ ಅವಧೂತನ ಅನುಭವವನ್ನು ನಿನಗೆ ಹೇಳ್ತೀನಿ ಅಂತಾನೆ. ಒಮ್ಮೆ ಯಯಾತಿ ಮಹಾರಾಜನ ಮಗ, ಬಹಳ ಹಿಂದೆ, ಕೃಷ್ಣನ ಕಾಲಕ್ಕಿಂತ ಬಹಳ ಹಿಂದಿನ ಕಾಲದ ಕಥೆ ಅಂತ ಕೃಷ್ಣ ಅದನ್ನು ಉಲ್ಲೇಖ ಮಾಡ್ತಾನೆ. ಯಯಾತಿ ಮಹಾರಾಜನ ಮಗ ಯದು. ಯಾವ ವಂಶದಲ್ಲಿ ಕೃಷ್ಣ ಹುಟ್ಟಿ ಬಂದನೋ ಅದು ಯದು ವಂಶ. ಕೃಷ್ಣನು ಯಾದವ. ಈ ವಂಶದ ಮೂಲ ಪುರುಷ ಯದು ಒಮ್ಮೆ ಒಬ್ಬ ಅವಧೂತ ವ್ಯಕ್ತಿಯನ್ನು ಭೇಟಿಯಾಗ್ತಾನೆ. ಆತ ಬರೇ ಕೌಪಿನ ತೊಟ್ಕೊಂಡು ಆನಂದವಾಗಿ ಓಡಾಡ್ತಾ ಇರ್ತಾನೆ. ಅವನ ಮುಖ ನೋಡಿದರೆ ಜೀವನದಲ್ಲಿ ಸಮಸ್ಯೆಯೇ ಇಲ್ಲ, ಆನಂದಮಯವಾದ ಬದುಕು. ಹಾಗೆ ಇನ್ನು ಯದುವಿಗೆ ವಿಸ್ಮಯ ಆಗತ್ತೆ. ಏನಪ್ಪ, ನಮಗೆ ಇಷ್ಟು ಅಧಿಕಾರ ಇದೆ, ಇಷ್ಟು ಸಂಪತ್ತಿದೆ, ಆದರೂ ನಾವು ಸಮಸ್ಯೆಯಲ್ಲಿ ತಲೆ ಕೆಡಿಸ್ಕೊಳ್ತೇವೆ, ಸುಖ ಇಲ್ಲ ಜೀವನದಲ್ಲಿ. ಈ ಮನುಷ್ಯನಿಗೆ ಏನೂ ಇಲ್ಲ, ಬರೀ ಲಂಗೋಟಿ ಬಿಟ್ಟರೆ ಅವನ ಸೊತ್ತು ಅಂತ ಏನೂ ಇಲ್ಲ, ಆನಂದವಾಗಿದ್ದಾನಲ್ಲ, ಇಷ್ಟು ಆನಂದ, ನಿಶ್ಚಿಂತೆಯಿಂದ ಇದ್ದಾನೆ. ಮನುಷ್ಯ ಹೀಗೆ ಆನಂದವಾಗಿ ಬದುಕುವುದು ಹೇಗೆ? ಸಮಸ್ಯೆಗಳ ಸುಳಿಯಿಂದ ಪಾರಾಗಿ ನಿಶ್ಚಿಂತೆಯಿಂದ ಬದುಕುವುದು ಹೇಗೆ? ಅದಕ್ಕೆ ಅವನು ಅವಧೂತನನ್ನು ಕರೆದು ಕೇಳ್ತಾನೆ, ಸ್ವಾಮಿ, ನಿಮ್ಮ ಬದುಕಿನ ರಹಸ್ಯ ಏನು? ನೀವು ಇಷ್ಟು ನಿಶ್ಚಿಂತೆಯಿಂದ ಇಷ್ಟು ಆರಾಮವಾಗಿ ಹೇಗೆ ಬದುಕ್ತಾ ಇದ್ದೀರಿ? ನಮಗೆ ಇಷ್ಟೆಲ್ಲ ಅಧಿಕಾರ ಸಂಪತ್ತು ಇದ್ದು ಸುಖವಾಗಿ ಬದುಕಲಿಕ್ಕೆ ಆಗೋದಿಲ್ಲ. ನಿಮ್ಮ ಬದುಕಿನ ರಹಸ್ಯ ಏನು ಅಂತ ಕೇಳ್ತಾನೆ. ಅದಕ್ಕೆ ಅವಧೂತ ಕೊಟ್ಟ ಉತ್ತರವೇ ಅವಧೂತ ಗೀತೆ. ಅದನ್ನು ಕೃಷ್ಣ ಉದ್ಧವನಿಗೆ ಹೇಳ್ತಾನೆ. ಈ ಅವಧೂತನ ಗೀತೆಯಲ್ಲಿ ಅವನು ಹೇಳ್ತಕ್ಕಂಥ ಮುಖ್ಯ ಮಾತು, ನನಗೆ ಯಾರೋ ಗುರುಗಳ ಹತ್ತಿರ ನಾನು ಜೀವನದ ಪಾಠವನ್ನು ಕಲಿತವನಲ್ಲ. ನನಗೆ ಜೀವನದ ಪಾಠ ಪ್ರಕೃತಿಯಿಂದ ಸಿಕ್ಕಿತು ಅಂತ. ಪ್ರಪಂಚವನ್ನು ನೋಡಿದೆ ನಾನು. ಈ ಮಣ್ಣು, ಈ ನೆಲ, ಈ ಗಾಳಿ, ಈ ಬೆಳಕು, ಈ ಸೂರ್ಯ, ಈ ಚಂದ್ರ, ಈ ಹಕ್ಕಿಗಳು, ಈ ಹುಳ ಹುಪ್ಪಟೆಗಳು, ಇವೆಲ್ಲ ನನ್ನ ಗುರುಗಳು ಅಂತಾನೆ. ಇದರಿಂದ ನಾನು ಪಾಠ ಕಲಿತೆ, ಪ್ರಕೃತಿಯಿಂದ ಪಾಠ ಕಲಿತು ನಾನು ಆನಂದವಾಗಿ ಬದುಕಲಿಕ್ಕೆ ಕಲಿತೆ. ಯಾಕೆಂದರೆ ಪ್ರಕೃತಿ ಎಲ್ಲ ಕಡೆ ಆನಂದವಾಗಿದೆ, ದುಃಖ ಇರೋದು ಮನುಷ್ಯನಲ್ಲಿ ಮಾತ್ರ. ಪ್ರಕೃತಿ ಇಷ್ಟು ಆನಂದವಾಗಿ ಲವಲವಿಕೆಯಿಂದ ಬೆಳೀತಾ ಇದೆ, ಯಾಕೆ, ಏನು ಇದರ ಗುಟ್ಟು ಅಂತ ನಾನು ಪ್ರಕೃತಿಯಿಂದ ಪಾಠ ಕಲಿತೆ. ದುಃಖವನ್ನು ದೂರ ಮಾಡುವುದು ಹೇಗೆ ಅಂತ ಮನುಷ್ಯರ ಹತ್ರ ಪಾಠ ಕಲಿತು ಉಪಯೋಗ ಇಲ್ಲ. ಯಾಕಂದ್ರೆ ಪಾಠ ಹೇಳುವನು ಒಂದು ದುಃಖಕ್ಕೆ ಒಳಗಾಗಿರ್ತಾನೆ. ಆದ್ದರಿಂದ ಆನಂದ ಪಡಿಬೇಕಾಗಿದ್ದರೆ ಪ್ರಕೃತಿಯಿಂದ ಪಡಿಬೇಕು. ಪ್ರಕೃತಿ ಯಾವಾಗಲೂ ಆನಂದವಾಗಿರುತ್ತೆ, ಅದಕ್ಕೆ ದುಃಖದ ಸ್ಪರ್ಶವೇ ಇಲ್ಲ. ಯಾವ ಪ್ರಸಂಗ, ಬರಗಾಲದಲ್ಲೂ ಪೃಥ್ವಿ ಆನಂದವಾಗಿರುತ್ತೆ, ಮಳೆ ಬಂದು ನೆರೆ ಕೊಚ್ಚಿಕೊಂಡು ಹೋದರೂ ಪ್ರಕೃತಿ ಆನಂದವಾಗಿರುತ್ತೆ. ಈ ಪ್ರಕೃತಿಯ ಆನಂದದ ರಹಸ್ಯವನ್ನು ಹುಡುಕಬೇಕು. ಅದಕ್ಕೆ ನಾನು ಈ ಪ್ರಕೃತಿಯನ್ನೇ ನನ್ನ ಗುರುವನ್ನಾಗಿ ಮಾಡಿಕೊಂಡೆ. 24 ಮಂದಿ ಗುರುಗಳನ್ನು ಹೇಳ್ತಾನೆ. ಈ ಜೈನ ಧರ್ಮದಲ್ಲಿ 24 ಮಂದಿ ತೀರ್ಥಂಕರಿದ್ದ ಹಾಗೆ ಅವನು 24 ಮಂದಿ ಪ್ರಕೃತಿಯ ಗುರುಗಳು. ಆ ಗುರುಗಳ ಮೂಲಕ ತಾನು ಪಾಠ ಕಲಿತು ಜೀವನದಲ್ಲಿ ಆನಂದವಾಗಿರುವುದಕ್ಕೆ ಅಭ್ಯಾಸ ಮಾಡಿದೆ. ನನಗೆ ದುಃಖವೇ ಇಲ್ಲ ಅಂತ. ಆದರೆ ಇದನ್ನು ನಾವು ಈ ಸಂವಾದದ ವಿವರವನ್ನು ಸ್ವಲ್ಪ ನೋಡಬೇಕು. ನಾವೀಗ ನೋಡುವ ಮುಂಚೆ ಒಂದು ಹಿನ್ನೆಲೆ ಮಾತ್ರ
ತಿಳ್ಕೊಂಡಿರಬೇಕು. ಇದರಲ್ಲಿ ಇರತಕ್ಕಂಥ 24 ಮಂದಿ ಗುರುಗಳಿಂದ ಪಾಠ ಕಲಿತವ ಅವಧೂತ. ಅವಧೂತ ಅಂದರೆ ಪ್ರಪಂಚದ ಎಲ್ಲ ವ್ಯವಹಾರಗಳನ್ನು ಝಾಡಿಸಿ ಅದನ್ನು ತಿರಸ್ಕಾರ ಮಾಡಿ ಹೊರಟು ಹೋದವ. ಇವಾಗ ನಾವು ಕೇಳುವವರು ಅವಧೂತರಲ್ಲ, ನಾವು ಪ್ರಪಂಚವನ್ನು ನಂಬಿ ಪ್ರಪಂಚದ ಜೊತೆಗೆ ಬದುಕಬೇಕಾದವರು. ಅವನು ಪ್ರಪಂಚವನ್ನು ರಿಜೆಕ್ಟ್ ಮಾಡಿದವ, ನಾವು ಆಕ್ಸೆಪ್ಟ್ ಮಾಡಿದವರು. ಹಾಗಾಗಿ ಅವಧೂತ ಹೇಳಿದ್ದೆಲ್ಲವೂ ಅವಧೂತರಲ್ಲದ ನಮಗೆ ಅನ್ವಯವಾಗದೇ ಹೋಗಬಹುದು. ಆದರೆ ಅದರಲ್ಲಿ ಎಷ್ಟು ಪರ್ಸೆಂಟ್ ನಾವು ಜೀವನದಲ್ಲಿ ರೂಢಿಸಿಕೊಳ್ಬೇಕು, ಆ ಅವಧೂತನ ಸಂದೇಶದ ಸಾರ ನಮಗೆ ನೆನಪಿರಬೇಕು. ಅದು ಮಾನಸಿಕವಾಗಿ ನಮ್ಮಲ್ಲಿರಬೇಕು. ಅದನ್ನು ಪ್ರಾಕ್ಟಿಕಲ್ಲಾಗಿ ಮಾಡುವಾಗ ಕೆಲವು ತೊಂದರೆಗಳು ಬರಬಹುದು. ಆದರೆ ಮಾನಸಿಕವಾಗಿ ನಮ್ಮ ಮನಸ್ಸು ಆ ಮಟ್ಟಕ್ಕೆ ಏರಿದರೆ ಜೀವನದಲ್ಲಿ ಸಮಸ್ಯೆಗಳಿಲ್ಲ. ಸಮಸ್ಯೆಯ ಮೂಲ ಏನು, ದುಃಖದ ಮೂಲ ಏನು ಅಂದರೆ ನಮ್ಮ ಬೇಕುಗಳ ಸರಮಾಲೆ. ಯಾವುದು ಬೇಕು ಅನ್ನೋದು ಹೆಚ್ಚಾಯಿತೋ ಅದನ್ನು ಪಡೆಯುವುದಕ್ಕಾಗಿ ಒದ್ದಾಡ್ತೇವೆ. ಪಡಿತೇವೆ ಅನ್ನೋ ಭರವಸೆ ಇಲ್ಲ. ನಮ್ಮ ಪ್ರಯತ್ನ ನಾವು ವಿಫಲರಾದಾಗ ನಾನು ಬೇಕು ಎಂದು ಬಯಸಿದ್ದು ಸಿಕ್ಕಿಲ್ಲ ಅಂತ ದುಃಖ ಪ್ರಾರಂಭವಾಗುತ್ತೆ. ಹಾಗಾಗಿ ದುಃಖದ ಮೂಲ ನಮ್ಮ ಡಿಸೈರ್, ಬಯಕೆ, ಬೇಕುಗಳ ಸರಮಾಲೆ. ಎಷ್ಟು ಬೇಕುಗಳು ಕಮ್ಮಿ ಆದವೋ ಅಷ್ಟು ದುಃಖ ಕಮ್ಮಿ ಆಗುತ್ತೆ ಅನ್ನೋದನ್ನು ಪ್ರಕೃತಿಯಿಂದ ತಾನು ಕಲಿತೇನೆ. ಪ್ರಕೃತಿ ಏನನ್ನೂ ಬೇಕು ಅಂತ ಕೇಳುವುದಿಲ್ಲ, ಎಲ್ಲವನ್ನೂ ಕೊಡುತ್ತೆ. ಅದು ಯಾವುದನ್ನು ಪಡೆಯಲಿಕ್ಕೆ ಅದು ನನಗೆ ಬೇಕು ಅಂತ ತಾನು ಯಾವುದನ್ನು ಪಡೆಯೋದಿಲ್ಲ. ಇದು ಪ್ರಕೃತಿಯಿಂದ ತಾನು ಕಲಿತ ಮೂಲಪಾಠ ಅನ್ನೋದು ಒಟ್ಟು ಇದರ ಸಾರ. ಈ ಹಿನ್ನೆಲೆಯಲ್ಲಿ ಅವನು ತಾನು ಪಾಠ ಕಲಿತ ಗುರುಗಳು ಪ್ರಕೃತಿಯಲ್ಲಿ 24 ಮಂದಿ. ಸಂತಿ ಮೇ ಗುರವೋ ರಾಜನ್ ಬಹವೋ ಬುದ್ಧ್ಯುಪಾಶ್ರಿತಾಃ ಪೃಥಿವೀ ವಾಯುರಾಕಾಶಂ ಆಪೋಗ್ನಿಶ್ಚಂದ್ರಮಾ ರವಿಃ ಕಪೋತೋ ಜಗರಃ ಸಿಂಧುಃ ಪತಂಗೋ ಮಧುಕೃದ್ಗಜಃ ಮಧುಃ ಹರಿಣೋ ಮೀನಃ ಪಿಂಗಲಾ ಕುರರೋರ್ಭಕಃ ಕುಮಾರೀ ಶರಕೃತ್ಸರ್ಪಃ ಊರ್ಣನಾಭಿಃ ಸುಪೇಶಕೃತ್ ಏತೇ ಮೇ ಗುರವೋ ರಾಜನ್ ಚತುರ್ವಿಂಶತಿರಾಶ್ರಿತಾಃ. ಮೊದಲನೇದ್ದು ನಾವು ಬದುಕುವ ಈ ನೆಲ, ಪೃಥಿವಿ. ಈ ನೆಲದ ಮಣ್ಣು ನನಗೆ ಪಾಠ ಹೇಳಿತು. ಎರಡನೇದಾಗಿ ವಾಯು, ಗಾಳಿ. ನಾವು ಯಾವ ಗಾಳಿಯನ್ನು ಉಸಿರಾಡಿ ಬದುಕುತ್ತಾ ಇದ್ದೇವೋ ಆ ಗಾಳಿಯಿಂದ ಒಂದು ಪಾಠ ಕಲಿತೆ. ಪಂಚಭೂತಗಳು, ಮಣ್ಣು, ಗಾಳಿ. ಮೂರನೇದು ಆಕಾಶ. ಆಕಾಶ ಇರುವುದರಿಂದ ನಮ್ಮ ಹಾರಾಟ, ಹೋರಾಟ, ನಡೆದಾಟ ನಡೆದಿದೆ, ನಮ್ಮ ಎಲ್ಲ ವ್ಯವಹಾರಗಳು. ಹಾಗಾಗಿ ಆಕಾಶದಿಂದ ಒಂದು ಪಾಠ ಕಲಿತೆ. ಅನಂತರ ನೀರು, ಈ ಹರಿಯುವ ನೀರು, ಈ ಪಾರದರ್ಶಕವಾದಂಥ ನೀರಿನ ಹರವು. ಇದು ನಾವು ಬದುಕೋದಕ್ಕೆ ನೀರಿಲ್ಲದೆ ಮನುಷ್ಯ ಬದುಕೋದಿಲ್ಲ. ಇವೆಲ್ಲ ನಮಗೆ ಬೇಕಾಗಿರತಕ್ಕಂಥ ಪ್ರಕೃತಿಯ ಕೊಡುಗೆಗಳು. ಈ ನೀರಿನಿಂದ ಪಾಠ ಕಲಿತೆ. ಬೆಂಕಿ ಇಲ್ಲದೆ ಬದುಕಿಲ್ಲ. ನಾವು ಬೆಂಕಿಯನ್ನು ಇನ್ನೊಬ್ಬರ ಮನೆ ಸುಡೋದಕ್ಕೂ ಉಪಯೋಗಿಸ್ಬೋದು, ಅಥವಾ ಆಹಾರವನ್ನು ಬೇಯಿಸಿ ನಮ್ಮ ಬದುಕುವುದಕ್ಕೂ ಉಪಯೋಗಿಸ್ಬೋದು. ಅದನ್ನು ಹೇಗೆ ಉಪಯೋಗಿಸ್ತೇವೆ ಅನ್ನೋದು ಮನುಷ್ಯನ ಕೈಯಲ್ಲಿರೋದು. ಒಂದು ಒಳ್ಳೆಯ ವಸ್ತುವನ್ನು ಮನುಷ್ಯ ದುರುಪಯೋಗಿಸ್ಕೊಳ್ತಾನೆ. ಅದರಿಂದ ಬೆಂಕಿಯ ದೋಷ ಅಲ್ಲ. ಬೆಂಕಿ ನಮಗೆ ಆಹಾರವನ್ನು ಬೇಯಿಸಿಕೊಡುತ್ತೆ, ನಮ್ಮ ಒಳಗೆ ಟೆಂಪರೇಚರು, ಒಳಗಿಂದ ವೈಶ್ವಾನರ ಅಗ್ನಿಯಾಗಿ ನಮ್ಮನ್ನು ಬದುಕಿಸುತ್ತೆ. ಹೀಗೆ ಪಂಚಭೂತಗಳಿಂದ, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಪಂಚಭೂತಗಳಿಂದ ನಾನು ಪಾಠ ಕಲಿತೆ ಅಂತಾನೆ. ಏನು ಪಾಠ ಕಲಿತೆ ಅನ್ನೋದನ್ನು ಮುಂದೆ ಹೇಳ್ತಾನೆ, ಅದನ್ನು ನೋಡೋಣ. ಅದರ ನಂತರ ಹಗಲು ಹೊತ್ತು ಬೆಳಕು ನೀಡುವ ಸೂರ್ಯ, ಸೌರಶಕ್ತಿಯ ಮೂಲಕ ನಮಗೆ ಬದುಕು ನೀಡುವ ಸೂರ್ಯ, ರಾತ್ರಿ ಹೊತ್ತು ಬೆಳದಿಂಗಳಾಗಿ ನಮಗೆ ತಂಪನ್ನು ನೀಡುವ ಚಂದ್ರ, ಸೂರ್ಯಚಂದ್ರರಿಂದ ಪಾಠ ಕಲಿತೆ ಅಂತಾನೆ. 7 ಮಂದಿ ಗುರುಗಳಾದರು. ಆಮೇಲೆ ಒಂದು ಹಕ್ಕಿ, ಪಾರಿವಾಳ. ಆ ಪಾರಿವಾಳದ ಬದುಕು ನೋಡಿ, ಆ ಪಾರಿವಾಳದ ಪ್ರೀತಿ, ಅದು ತನ್ನ ಹೆಣ್ಣು ಪಾರಿವಾಳವನ್ನು, ತನ್ನ ಮರಿಯನ್ನು ಪ್ರೀತಿಸುವ ಒಂದು ಬದುಕಿನ ನಡೆಯನ್ನು ನೋಡಿ ನಾನು ಪಾರಿವಾಳದಿಂದಲೂ ಪಾಠ ಕಲಿತೆ ಅಂತ. ಹೆಬ್ಬಾವಿನಿಂದ ಪಾಠ ಕಲಿತೇನೆ. ಅವು ಪಾಪ ಬಿದ್ದುಕೊಂಡಿರ್ತವೆ, ಯಾವುದು ಓಡಾಡೋದು ಇಲ್ಲ. ಅವು ಅಲಸಿಗಳು, ಅತ್ಯಂತ ಅಲಸಿಯಾದ ಪ್ರಾಣಿ. ಅದು ಬಿದ್ದುಕೊಂಡಿರ್ತವೆ, ಅವು ಮೈ ಭಾರವಾಗಿ ಬಿದ್ದುಕೊಂಡಿರ್ತವೆ. ಅಂಥ ಹೆಬ್ಬಾವಿನಿಂದ ನಾನೊಂದು ಪಾಠ ಕಲಿತೆ ಅಂತಾನೆ. ಕಡಲನ್ನು ನೋಡಿ, ನಾವು ಕಡಲನ್ನು ನೋಡ್ತೇವೆ, ಸನ್ಸೆಟ್ಟಿಗೋಸ್ಕರ ಕಡಲಿನ ಮುಂದೆ ಹೋಗಿ ಕೂಡ್ತೇವೆ. ಅದರ ದಡದಲ್ಲಿ ಸೂರ್ಯ ಕಂತುವುದನ್ನು ನೋಡಿ ವಿಸ್ಮಯ ಪಡ್ತೇವೆ. ಆದರೆ ಕಡಲಿನ ಆಳ, ಕಡಲಿನ ಒಳಗೆ ಮಣ್ಣಿನಲ್ಲಿ ಅಷ್ಟು ಬಗೆಯ ಪ್ರಾಣಿಗಳಿವೆಯೋ ಅಷ್ಟು ಬಗೆಯ ಪ್ರಾಣಿಗಳು, ಅದರ ಒಳಗೂ ಒಂದು ಪ್ರಪಂಚ ಇದೆ.
ಆ ಕಡಲಿನ ಆಳ ಹರವುಗಳ ಬಗ್ಗೆ ಎಂದೂ ಯೋಚಿಸುವುದಿಲ್ಲ. ಅದರ ಮುಂದೆ ನಾವು ಕೂತಾಗ ಆ ವಿಶಾಲವಾದ ಕಡಲಿನ ಮುಂದೆ ನಾವು ಎಷ್ಟು ಚಿಕ್ಕ ವಸ್ತು ಅನ್ನೋದು ನಮ್ಮ ಕಲ್ಪನೆ ಬರೋದಿಲ್ಲ. ಅದು ಕಡಲಿನ ಮುಂದೆ ಕೂಡ್ತೇವೆ ಅಷ್ಟೇ. ಅದು ನಾನು ಕಡಲಿನಿಂದ ಪಾಠ ಕಲಿತೇನೆ. ನಾವು ಕಡಲಿನ ಮುಂದೆ ಕೂತು ಪಾಠ ಕಲಿಯೋದಿಲ್ಲ, ಅವನು ಅವಧೂತ ಪಾಠ ಕಲಿತ. ಆಮೇಲೆ ಒಂದು ಚಿಟ್ಟೆ ಹುಳ, ಹೂವಿಂದ ಹೂವಿಗೆ ಹಾರ್ತಾ ಇರತಕ್ಕಂಥ ಚಿಟ್ಟೆ, ಅದನ್ನು ನೋಡಿ ಪಾಠ ಕಲಿತೆ. ಮಧುಕೃತ್ ಅವನು ಮತ್ತೆ ಪಾಠ ಕಲಿತದ್ದು ಜೇನು ನೊಣ. ಆ ಜೇನು ನೊಣ ಜೇನನ್ನು ಸಂಗ್ರಹಿಸುವುದನ್ನು ನೋಡಿ. ಪ್ರಪಂಚದಲ್ಲಿ ಹೂವಿನಿಂದ ಜೇನನ್ನು ಬೇರ್ಪಡಿಸಿ ಅದನ್ನು ಮತ್ತೆ ಸಂಗ್ರಹಿಸಿ ಗೂಡು ಕಟ್ಟಿ ಮಾಡತಕ್ಕಂಥ ಕಲೆ ಭಗವಂತ ಜೇನುನೊಣಕ್ಕೆ ಮಾತ್ರ ಕೊಟ್ಟಿದ್ದಾನೆ. ಇನ್ನು ಯಾರಿಗೂ ಆ ಕಲೆ ಬಂದಿಲ್ಲ. ಮನುಷ್ಯನಿಗೂ ಇನ್ನೂ ಗೊತ್ತಾಗಿಲ್ಲ ಜೇನನ್ನು ಬೇರ್ಪಡಿಸುವ ಹೇಗೆ ಹೂವಿನಿಂದ ಅಂತ. ಅದನ್ನು ನೋಡಿ ಒಂದು ಪಾಠ ಕಲಿತೆ. ಕಾಡಿನಲ್ಲಿರ್ತಕ್ಕಂಥ ಮದ್ದಾನೆಗಳನ್ನು ನೋಡಿ ಪಾಠ ಕಲಿತೆ. ಈ ಜೇನುನೊಣ ಜೇನನ್ನು ಸಂಗ್ರಹ ಮಾಡಿಡುತ್ತೆ ಗೂಡಿನಲ್ಲಿ, ಅದನ್ನು ಮನುಷ್ಯ ಹೋಗ್ತಾನೆ, ಜೇನು ಹಿಂಡಿ ಅದರ ಜೇನು ರಸವನ್ನು ಹಿಡ್ಕೊಂಡು ಬಂದು ಮಾರಾಟ ಮಾಡಿ ಬದುಕುತ್ತಾನೆ. ಅಂಥ ಜೇನು ಸಂಗ್ರಹ ಮಾಡತಕ್ಕಂಥ ಜೇನುಗಾರನಿಂದ ಒಂದು ಪಾಠ ಕಲಿತೆ. ಜಿಂಕೆಗಳನ್ನು ನೋಡಿ ಪಾಠ ಕಲಿತೆ. ಮೀನನ್ನು ನೋಡಿ, ನೀರಿನಲ್ಲಿ ಓಡಾಡುವ ಮೀನುಗಳನ್ನು ನೋಡಿ ಪಾಠ ಕಲಿತೆ. ಪಿಂಗಳ ಅನ್ನೋ ಒಬ್ಬ ವೇಶ್ಯೆಯನ್ನು, ಅವನು ಪತಿವ್ರತೆಯಿಂದ ಪಾಠ ಕಲಿಯಲಿಲ್ಲ, ವೇಶ್ಯೆಯಿಂದ ಪಾಠ ಕಲಿತ. ಬಹಳ ರೋಚಕವಾಗಿದೆ ಈ ಸಂಗತಿ. ಪಿಂಗಳ ಅನ್ನೋ ಒಬ್ಬ ವೇಶ್ಯೆಯನ್ನು ಕಂಡು ಪಾಠ ಕಲಿತೆ. ಕುರರ ಅನ್ನೋ ಒಂದು ಪುಟ್ಟ ಹಕ್ಕಿ, ಮೀಂಚುಳ್ಳಿ ಅಂತ ಹಕ್ಕಿ, ನೀರಿನಲ್ಲಿ ಮುಳುಗಿ ಮೀನನ್ನು ಗುರಿ ಹಿಡಿದು ಅದನ್ನು ತನ್ನ ಆಹಾರವಾಗಿ ಬಳಸ್ತಕ್ಕಂಥ ಹಕ್ಕಿಯಿಂದ ಪಾಠ ಕಲಿತೆ. ತೊಟ್ಟಲಲ್ಲಿ ಮಲಗಿರುವ ಮುಗ್ಧ ಮಗುವಿನಿಂದ ಪಾಠ ಕಲಿತೆ. ಒಂದೇ ಬಳೆ ತೊಟ್ಟು ಮನೆವಾಳ್ತೆ ನಡೆಸ್ತಾ ಇದ್ದಂಥ ಒಬ್ಬ ಹುಡುಗಿಯಿಂದ ಪಾಠ ಕಲಿತೆ. ಬಾಣ ಹೂಡಿ ಗುರಿ ಇಡ್ತಕ್ಕಂಥ ಬಿಲ್ಗಾರನಿಂದ ಪಾಠ ಕಲಿತೆ. ಹಾವಿನಿಂದ ಪಾಠ ಕಲಿತೆ. ಊರ್ಣನಾಭಿ ಜೇಡ ನಮ್ಮ ಮನೆಯ ಗೋಡೆಗಳಲ್ಲಿ ಬಲೆ ಕಟ್ಟಿ ಎಷ್ಟು ಆರ್ಟಿಸ್ಟಿಕ್ ಆಗಿ ಅದು ಬಲೆ ಕಟ್ಟುತ್ತೆ. ಜೇಡ ಬಲೆಯಿಂದ ಮನೆ ಕಟ್ಟುವುದನ್ನು ನೋಡಿ ಅದರಿಂದ ಪಾಠ ಕಲಿತೆ. ಕೊನೆಯದಾಗಿ ಕಣಜದ ಹುಳ ಅಂತಿರುತ್ತೆ. ಅವು ಮಣ್ಣನ್ನು ತಂದು ಗೋಡೆಗಳಲ್ಲಿ ತೂತು ಮಾಡಿ ಗೂಡು ಕಟ್ತವೆ. ಆ ಕಣಜದ ಹುಳ, ಅದನ್ನು ಕಂಚುಗಾರ ಹುಳ ಅಂತಾರೆ. ಸಂಸ್ಕೃತದಲ್ಲಿ ಸುಪೇಶಕೃತ ಅಂತಾರೆ, ಪೇಶಸ್ಕೃತ ಅಂತಾರೆ. ಆ ಕಂಚುಗಾರ ಹುಳವನ್ನು ನೋಡಿ ಪಾಠ ಕಲಿತೆ. ಇವು ಈಗ 24 ಮಂದಿ ಆಯ್ತು. ಈಗ ನಾನು ಹೇಳಿದ್ದು ಈ 24 ಮಂದಿ ಪ್ರಾಣಿಗಳು, ಪ್ರಪಂಚದ ವಸ್ತುಗಳು, ಈ 24 ನನಗೆ ಗುರುಗಳಪ್ಪ. ಇನ್ನು ಯಾರಿಂದಲೂ ನಾನು ಪಾಠ ಕಲಿಯಲಿಲ್ಲ, ಇವರಿಂದ ಪಾಠ ಕಲಿತೆ. ಆನಂದವಾಗಿ ಬದುಕುವುದು ಹೇಗೆ ಅನ್ನೋದು ನನಗೆ ಅರ್ಥವಾಯಿತು. ಹಾಗಾಗಿ ನನಗೆ ಬೇಕುಗಳು ಇಲ್ಲ, ಇಂಥದ್ದು ಬೇಕು ಅಂತ ಬಯಸುವುದಿಲ್ಲ, ಬರಲಿಲ್ಲವಲ್ಲ ಅಂತ ಕೊರುವುದಿಲ್ಲ, ಬಂತಲ್ಲ ಅಂತ ಹಾರುವುದಿಲ್ಲ. ಬಂತು, ಸ್ವೀಕಾರ ಮಾಡಿದೆ. ಯಾಕೆಂದರೆ ಜೀವನದಲ್ಲಿ ಒಂದು ಮೂಲಭೂತ ಸತ್ಯ ಇದೆ. ಮನುಷ್ಯ ಪ್ರಪಂಚ ಹೇಗಿದೆ ಅದನ್ನು ಹಾಗೇ ಒಪ್ಪಿಕೊಂಡ ಅಂದರೆ ಸುಖವಾಗಿ ಬದುಕಬಹುದು. ಆದರೆ ನಾನು ಬಯಸಿದ ಹಾಗೆ ಪ್ರಪಂಚ ಇರಬೇಕು ಅಂತ ನಿರೀಕ್ಷೆ ಮಾಡಿದಾಗ ನಿರಾಶೆ ಬರುತ್ತೆ. ಯಾಕೆಂದರೆ ಯಾವುದು ನಾವು ಬಯಸಿದ ಹಾಗೆ ಆಗೋದಿಲ್ಲ, ಅದು ಅದರಂತೆ ಆಗ್ತಾ ಇರ್ತದೆ. ನಾವು ನಾಟಕದ ಪ್ರೇಕ್ಷಕರು. ನಾಟಕ ಹೇಗಿರಬೇಕು ಅನ್ನೋದು ಅದು ಡೈರೆಕ್ಟ್ರಿಗೆ ಸಂಬಂಧಪಟ್ಟದ್ದು. ನಾವು ಕೂತವರು ಈ ನೆಕ್ಸ್ಟ್ ಸೀನ್ ಹೀಗಾಗಲಿ ಅಂದರೆ ಆಗೋಲ್ಲ. ಅಯ್ಯೋ ನಾನು ಹೇಳಿದಾಗ ಸೀನ್ ಬರಲಿಲ್ಲ ಅಂತ ಅಳ್ತಾ ಕೂತ್ರೆ ಏನೂ ಉಪಯೋಗ ಇಲ್ಲ. ಅದರಿಂದ ಇಡೀ ಪ್ರಪಂಚ ಅನ್ನೋದು ಒಂದು ದೊಡ್ಡ ನಾಟಕ. ನಾವು ನಾಟಕದ ಸ್ಪೆಕ್ಟೇಟರ್ಸ್. ಹಾಗಾಗಿ ಈ ನಾಟಕ ಹೇಗೆ ನಡೆದಿದೆ ಅದನ್ನು ನೋಡಿ ಎಂಜಾಯ್ ಮಾಡೋದು ಅಷ್ಟೇ ಹೊರತು ಅದನ್ನು ಹೀಗೆ ಬದಲಾಗಬೇಕು ಅಂತ ನಿರೀಕ್ಷೆ ಮಾಡಿದ್ರೆ ನಿರಾಶೆ ಕಾದಿದೆ. ಈ ದೃಷ್ಟಿಯಿಂದ ಪ್ರಪಂಚವನ್ನು ನೋಡಬೇಕು ಅಂತ ನಾವು ಮೂಕ ಪ್ರೇಕ್ಷಕರು. ಪ್ರಪಂಚ ಹೇಗಿದೆ ಅದನ್ನು ನೋಡಿ ಸಂತೋಷ ಪಡೋದು. ಇವಾಗ ನಾಟಕದಲ್ಲಿ ಒಂದು ದುರಂತದ ದೃಶ್ಯ ಇರುತ್ತೆ. ಆ ದುರಂತದ ದೃಶ್ಯವನ್ನು ನೋಡಿ ನಾವು ಎಂಜಾಯ್ ಮಾಡ್ತೇವೆ. ಚೆನ್ನಾಗಿತ್ತು ಅಂತ. ಆ ಕಂಸ ಕೃಷ್ಣನ ಕೈಯಲ್ಲಿ ಬಿದ್ದು ಸತ್ತ ದೃಶ್ಯ ನೋಡಿ ಎಷ್ಟು ನ್ಯಾಚುರಲ್ ಆಗಿ ಸತ್ತ ಅಂತ, ಅದು ಒಂದು ಸಂತೋಷವೇ. ಆ ದುಃಖದ ದೃಶ್ಯದಲ್ಲಿ ಕೂಡ ಎಂಜಾಯ್ ಮಾಡ್ತೇವೆ ನಾವು. ಹಿಂದೆ ಸತ್ತ ದೃಶ್ಯ ತೋರಿಸಿ ಚೆನ್ನಾಗಿ ಅಭಿಸಿಬಿಟ್ರೆ ಒನ್ಸ್ ಮೋರ್ ಅನ್ನೋರು ಮತ್ತೊಮ್ಮೆ ಸಾಯ್ಬೇಕವ, ಎರಡನೇ ಎದ್ದು ಮತ್ತೆ ಸಾಯೋ ಅಭಿನಯ ಮಾಡಿ ಮತ್ತೆ ಸಾಯಬೇಕು. ಅಂದರೆ ಅದನ್ನು ಎಂಜಾಯ್ ಮಾಡಿದೆವು ನಾವು. ಹಾಗೆ ಈ ಪ್ರಪಂಚ ಒಂದು ನಮ್ಮ ನಿಯಂತ್ರಣಕ್ಕೆ ಮೀರಿದ, ನಾವು ಬರಿಯ ಪ್ರೇಕ್ಷಕರಾಗಿರತಕ್ಕ ಒಂದು ನಾಟಕ ಅಂತ ಈ ಪ್ರಪಂಚವನ್ನು ನೋಡಿದರೆ ಅದರ ದುಃಖವನ್ನು ಎಂಜಾಯ್ ಮಾಡ್ಬೋದು, ಸುಖವನ್ನು ಎಂಜಾಯ್ ಮಾಡ್ಬೋದು. ನಾವು ತಟಸ್ಥ ಪ್ರೇಕ್ಷಕರಾಗಬೇಕು. ನಾವು ಇನ್ವಾಲ್ವ್ ಆದಾಗ ಅದನ್ನು ನಾವು ಅದರ ಪಾತ್ರಧಾರಿಗಳಾಗಿಬಿಟ್ರೆ ಈ ಸಮಸ್ಯೆ ಬರುತ್ತೆ. ಆದರೆ ಈ ನಾಟಕದ ನಿಜವಾಗಿ ಅದು ಇದೆ. ಪ್ರಪಂಚದ ನಾಟಕದಲ್ಲಿ ನಾವು ಪ್ರೇಕ್ಷಕರು ಮತ್ತು ಪಾತ್ರಧಾರಿಗಳು ಎರಡೂ ಹೌದು. ಆವಾಗ ನನ್ನ ಪಾತ್ರ ಏನು ಅದನ್ನು ಚೆನ್ನಾಗಿ ನಿರ್ವಹಿಸೋದು, ಉಳಿದದನ್ನು ಪ್ರೇಕ್ಷಕನಾಗಿ ನೋಡೋದು. ಈ ನಾಟಕದಲ್ಲೂ ಅಷ್ಟೇ. ಕಂಸನಿಗೆ ದುಃಖ ಆಗೋದಿಲ್ಲ ಸತ್ಯ ಅಂತ, ಕೃಷ್ಣನಿಗೆ ಅವನು ಕೊಂದೆ ಅಂತ ಸಂತೋಷ ಆಗೋದಿಲ್ಲ. ಅವರು ತಮ್ಮ ಆ್ಯಕ್ಷನನ್ನು ಪರ್ಫೆಕ್ಟಾಗಿ ಮಾಡಿದ್ರು. ಈ ಮನೋವೃತ್ತಿಯನ್ನು ಪ್ರಪಂಚದ ಬದುಕಿನಲ್ಲಿ ನಾವು ಅನ್ವಯಿಸಿಕೊಂಡಾಗ ಇಡೀ ಜೀವನ ವಾಸ್ತವಿಕವಾಗಿ ಒಂದು ದೊಡ್ಡ ನಾಟಕ. ನಾಟಕದ ಒಂದೊಂದು ರಸವನ್ನು, ದುಃಖ ರಸ, ದುಃಖ ಒಂದು ರಸ, ಅದು ಆನಂದ ಕೊಡತಕ್ಕ ರಸವಾಗಿಬಿಡುತ್ತೆ. ವಿರಹವೂ ಒಂದು ರಸ, ಬಿಭತ್ಸವೂ ಒಂದು ರಸ. ಹೀಗಾದಾಗ ಪ್ರತಿಯೊಂದು ಘಟನೆಯು ಜೀವನದಲ್ಲಿ ಅದನ್ನು ಎಂಜಾಯ್ ಮಾಡಲಿಕ್ಕೆ, ಆನಂದ ಪಡಲಿಕ್ಕಾಗತ್ತೆ. ಮೂಲ ಸೂತ್ರ ಬೇಕುಗಳು ಹೀಗಿರಬೇಕು ಅನ್ನೋ ಡಿಮ್ಯಾಂಡ್ ಮಾಡದೆ ತಟಸ್ಥನಾಗಿ ಪ್ರೇಕ್ಷಕನಾಗುವುದು ಪ್ರಪಂಚವನ್ನು. ಈ ಮನೋವೃತ್ತಿ ಕಲಿತದ್ದು ಈ 24 ಮಂದಿಯಿಂದ ಅಂತ. ಮೊದಲನೇ ಗುರು ಪೃಥ್ವಿ ಅಂತಾನೆ.
ಶಶ್ವತ್ಪರಾರ್ಥ ಸರ್ವೇಹಾಂ ಪರಾರ್ಥೈಕಾಂತ ಸಂಭವಂ ಸಾಧುಃ ಶಿಕ್ಷೇತ ಭೂಮೇಶ್ಚ ಅನುಶಿಕ್ಷಂ ವ್ರತಾಂತರಂ. ಈ ಭೂಮಿ ತನಗೆ ಪಾಠ ಹೇಳಿಕೊಟ್ಟಿತು. ಭೂಮಿಯಿಂದ ನಾನೊಂದು ಪಾಠವನ್ನು ಕಲಿತೆ. ನಾವು ಭೂಮಿಯನ್ನು ತುಳಿದೇ ಬದುಕ್ತೇವೆ. ಭೂಮಿ ಇಲ್ಲದೆ ನಮ್ಮ ಬದುಕೇ ಇಲ್ಲ. ಭೂಮಿ ತಾಯಿ ಅಂತೇವೆ. ಆದರೆ ತಾಯಿ ಏನು ಮಾಡ್ತಾಳೆ ಅದನ್ನೇ ಭೂಮಿ ಮಾಡುತ್ತೆ ಅನ್ನೋ ಎಚ್ಚರ ನಮಗಿರೋದಿಲ್ಲ. ತಾಯಿಯ ಗುಣವನ್ನು ಭೂಮಿಯಲ್ಲಿ ನಾವು ಪೂರ್ತಿ ಕಾಣ್ಬೋದು. ಏನು ಮಾಡುತ್ತೆ ಭೂಮಿ ಅಂದರೆ, ಭೂಮಿಯಲ್ಲಿ ಒಂದು ಗುಣ ಇದೆ. ಅದರ ಎಲ್ಲ ಚಲನವೂ ಕೂಡ, ಭೂಮಿಯ ಯಾವುದೇ ಪ್ರವೃತ್ತಿ ಅದು ತನ್ನ ಸ್ವಂತಕ್ಕೋಸ್ಕರ ಅಲ್ಲ. ಭೂಮಿಯಲ್ಲಿ ಏನು ನಡೀತದೆ ಅದು ಎಲ್ಲವೂ ಭೂಮಿಯಲ್ಲಿ ಬದುಕುವ ನಮಗೋಸ್ಕರ. ಅದರಿಂದ ಭೂಮಿ ಏನೂ ಲಾಭ ಪಡೆಯುವುದಿಲ್ಲ. ಅಷ್ಟೇ ಅಲ್ಲ, ಶಶ್ವತ್ ಪರಾರ್ಥ ಸರ್ವೇಹಾಂ ಪರಾರ್ಥ ಏಕಾಂತ ಸಂಭವ ಅಂತ ಹೇಳ್ತಾರೆ. ಭೂಮಿಯಲ್ಲಿ ಬೇಕಾದಷ್ಟು ಸಮೃದ್ಧಿ ಇದೆ. ಸಂಭವ ಅಂದರೆ ಸಮೃದ್ಧಿ. ಭೂಮಿಯಲ್ಲಿ ಬೇಕಾದಷ್ಟು ಹೂಹಣ್ಣುಗಳು ಬೆಳೀತಾವೆ, ಬೇಕಾದಷ್ಟು ಚಿನ್ನ ಮುತ್ತು ರತ್ನಗಳು ವಜ್ರ ವೈಡೂರ್ಯಗಳು ಎಲ್ಲ ಭೂಮಿಯಲ್ಲೇ ಸಿಗುವಂಥದ್ದು. ಪ್ರತಿಯೊಂದು ಭೂಮಿಯಲ್ಲಿ ಉತ್ಪತ್ತಿಯಾಗತ್ತೆ. ಭೂಮಿ ಒಂದು ಚಿನ್ನದ ಹೂವನ್ನು ಅರಳಿಸುವಂಥ ಹೂದೋಟ. ಒಬ್ಬ ಕವಿ ಹೇಳ್ತಾನೆ, ಸುವರ್ಣ ಪುಷ್ಪಾಂ ಪೃಥಿವೀಂ ಅಂತ. ಈ ಭೂಮಿಯಲ್ಲಿ ಚಿನ್ನದ ಹೂ ಅರಳುತ್ತಪ್ಪ, ಅದನ್ನು ಹೆಕ್ಕೋ ಯೋಗ್ಯತೆ ಇಲ್ಲ ಈ ಜನರಿಗೆ, ಅದನ್ನು ಬಿಟ್ಟು ಬದುಕ್ತಾರೆ, ದುಃಖ ಪಡ್ತಾರೆ ಅಂತ. ಹಾಗೆ ಚಿನ್ನದ ಹೂ ಅರಳುವ ಮಣ್ಣು ಇದು. ಈ ಮಣ್ಣಿನಲ್ಲಿ ಅರಳಿದ ಚಿನ್ನದ ಹೂವನ್ನು, ಅಲ್ಲಿ ಚಿನ್ನದ ಹೂ ಇದೆ, ಅದನ್ನು ಗುರುತಿಸುವ ಕಣ್ಣು ಮನುಷ್ಯನಿಗಿಲ್ಲ. ಅದೇನು ಮಾಡುತ್ತೆ, ಇಡೀ ಸಮೃದ್ಧಿ ಮನುಷ್ಯ ಇವತ್ತು ತನ್ನ ಸಂಪತ್ತು ಅಂತ ಏನು ಹೇಳ್ತಾನೆ, ವಜ್ರ ವೈಡೂರ್ಯಗಳಿರ್ಬೋದು, ಚಿನ್ನದ ಆಭರಣಗಳಿರ್ಬೋದು, ಪ್ರತಿಯೊಂದು ಮಣ್ಣಿನ ಪ್ರೊಡಕ್ಷನ್. ಭೂಮಿ ನಮಗೆ ಕೊಟ್ಟದ. ಅಂದರೆ ಭೂಮಿ ತನ್ನ ಎಲ್ಲ ಸಂಪತ್ತನ್ನು ಭೂಮಿಯಲ್ಲಿ ಬದುಕುವ ಜನಾಂಗಕ್ಕೆ ಧಾರೆ ಎರೆದಿದ್ದಾಳೆ, ತಾನು ಉಪಯೋಗಿಸ್ಕೊಳ್ಳುವುದು. ಓಹೋ, ಇದು ನಾವು ಕಲಿಬೇಕಾದ ಪಾಠವಲ್ವೇ ಅಂತ ನನಗೆ ಯೋಚನೆ ಆಯಿತು ಅಂತಾನೆ ಅವಧೂತ. ಪ್ರಪಂಚದಲ್ಲಿ ಯಾವುದನ್ನೂ ಬಯಸುವುದಿಲ್ಲ ಭೂಮಿ, ಎಲ್ಲವನ್ನು ನಿರ್ಮಾಣ ಮಾಡುತ್ತೆ. ಸಸ್ಯ, ನಾವು ಉಣ್ಣುವ ಆಹಾರ ಭೂಮಿಯಲ್ಲಿ ಬೆಳೆದದ್ದು, ನಾವು ತಿನ್ನುವ ಹಣ್ಣು ಮರಗಳು ಭೂಮಿಯಲ್ಲಿ ಬೆಳೆದದ್ದು. ಮರಗಳನ್ನು ಬೆಳೆಸುತ್ತೆ, ಹಣ್ಣು ಕೊಡುತ್ತೆ, ಹೂ ಕೊಡುತ್ತೆ, ಚಿನ್ನ ಕೊಡುತ್ತೆ, ಮುತ್ತು ರತ್ನಗಳನ್ನು ಕೊಡುತ್ತೆ, ವಜ್ರ ವೈಡೂರ್ಯವನ್ನು ಕೊಡುತ್ತೆ. ಸಮಸ್ತ ಸಂಪತ್ತು ನೆಲದಿಂದ ಅಗೆದು ಬಗೆದು ಅದನ್ನು ನಾವು ನಮ್ಮ ಸ್ವಂತಕ್ಕೆ ಬಳಸ್ತೇವೆ. ನೆಲ ನಿಶ್ಚಿಂತವಾಗಿದೆ. ಅದು ತನಗೋಸ್ಕರ ಈ ವಜ್ರ ವೈಡೂರ್ಯ ಚಿನ್ನಗಳನ್ನು ಮಾಡಿಲ್ಲ. ಈ ಮರಗಳನ್ನು ಬೆಳೆಸಿತು, ಅದು ತನಗೋಸ್ಕರ ಬೆಳೆಸಿಲ್ಲ. ಹಾಗಾದರೆ ಮನುಷ್ಯ ಏನನ್ನಾದರೂ ಪಡೆದರೆ ಅದು ಇನ್ನೊಬ್ಬರಿಗೋಸ್ಕರ ವಿನಿಯೋಗ ಆಗಬೇಕು. ಅದು ನನ್ನ ಸ್ವಂತಕ್ಕೋಸ್ಕರ ಅಲ್ಲ. ಯಾಕೆಂದರೆ ಅದು ನನ್ನ ಸ್ವತ್ತಲ್ಲ, ಪ್ರಕೃತಿ ನನಗೆ ಕೊಟ್ಟದ್ದು. ಅದನ್ನು ನಾನು ಪ್ರಕೃತಿಗೆ ಮರಳಿಸಬೇಕು. ಪುರಂದರದಾಸರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿದ್ದು ಈ ಅರ್ಥದಲ್ಲಿ. ನಾವು ಕೆರೆಯ ನೀರು ನನ್ನ ನೀರಲ್ಲ, ಅದು ನನ್ನ ತಂಬಿಗೆ ನಾನು ಹಿಡ್ಕೊಂಡ ತಕ್ಷಣ ನನ್ನ ನೀರು ಅಂತೇನೆ. ಅದು ಕೆರೆಯ ನೀರು. ಅದು ಕೆರೆಯ ನೀರಿನ ಕೆರೆಯೊಂದು ಎಲ್ಲಿಂದ ಬಂತೋ ಅದನ್ನು ಅಲ್ಲಿಗೆ ಮುಟ್ಟಿಸಿಬಿಡಬೇಕು. ಅದು ಮನುಷ್ಯನ ಕೆಲಸ. ಇದನ್ನು ಮನುಷ್ಯ ಮರೀತಾನೆ. ನಾನು ಈ ಪಾಠವನ್ನು ಸಾಧು ಶಿಕ್ಷೇತ ಭೂಮೇಶ್ಚ ಅಂತ, ಭೂಮಿಯಿಂದ ನಾನು ಈ ಪಾಠವನ್ನು ಕಲಿತೆ. ನಾವು ಏನು ಪಡೆದಿದ್ದೇವೆ ಅದನ್ನು ಮರಳಿಸುವ ಋಣ ನಮಗಿದೆ, ಅದು ನಮ್ಮದಲ್ಲ. ನಾವು ನನಗೆ ನನ್ನದು ಅನ್ನೋದನ್ನು ಬಿಟ್ಟು ಬದುಕಬೇಕು. ಈ ಅಹಂಕಾರ ಮಮಕಾರಗಳನ್ನು ತೊರೆದು ಬದುಕಬೇಕು ಅನ್ನೋದನ್ನು ನಾನು ಭೂಮಿಯಿಂದ ಕಲಿತೆ. ಅವರಿಗೆ ಭೂಮಿಯಿಂದ ಬರಿಯ ಮಣ್ಣಲ್ಲ. ಆ ಭೂಮಿ ಅಂದರೆ ಅದು ಹೆಣ್ಣು, ಮಣ್ಣಲ್ಲ, ತಾಯಿ. ಅದಕ್ಕೆ ಯಾವ ಸ್ವಾರ್ಥವೂ ಇಲ್ಲ. ನಿಸ್ವಾರ್ಥವಾಗಿ ಇದನ್ನು ನಿರ್ಮಾಣ ಮಾಡುತ್ತೆ, ನಮಗೆ ಕೊಡುತ್ತೆ. ನಾವು ಅದನ್ನು ಬಳಸಿದಾಗ ಸಂತೋಷವಾಗಿರುತ್ತೆ. ಅಂದರೆ ಇನ್ನೊಬ್ಬರಿಗೆ ಕೊಡುವುದರಲ್ಲಿ, ಪಡೆಯುವುದಕ್ಕಿಂತ, ಬೇಕು ಅನ್ನೋದಕ್ಕಿಂತ ಬೇಡ ಅನ್ನೋದರಲ್ಲಿ, ನನಗೆ ಬೇಕು ಅನ್ನೋದಕ್ಕಿಂತ ನನ್ನಲ್ಲಿದ್ದ ಇನ್ನೊಬ್ಬರಿಗೆ ಕೊಡುವುದರಲ್ಲಿ, ಸ್ವೀಕಾರಕ್ಕಿಂತ ತ್ಯಾಗದಲ್ಲಿ ಹೆಚ್ಚು ಆನಂದ ಪಡೆಯಬೇಕು ಅನ್ನೋದನ್ನು ನಾನು ಭೂಮಿಯಿಂದ ಕಲಿತೆ. ಇದು ಒಂದು ಪಾಠ. ಎರಡನೇದ್ದು ವಾಯುಹೋಮ. ವಿಷಯೇಷ್ವಾವಿಶನ್ ಯೋಗಿ ನಾನಾ ಧರ್ಮೇಷು ಸರ್ವತಃ ಗುಣದೋಷಾನ್ವಯೇನಾತ್ಮ ನ ವಿಷಜ್ಯೇತ ವಾಯುವತ್. ನಾವು ಉಸಿರಾಡುವುದೇ ಗಾಳಿಯಿಂದ. ಗಾಳಿ ಇಲ್ಲದೆ ಇರ್ತಿದ್ದೇನೆ ಮನುಷ್ಯ ಬದುಕ್ತಿರ್ಲಿಲ್ಲ. ಮನುಷ್ಯನ ಬದುಕಿಗೆ ಜೀವನ ಗಾಳಿಯಿಂದ ಒಂದು ಪಾಠ ಕಲಿತೆ ನಾನು ಅಂತಾನೆ. ಏನು ಅಂದರೆ, ಗಾಳಿ ಓಡಾಡುತ್ತೆ, ಎಲ್ಲಿಂದರಲ್ಲಿ ಓಡಾಡ್ತಾ ಇರುತ್ತೆ. ಗಾಳಿ ಹಾಗೆ ಬದುಕಬೇಕು ಅಂದರೆ ನಾವು ಒಂದು ಕಡೆ ನೆಲೆ ನಿಲ್ಲುವುದಲ್ಲ, ಸಂಚಾರಿಗಳಾಗಿರ್ತೇವೆ, ಓಡಾಡ್ತಾ ಇರ್ತೇವೆ. ಗಾಳಿ ಎಲ್ಲ ಕಡೆ ಓಡಾಡುತ್ತೆ. ಕೊಳಚೆ ಪ್ರದೇಶದಲ್ಲೂ ಗಾಳಿ ಬೀಸುತ್ತೆ, ಒಳ್ಳೆ ಹೂದೋಟದಲ್ಲೂ ಗಾಳಿ ಬೀಸುತ್ತೆ. ಹೂದೋಟದಲ್ಲಿ ಗಾಳಿ ಬೀಸಿದಾಗ ನಾವು ಮೂಗರಳಿಸಿ ಆ ಗಾಳಿಯನ್ನು ಸೇವಿಸ್ತೇವೆ. ಚೆನ್ನಾಗಿದೆ, ಕಂಪು, ಒಳ್ಳೆ ಕಂಪಾಗಿದೆ, ಬಹಳ ಮಧುರವಾಗಿದೆ ಗಾಳಿ, ಸುಗಂಧ ಬರ್ತಾ ಇದೆ. ಅದೇ ಕೊಳಚೆ ಪ್ರದೇಶದಲ್ಲಿ ಬೀಸಿದ ಗಾಳಿ ಬಂದಾಗ ಮುಚ್ಚಿಕೊಳ್ತೇವೆ. ಆದರೆ
ಈ ಮೂಗು ಮುಚ್ಚಿಕೊಳ್ಳೋದು ಮೂಗು ಅರಳಿಸೋದು ನಾವು ಹೊರತು ಗಾಳಿ ಮೂಗು ಮುಚ್ಚುವುದೂ ಇಲ್ಲ, ಮೂಗು ಅರಳಿಸುವುದೂ ಇಲ್ಲ. ಯಾಕಂದರೆ ಅದಕ್ಕೆ ಅದರ ಸಂಪರ್ಕವೇ ಇಲ್ಲ. ಅದು ಇಂಡಿಫರೆಂಟ್. ಅದು ಕೊಳಚೆ ಪ್ರದೇಶದಲ್ಲಿ ಬೀಸಿದಾಗಲೂ ಗಾಳಿ ಸ್ವಚ್ಛವೇ. ಅದು ಅದನ್ನು ಬಂದಂಥ ದುರ್ವಾಸನೆ ನಮ್ಮ ಮೂಗಿಗೆ ತಟ್ಟಿತು ಅಷ್ಟೇ, ನಾವು ಒದ್ದಾಟಪಟ್ಟೆವು. ಗಾಳಿ ನಿರ್ವಿಕಾರವಾಗಿರುತ್ತೆ. ಅದು ಹೂದೋಟದಲ್ಲಿ ಬೀಸುವಾಗಲೂ ಅದು ನಿರ್ವಿಕಾರವಾಗಿ ಬೀಸಿದೆ. ಅದು ಅದರ ಕರ್ತವ್ಯವನ್ನು ಮಾಡ್ತಾ ಇದೆ. ಅದು ಹೂದೋಟ ಅಂತ ಖುಷಿ ಪಡಲಿಲ್ಲ, ಕೊಳಚೆ ಪ್ರದೇಶದಲ್ಲಿ ಬೀಸಬೇಕಲ್ಲ ಅಂತ ಕೊರಗೋದಿಲ್ಲ. ಹಾಗಾಗಿ ಗಾಳಿಯಲ್ಲಿ ಎಲ್ಲ ವಿಷಯಗಳಲ್ಲೂ ಅದು ಪ್ರವೇಶ ಇದೆ. ಆದರೆ ಅದರ ಗುಣದೋಷಗಳನ್ನು ತನ್ನಲ್ಲಿ ಆರೋಪಿಸಿಕೊಳ್ಳುವುದಿಲ್ಲ. ನಿರ್ವಿಕಾರವಾಗಿ ಬೀಸುತ್ತೆ. ಗುಣ ಇದ್ದಲ್ಲಿ ಗುಣ, ದೋಷ ಇದ್ದಲ್ಲಿ ದೋಷ. ಅದು ಅವರವರಿಗೆ ಸಂಬಂಧ. ಗಾಳಿ ಏನೂ ಸಂಬಂಧ ಇಲ್ಲ. ಈ ನಿರ್ವಿಕಾರತೆ ಅಥವಾ ಒಂದರಲ್ಲಿ ಅಂಟಿಕೊಳ್ಳದೇ ಇರುವುದು ಇದೇನು ಅಂದರೆ, ಅದು ಎಲ್ಲ ಬೀಸುತ್ತೆ, ಅಟ್ಯಾಚ್ಮೆಂಟ್ ಇದೆ ಅದಕ್ಕೆ. ಆದರೆ ವಿತ್ ಡಿಟ್ಯಾಚ್ಮೆಂಟ್, ಅಂಟಿಕೊಳ್ಳದೆ ಎಲ್ಲವನ್ನೂ ಹಚ್ಚಿಕೊಳ್ಳುವುದು. ಅದನ್ನೇ ಪುರಂದಾಸ ಹೇಳಿದಾಗ ಈಸಬೇಕು, ಎಲ್ಲವೂ ಈಸಬೇಕು, ಪಲಾಯನವಾದ ಅಲ್ಲ, ಆದರೆ ಇದ್ದು ಜಯಿಸಬೇಕು ಅಂತ. ಸಂಸಾರವನ್ನು ಗೆಲ್ಲುವುದು ಅಂದರೆ ಸಂಸಾರದಿಂದ ಓಡಿ ಹೋಗಿ ಕಾಡಿ ಹೋಗುವುದಲ್ಲ, ಸಂಸಾರದಲ್ಲಿ ಇದ್ದು ಈಜು ಕಲಿತು ದಡ ಸೇರು. ಇದು ಗಾಳಿ ನಿರಂತರ ಎಲ್ಲ ಕಡೆಗೂ ಬೀಸುತ್ತೆ, ಯಾವುದನ್ನು ತನಗೆ ಅಂಟಿಸಿಕೊಳ್ಳುವುದಿಲ್ಲ. ಕೊಳಚೆ ದೇಶದಿಂದ ಆಚೆಗೆ ಹೋದರೆ ಮತ್ತೆ ಸ್ವಚ್ಛ ಗಾಳಿ ಅದು ಯಾವುದನ್ನು ಅಂಟಿಸಿಕೊಳ್ಳುವುದಿಲ್ಲ. ಹಾಗೆ ಮನುಷ್ಯ ಪ್ರಪಂಚದಲ್ಲಿ ಎಲ್ಲವೂ ಇರುತ್ತೆ, ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಅವನು ಎಲ್ಲರ ಜೊತೆಗೂ ಸಂಪರ್ಕ ಇರುತ್ತೆ. ಅವನಿಗೆ ಯಾರೋ ಒಬ್ಬರು ಸಂಪರ್ಕ ಮಾಡ್ತಾನೆ, ಅವನು ಕೆಟ್ಟವನಿರ್ಬೋದು, ಒಬ್ಬ ಒಳ್ಳೆಯವನಿರಬಹುದು. ನೀನು ನಿರ್ವಿಕಾರನಾಗಿರುವಂತಾನೆ. ಅವಧೂತ ನಾನೇನು ಕಲಿತೆ ಅಂದರೆ, ಯಾರ ಜೊತೆಗೆ ಸಂಪರ್ಕ ಮಾಡಿದರು, ಯಾವ ವಸ್ತುವಿನ ಜೊತೆಗೆ ಸಂಪರ್ಕ ಮಾಡಿದರು. ಒಮ್ಮೆ ಒಳ್ಳೆಯ ಆಹಾರ ಸಿಗಬಹುದು, ಒಮ್ಮೆ ಕೆಟ್ಟ ಆಹಾರ, ಒಮ್ಮೆ ಒಳ್ಳೆಯ ಗೆಳೆಯರು, ಒಮ್ಮೆ ಕೆಟ್ಟ ಗೆಳೆಯರು. ಪ್ರಪಂಚದಲ್ಲಿ ವಿಷಯಗಳ ಸ್ಪರ್ಶ ಮನುಷ್ಯನಿಗೆ ಆಗಲಿಕ್ಕೆ 5 ವಿಧಾನಗಳಿವೆ. ಕಣ್ಣಿನಿಂದ ರೂಪವನ್ನು ನೋಡ್ತಾನೆ. ಒಳ್ಳೆಯ ರೂಪವನ್ನು ಕಂಡಾಗ, ರೂಪಸಿಯನ್ನು ಕಂಡಾಗ ಸಂತೋಷ ಪಡ್ತಾನೆ. ಯಾವುದೋ ಒಂದು ಭೀಕರವಾದ ದೃಶ್ಯವನ್ನು ಕಂಡಾಗ ಕಣ್ಣಿನಿಂದ ದುಃಖ ಪಡ್ತಾನೆ. ಒಳ್ಳೆಯ ಮಧುರವಾದ ನಾದವನ್ನು, ಸಂಗೀತವನ್ನು ಕೇಳಿದಾಗ ಇನ್ನೂ ಕೇಳಬೇಕು ಅಂತ ಸಂತೋಷ ಪಡ್ತಾನೆ. ಯಾವುದೋ ದುರಂತದ ಸುದ್ದಿ ಕೇಳಿದಾಗ ದುಃಖ ಪಡ್ತಾನೆ. ವಿಷಯಗಳು ಎರಡು ಗುಣದೋಷ ಎರಡೂ ಇದೆ. ಸುಖವನ್ನು ಕೊಡುತ್ತೆ, ದುಃಖವನ್ನು ಕೊಡುತ್ತೆ. ಒಳ್ಳೆಯ ಸುಗಂಧ ಮೂಗಿಗೆ ಬಂದು ತಟ್ಟಿದಾಗ ಮೂಗು ಅರಳುತ್ತೆ, ದುರ್ಗಂಧ ಬಂದಾಗ ಹೇಸಿಗೆಯಾಗಿ ಮೂಗು ಮುಚ್ಚಿಕೊಳ್ತೇವೆ. ಒಳ್ಳೆ ರುಚಿಯಾದ ವಸ್ತು ತಿಂದಾಗ ನಾಲಿಗೆಯಲ್ಲಿ ರಸ ಊರುತ್ತೆ, ರಸ ಜಿನುಗುತ್ತೆ. ಯಾವುದೋ ಅಸಹ್ಯವಾದಂಥ ಹಳಸಿದ ಪದಾರ್ಥ ತಿಂದರೆ ವಾಕರಿಕೆ ಬರುತ್ತೆ. ಸ್ಪರ್ಶ, ಈ ರೂಪ, ರಸ, ಗಂಧ, ಸ್ಪರ್ಶ. ಹಾಗೆಯೇ ಯಾವುದೋ ಒಂದು ನಮಗೆ ಇಷ್ಟವಾದ ವಸ್ತುವನ್ನು ಮುಟ್ಟಿದಾಗ ಸಂತೋಷ ಆಗುತ್ತೆ. ನಮಗೆ ಅಪ್ರಿಯವಾದಂಥ ವಸ್ತು, ಅಸಹ್ಯವಾದ ಹೊಲಸು ವಸ್ತುವನ್ನು ಮುಟ್ಟಿದರೆ ಮೈಯೆಲ್ಲ ಮುದುಡಿಕೊಳ್ಳುತ್ತೆ, ಕೈ ತೊಳ್ಕೊತೇವೆ. ಹಾಗಾಗಿ ಇವೆಲ್ಲ ಪ್ರಪಂಚದಲ್ಲಿ ಮನುಷ್ಯನಿಗೆ ಸುಖ ಕೊಡ್ತಕ್ಕಂಥ ಸಂಗತಿಗಳಿದೆ. ಒಂದು ರೂಪ, ಒಂದು ರಸ, ಒಂದು ಗಂಧ, ಒಂದು ಸ್ಪರ್ಶ, ಒಂದು ಶಬ್ದ. ಈ 5 ಸುಖವನ್ನು ಕೊಡುತ್ತೆ, ದುಃಖವನ್ನು ಕೊಡುತ್ತೆ. ಯಾವಾಗ ನಮಗೆ ಇಷ್ಟವಾದದ್ದು ಸುಖ ಕೊಡುತ್ತೆ, ಅದು ಸುಖವನ್ನು ಕೊಡುವುದಿಲ್ಲ, ದುಃಖವನ್ನು ಕೊಡುವುದಿಲ್ಲ. ಶಬ್ದ ಬರಿಯ ಶಬ್ದ. ಅದರಿಂದ ನಮಗೆ ಇಷ್ಟವಾದ ಶಬ್ದ ಕೇಳಿದಾಗ ಸುಖ ಪಡ್ತೇವೆ, ಒಳ್ಳೆಯ ಸುದ್ದಿ ಕೇಳಿದಾಗ ಸಂತೋಷ ಪಡ್ತೇವೆ, ದುರ್ವಾರ್ತೆ ಕೇಳಿದಾಗ ದುಃಖ ಪಡ್ತೇವೆ. ಅದು ಬರೀ ಶಬ್ದ, ಎರಡೂ ಕೂಡ ಕಿವಿ ಅದನ್ನು ರಿಸೀವ್ ಮಾಡುತ್ತೆ ಅಷ್ಟೇ. ಆದರೆ ನಮಗೆ ಇಷ್ಟ ಅನಿಷ್ಟಗಳ ಒಂದು ವಿಶ್ಲೇಷಣೆ ಇರುವುದರಿಂದ ಇದು ಇಷ್ಟ, ಖುಷಿ ಆಯಿತು, ಇದು ನಮಗೆ ಇಷ್ಟ ಅಲ್ಲ, ಖುಷಿ ಆಗಲಿಲ್ಲ. ರೂಪವೂ ಅಷ್ಟೇ. ಅವಧೂತ ಏನು ಹೇಳೋದು ಅಂದರೆ, ನಾವು ಇದು ಇಷ್ಟ, ಇದು ಇಷ್ಟ ಅಲ್ಲ, ಅದರಿಂದ ಇದು ಬೇಕು, ಇದು ಬೇಡ ಅಂತ ತೀರ್ಮಾನ ಮಾಡಿದ್ರಿಂದ ದುಃಖ ಕೊಟ್ಟಿತ್ತು. ನಮ್ಮದು ಚಾಯ್ಸೇ ಇಲ್ಲ, ಚಾಯ್ಸ್ಲೆಸ್ ಲೈಫ್. ಏನು ಬಂತೋ ಅದನ್ನು ಕೇಳೋದು, ಏನು ಖಂಡಿತೋ ಅದನ್ನು ನೋಡೋದು. ರಿಸೀವ್ ದ ವರ್ಲ್ಡ್ ಆ್ಯಸ್ ಇಟ್ ಈಸ್. ಪ್ರಪಂಚ ನೀನು ಹೇಳಿದ ಹಾಗೆ ಇರೋದಿಲ್ಲ, ಅದು ಇದ್ದ ಹಾಗೆ ನೀನು ಅದನ್ನು ಒಪ್ಪಿಕೋ, ಆಗ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಏನು ಕಿವಿಗೆ ಬಿತ್ತೋ ಕೇಳೋದು ಅಷ್ಟೇ. ಅದರಿಂದ ಸಂತೋಷಪಟ್ಟು ಹಾರುವುದೂ ಇಲ್ಲ. ಅಯ್ಯೋ ಹೀಗಾಯ್ತಲ್ಲ, ನಾನು ಆಗಬಾರ್ದಿತ್ತು ಅಂತ ಯಾಕೆ ಎಣಿಸಿದಿ, ಆಗಬಾರ್ದಿತ್ತು ಅಂತ ಎಣಿಸಿದ್ರಿಂದ ದುಃಖ ಆಯ್ತಲ್ಲ, ಏನಾಗುತ್ತೋ ಅದು ಆಗುತ್ತೆ ಅಂತ ಕೂಡು, ಆವಾಗ ಪ್ರಾಬ್ಲಮ್ ಇಲ್ಲ. ಹೀಗಾಗಬೇಕು ಅಂತ ಬಯಸಿದರೆ ಅದಾಗಲಿಲ್ಲ, ದುಃಖ ಆಯಿತು. ಆದ್ದರಿಂದ ಗಾಳಿ ಈ ದುರ್ಗಂಧ ಬರಬಾರ್ದು, ಸುಗಂಧ ಹೂದೋಟವೇ ಬರಬೇಕು ಮುಂದೆ. ದುರ್ಗಂಧ ಇದ್ದರೂ ಬೀಸುತ್ತೆ, ಸುಗಂಧ ಇದ್ದರೂ ಬೀಸುತ್ತೆ, ಅದರಷ್ಟಕ್ಕೆ ಮುಂದೆ ಹೋಗುತ್ತೆ. ಅದು ಅದನ್ನು ಅಂಟಿಸಿಕೊಳ್ಳುವುದೇ ಇಲ್ಲ. ಹಾಗೆ ನೀನು ನಿರ್ಲಿಪ್ತನಾಗಿ ಬದುಕಲಿಕ್ಕೆ ಕಲಿ. ಅಂದರೆ ಜೀವನದಲ್ಲಿ ದುಃಖಕ್ಕೆ ಅವಕಾಶ ಇಲ್ಲ. ದುಃಖಕ್ಕೆ ಅವಕಾಶ ನಮ್ಮ ಬೇಕುಗಳು ಮತ್ತು ಬೇಡಗಳು. ಅದನ್ನು ಪೃಥ್ವಿಯಿಂದ ತ್ಯಾಗವನ್ನು ಕಲಿತೆ. ಬೇಕು ಬೇಡಗಳನ್ನು ಅಂಟಿಸಿಕೊಳ್ಳದೆ ನಿರ್ಲಿಪ್ತನಾಗಿ ಬದುಕಬೇಕು ಅನ್ನೋದನ್ನು ಗಾಳಿಯಿಂದ ಕಲಿತೆ. ಇವೆಲ್ಲ ನಾವು ಕಲಿಬಹುದಿತ್ತು. ನಮಗೆ ಪೃಥ್ವಿಯಲ್ಲಿ ಈ ಕ್ವಾಲಿಟಿ ಇದೆ ಅಂತ ಗಮನಕ್ಕೆ ಬರಲಿಲ್ಲ. ಯಾಕೆಂದ್ರೆ ನಾವು ನಮ್ಮ ಸ್ವಾರ್ಥದಲ್ಲೇ ಇದ್ದೇವೆ. ಮಣ್ಣಿನಿಂದ ಏನು ಚಿನ್ನ ತೆಗೆಯುವುದು ಅಂತ ಇಷ್ಟೇ ಯೋಚಿಸ್ತೇವೆ ಹೊರತು ಮಣ್ಣು ಅದು ಏನು ಮಾಡ್ತಾ ಇದೆ ಅನ್ನೋದನ್ನು ಯೋಚಿಸಲಿಲ್ಲ. ನಾವು ಗಾಳಿಯಿಂದೇ ಬದುಕ್ತಾ ಇದ್ದೇವೆ, ನಾವು ಉಸಿರಾಡ್ತಾ ಇದ್ದೇವೆ. ಆದರೆ ಗಾಳಿಯಿಂದ ಒಂದು ಪಾಠ ಕಲಿಬೇಕು ಅನ್ನೋದು ನಮಗೆ ತಲೆಗೆ ಹೊಳೆದಿರಲಿಲ್ಲ. ಅದು ಅವಧೂತನಿಗೆ ಹೊಳೆಯಿತು. ಈ 3ನೇ ಗುರು ಯಾರು? ಆಕಾಶ. ತೇಜೋಬನ್ನಮಯೈರ್ಭಾವೈಃ ಮೇಘಾದ್ಯೈರ್ವಾಯುನೇರಿತೈಃ ನ ಸ್ಪೃಶ್ಯತೆ ನಭಸ್ತದ್ವತ್ ಕಾಲಸೃಷ್ಟ್ಯೈರ್ಗುಣೈಃ ಪುಮಾನ್. ನಮಗೆ
ಮೂಲಭೂತವಾಗಿ ಬದುಕಿನ ಕೆಳಗೆ ನೆಲ ಇದೆ, ಮೇಲೆ ಆಕಾಶ ಇದೆ, ಮಧ್ಯದಲ್ಲಿ ಗಾಳಿ ಬೀಸ್ತಾ ಇದೆ. ಇದು ಮೂಲಭೂತವಾದ ಪಂಚಭೂತಗಳಲ್ಲಿ ಈ ಮೂಲಭೂತವಾದ ಸಂಗತಿಗಳನ್ನೇ ಮೊದಲವನು ತಗೊಂಡು ಅದರಿಂದ ಏನು ಪಾಠ ಕಲಿತೆ ಅಂತ. ಆಕಾಶದಲ್ಲೇ ಇರುವುದು. ಈ ಪ್ರಪಂಚದ ಸೃಷ್ಟಿ ಅಂತಂದರೆ ಇದು ಮುಪ್ಪುರಿಯಾದ ಸೃಷ್ಟಿ. ಮಣ್ಣು, ನೀರು, ಬೆಂಕಿ, ಇದು ಮೂರರಿಂದಲೇ ಎಲ್ಲ ಪ್ರಪಂಚದ ವಸ್ತುಗಳ ಸೃಷ್ಟಿಯಾಗಿದೆ. ಯಾವ ವಸ್ತು ತಗೊಂಡ್ರೂ ಅದರಲ್ಲಿರೋದು ಇದೇ ಮೂರು. ಬಹಳ ವಿಚಿತ್ರ ಅಂದರೆ, ಇವಾಗ ಒಂದು ಗುಲಾಬಿ ಹೂ, ಆ ಗುಲಾಬಿಗೆ ಗೊಬ್ಬರ ಹಾಕ್ತೇವೆ ನಾವು. ಗೊಬ್ಬರ ಅನ್ನೋದು ವಾಸನೆ ಹೊಡೆಯುವಂಥ ಒಂದು ಸಂಗತಿ ಇರ್ಬೋದು. ಗುಲಾಬಿ ಹೂ ಸುಗಂಧ. ಆದರೆ ನೀವು ಅದನ್ನು ವಿಶ್ಲೇಷಣೆ ಮಾಡಿದರೆ ಗುಲಾಬಿ ಹೂವಿನಲ್ಲೂ ಇರುವುದು ಮಣ್ಣು, ನೀರು, ಬೆಂಕಿ. ಮಣ್ಣಿನಲ್ಲಿ ಬಿತ್ತಿದೆವು, ನೀರು ಹಾಕಿದೆವು, ಸೂರ್ಯನ ಬೆಳಕು, ಸೂರ್ಯ ಶಾಖ ಬಿತ್ತು, ಹೂವಾಯಿತು. ಅದನ್ನು ಯಾವುದೇ ಬೆಳೀಬೇಕಾಗಿದ್ದರೆ ಈ ಮೂರು ಅವಶ್ಯಕವಾಗಬೇಕಂದ್ರೆ ಮಣ್ಣು, ನೀರು, ಬೆಂಕಿ. ಗೊಬ್ಬರದಲ್ಲೂ ಇರುವುದು ಮಣ್ಣು, ನೀರು, ಬೆಂಕಿ. ಒಂದು ಮರ ಇತ್ತು, ಅದು ಮಣ್ಣು, ನೀರು, ಬೆಂಕಿದ್ದೇ ಕಾಂಪೋಸಿಷನ್. ಮರ ಕಡಿದು ಕಟ್ಟಿಗೆ ಮಾಡಿದೆವು, ಅದು ಮಣ್ಣು, ನೀರು, ಬೆಂಕಿ. ಅದನ್ನು ಬೆಂಕಿ ಒಲೆಗೆ ಇಟ್ಟು ಸುಟ್ಟೆವು, ಬೂದಿ ಆಯಿತು, ಅದು ಮಣ್ಣು, ನೀರು, ಬೆಂಕಿ. ಯಾವುದೇ ವಸ್ತು ಮೂಲತಃ ಇರುವುದು ಮೂರೇ ವಸ್ತುಗಳು. ಈ ಮೂರರಿಂದ ಈ ಟ್ರಿನಿಟಿ, ತ್ರಿಮುಖಿ, ಅದನ್ನು ತ್ರಿವೃತ್ಕರಣ ಅಂತಾರೆ ಉಪನಿಷತ್ತುಗಳಲ್ಲಿ. ಈ ಮೂರು ಮುಖದಿಂದ ಪ್ರಪಂಚ ಆಗಿದೆ. ಆದರೆ ಮಣ್ಣು, ನೀರು, ಬೆಂಕಿ ಇದರ ಸಂಯೋಜನೆಯಿಂದ ಅನಂತ ವಿಧವಾದ ಪದಾರ್ಥಗಳು ಸೃಷ್ಟಿಯಾಗಿವೆ. ಇರೋದು ಮೂರೇ, ಆದರೆ ಮೂರರ ರೇಷಿಯೋ ಬದಲಾದಾಗ ಅದರ ರೂಪ ಬೇರೆ ಆಗುತ್ತೆ, ಅದರ ಗಂಧ ಬೇರೆ ಆಗುತ್ತೆ, ಅದರ ರಸ ಎಲ್ಲ ಬೇರೆ ಆಗುತ್ತೆ. ಮೂಲತಃ ಇರೋದು ಮೂರೇ ವಸ್ತು. ಒಂದೇ ಹಿಟ್ಟಿನಿಂದ ನಾನಾ ಬಗೆಯ ಭಕ್ಷ್ಯಗಳನ್ನು ಹೆಣ್ಮಕ್ಳು ಮಾಡಿದ ಹಾಗೆ. ಯಾವುದೋ ಒಂದು ಹಿಟ್ಟು ತಂದುಕೊಟ್ರೆ ಅದು ಒಂದೊಂದು ಆಕಾರದ ತಿಂಡಿ ಮಾಡ್ತಾರೆ. ಒಂದೊಂದಕ್ಕೆ ಒಂದೊಂದು ರುಚಿ, ಒಂದೊಂದಕ್ಕೊಂದೊಂದು ಆಕಾರ, ಎಲ್ಲ ಕಂಟೆಂಟ್ ಅಂದರೆ ಒಂದೇ ಹಿಟ್ಟು. ಹಾಗೆ ಮೂರೇ ಸಂಗತಿಯಿಂದ ನಾವು ಕನಸಿನಲ್ಲಿ ಎಣಿಸಲಾಗದಷ್ಟು ಬಗೆಯ ಒಂದೊಂದು ಪದಾರ್ಥವು ಅನಂತ ವಿಧವಾಗಿ ಬೆಳೆಯಿತು. ಆ ತ್ರಿವೃತ್ತು ಏನಿದೆ ಅದೆಲ್ಲ ಬೆಳೆಯೋದು ಎಲ್ಲಿ? ಆಕಾಶ ಇಲ್ಲದೆ ಇರ್ತಿದ್ರೆ, ಇಫ್ ದರ್ ಈಸ್ ನೋ ಸ್ಪೇಸ್ ಎಟ್ ಆಲ್, ಅವಕಾಶವೇ ಇಲ್ಲ ಅಂದರೆ ಬೆಳೀಲಿಕ್ಕೆ ಅವಕಾಶ ಇಲ್ಲ. ಎಲ್ಲ ಕಡೆ ಪೂರ್ತಿ ಸಾಲಿಡ್ ಆದಂತಹ ವಸ್ತು ತುಂಬಿದ್ರೆ ಈ ಪ್ರಪಂಚದಲ್ಲಿ ನಾವು ನಡೆಯೋದು ಹೇಗೆ, ನಾವು ಮಾತಾಡೋದು ಹೇಗೆ, ನಾವು ಮಾಡೋದು ಹೇಗೆ, ಮನೆ ಕಟ್ಟೋದು ಹೇಗೆ, ವಿಮಾನದಲ್ಲಿ ಓಡಾಡೋದು ಹೇಗೆ, ಕಾರ್ನಲ್ಲಿ ಓಡಾಡೋದು ಹೇಗೆ, ನಡೆದಾಡೋದು ಹೇಗೆ? ಯಾವುದೂ ಸಾಧ್ಯ ಇಲ್ಲ. ಹಾಗಾಗಿ ಬದುಕಿಗೆ ಅವಕಾಶ ಕೊಡುವಂಥದ್ದು ಸ್ಪೇಸು, ಆಕಾಶ. ಆಕಾಶ ಅಂದರೆ ಅವಕಾಶ. ಅದಕ್ಕೆ ಪ್ರಾಚೀನರು ಗಣಪತಿ ಆಕಾಶದ ದೇವತೆ, ಅವನು ವಿಘ್ನ ನಿವಾರಕ ಅಂತ. ನಮಗೆ ವಿಘ್ನ ನಿವಾರಣೆ ಆಗೋದು ಹಾಗೆ. ಇವಾಗ ಒಬ್ಬ ಮನುಷ್ಯನ ಎದುರುಗಡೆ ಒಂದು ಗೋಡೆ ಇದ್ದರೆ ಅದರ ಆಚೆ ಇದ್ದದ್ದು ಕಾಣೋದಿಲ್ಲ, ವಿಘ್ನ ಅದು. ಆ ಗೋಡೆ ತೆಗೆದರೆ ಆಕಾಶ, ಎದುರಿದ್ದವರು ಕಾಣ್ತಾರೆ, ಅದೇ ಅವಕಾಶ. ಆದ್ದರಿಂದ ಆಕಾಶವೇ ವಿಘ್ನ ನಿವಾರಕ. ಆದ್ದರಿಂದ ಆಕಾಶದ ಅಭಿಮಾನಿ ದೇವತೆಯಾದ ಗಣಪತಿಯನ್ನು ವಿಘ್ನ ನಿವಾರಕ ಅಂತ ಹೇಳಿದರು. ಹಾಗಾಗಿ ನಮ್ಮ ಬದುಕಿಗೆ ಅವಕಾಶ ನೀಡುವಂಥದ್ದು ಸ್ಪೇಸ್, ಆಕಾಶ. ಅದರಲ್ಲಿ ಬೆಳೆದದ್ದು ಇದು ಮೂರು: ಮಣ್ಣು, ನೀರು, ಬೆಂಕಿ. ಪ್ರಪಂಚದಲ್ಲಿ ಮೂರು ಬಗೆಯ ಪದಾರ್ಥಗಳು ತಮ್ಮ ಬಗೆ ಬಗೆಯ ವೈವಿಧ್ಯವನ್ನು ಆಕಾಶದ ಮೂಲಕ ಬೆಳೆಸಿಕೊಳ್ತಾ ಬಂದಿವೆ. ಆಮೇಲೆ ಇದು ಕೆಳಗಿನಿಂದ ಆಯಿತು. ಇನ್ನೊಂದೇನಂದ್ರೆ ನೆಲದಲ್ಲಿ ನೀರಿದೆ, ಆ ನೀರು ಆವಿಯಾಗಿ ಆಕಾಶಕ್ಕೆ ಹೋಗುತ್ತೆ, ಮೋಡ ಆಗುತ್ತೆ. ಅದಿರೋದು ಆಕಾಶದಲ್ಲೇ. ನೆಲದಲ್ಲಿರುವವರು ಆಕಾಶದಲ್ಲೇ ಇರೋದು. ಆಮೇಲೆ ಆಕಾಶದಲ್ಲೇ ಇರುವಂಥದ್ದು ಮೋಡವಾಗುತ್ತೆ, ಮೋಡಾಗಿ ಮಿಂಚಾಗತ್ತೆ, ಗುಡುಗಾಗತ್ತೆ, ಸಿಡಿಲಾಗತ್ತೆ, ಮಳೆಯಾಗಿ ಸುರಿಯುತ್ತೆ. ಇದೆಲ್ಲವೂ ನಡೆಯೋದು ಆಕಾಶದಲ್ಲಿ. ಮನುಷ್ಯನ ಸಮಗ್ರ ಬದುಕಿನ ಹರವು, ಅವನ ಎಲ್ಲ ನಡೆದಾಟ, ಓಡಾಟ, ವ್ಯವಹಾರಗಳು. ಆಮೇಲೆ ಆಕಾಶದಲ್ಲಿ ನಿರ್ಮಾಣಗೊಂಡ ಮೋಡಗಳು, ಮಿಂಚು, ಗುಡುಗು, ಸಿಡಿಲು, ಇವೆಲ್ಲವೂ ನಡೆಯುವುದು ಆಕಾಶದಲ್ಲಿ. ಆದರೆ ಆಕಾಶ ಇದೆಲ್ಲದರಿಂದ ಅತೀತವಾಗಿದೆ. ಇದು ಯಾವುದರ ಸ್ಪರ್ಶವೂ ಅದಕ್ಕಿಲ್ಲ. ಹಾಗೆಯೇ ಮನುಷ್ಯ ಕಾಲ ಸೃಷ್ಟ. ಯಾಕಂದರೆ ಒಂದು ಕಾಲದಲ್ಲಿ ಮೋಡ ಆಗುತ್ತೆ, ಒಂದು ಕಾಲದಲ್ಲಿ ಮಳೆಯಾಗಿ ಸುರಿಯುತ್ತೆ, ಮತ್ತೊಂದು ಕಾಲದಲ್ಲಿ ಆಕಾಶದಲ್ಲಿ ಮೋಡವೇ ಇರೋಲ್ಲ. ಹಾಗೆ ಕಾಲಗಳಲ್ಲಿ ಆಗತಕ್ಕಂಥ ಬದಲಾವಣೆಗಳನ್ನು ಅದು ಯಾವುದನ್ನೂ ಹಚ್ಚಿಕೊಳ್ಳದೆ ನಿರ್ವಿಕಾರವಾಗಿರುತ್ತೆ. ಹಾಗೆ ಮನುಷ್ಯನ ದೇಹದಲ್ಲಿಯೂ ಕೂಡ ಈ ದೇಹ ಮಣ್ಣು, ನೀರು, ಬೆಂಕಿಯಿಂದ ಆಗಿರತಕ್ಕಂಥ ದೇಹ, ಅದರಲ್ಲಿ ಬದಲಾವಣೆಗಳಾಗ್ತಾ ಇರ್ತವೆ. ಬಾಲ್ಯ ಇರುತ್ತೆ, ಯೌವನ ಬರುತ್ತೆ, ಆಮೇಲೆ ಮುಪ್ಪು ಬರುತ್ತೆ, ಒಂದು ದಿವಸ ಸಾವು ಬರುತ್ತೆ. ಅದರಿಂದ ಬರ್ತಕ್ಕಂಥ ಸಿಡಿಲು ಮಿಂಚಿನಂಥ ಭಯಾನಕವಾದಂಥ ಘಟನೆಗಳು ನಡೀತಾವೆ. ಆಕಾಶ ಸಿಡಿಲು ಬಿಟ್ಟು ಗಾಬರಿ ಆಗೋದು ನೆಲದಲ್ಲಿರೋ ನಾವು, ಆಕಾಶಕ್ಕೇನೋ ಗಾಬರಿ ಆಗೋದಿಲ್ಲ. ಮಿಂಚಿತು ಅಂತ ಆಕಾಶ ಏನೋ ಹೊಳೆಯೋದಿಲ್ಲ. ಇದೆಲ್ಲವೂ ಆಕಾಶದಲ್ಲಿ ನಡೀತಾ ಇದೆ. ಇದು ಯಾವುದರ ಸ್ಪರ್ಶವಿಲ್ಲದೆ ಆಕಾಶ ತಟಸ್ಥವಾಗಿ ನಿಂತಿದೆ. ಹಾಗೆ ನಮ್ಮ ಬದುಕಿನಲ್ಲಿ ಗುಡುಗುಗಳು ಬರ್ತಾವೆ, ಸಿಡಿಲುಗಳು ಬರ್ತಾವೆ, ಮಿಂಚುಗಳು ಮಿಂಚುತ್ತಾವೆ. ನಮ್ಮ ಬದುಕಿನಲ್ಲೂ ಮಣ್ಣು, ನೀರು, ಬೆಂಕಿಯಿಂದಾಗಿ ಬದಲಾವಣೆಗಳಾಗ್ತವೆ. ವಯಸ್ಸು ಬದಲಾಗತ್ತೆ, ಬಾಲ್ಯದ ದೇಹ ಇರುತ್ತೆ, ಮುಪ್ಪು ಬರುತ್ತೆ,
ಹೊಸ ಹಲ್ಲು ಮೂಡುತ್ತೆ ಬಾಲ್ಯದಲ್ಲಿ, ಮುಪ್ಪಿನಲ್ಲಿ ಹೊಸ ಹಲ್ಲು, ಹಳೆಯ ಹಲ್ಲು ಉದುರುತ್ತೆ, ಒಳ್ಳೆ ಸ್ಕಿನ್ ಕಾಂಪ್ಲೆಕ್ಸ್ ಇತ್ತು, ಸುಕ್ಕು ಬಂತು, ಕಪ್ಪು ಕೂದಲಿತ್ತು, ಬಿಳಿಯಾಯಿತು. ಇದೆಲ್ಲವೂ ಆಕಾಶ ಹೇಗೆ ಇದೆಲ್ಲ ಘಟನೆಗಳನ್ನು ತನಗೆ ಅಂಟಿಸಿಕೊಳ್ಳದೆ ನಡೆಯುವುದಕ್ಕೆ ಅವಕಾಶ ಕೊಡುತ್ತೆ, ಹಾಗೆ ಎಲ್ಲ ಬದಲಾವಣೆಗಳನ್ನು ನಿರ್ವಿಕಾರನಾಗಿ ಜೀವನದಲ್ಲಿ ಅನುಭವಿಸು ಅನ್ನೋ ಪಾಠವನ್ನು ನಾನು ಆಕಾಶದಿಂದ ಕಲಿತೆ ಅಂತಾನೆ. 3 ಗುರುಗಳಾದರು. ಸ್ವಚ್ಛಃ ಪ್ರಕೃತಿತಸ್ನಿಗ್ಧಃ ಮಧುರಸ್ತೀರ್ಥವನ್ನೃಣಾಂ ಮುನಿಃ ಪುನಾತ್ಯಪಾಂ ಮಿತ್ರಂ ಈಕ್ಷೋಪಸ್ಪರ್ಶ ಕೀರ್ತನೈಃ ಆಮೇಲೆ ಮನುಷ್ಯ ಯಾವಾಗಲೂ ಬದುಕುವುದು ನೀರಿನಿಂದ. ನೀರಿಲ್ಲದೆ ಅನ್ನ ಇಲ್ಲದೆ ಬದುಕಬಹುದು. ಇವಾಗ ಗಾಂಧೀಜಿ 50 ದಿವಸ ಉಪವಾಸ ಮಾಡಿದರು. 50 ದಿವಸ ಉಪವಾಸ ಮಾಡಿ ಬದುಕಿದ್ರೆ ಹಾಗೆ ನೀರು ಕುಡಿತಾ ಇದ್ರು. ಅದರಿಂದ ನೀರು ಕುಡಿಯದೆ 50 ದಿವಸ ಬದುಕಲಿಕ್ಕಾಗದು, ಅನ್ನ ತಿನ್ನದೆ 50 ದಿವಸ ಬದುಕಬಹುದು. ಅದಕ್ಕೆ ಸಂಸ್ಕೃತದಲ್ಲಿ ನೀರಿಗೆ ಹೆಸರೇ ಜೀವನಂ. ನಮ್ಮ ಉಸಿರಾಟಕ್ಕೆ ಒಳಗಿನಿಂದ ಶಕ್ತಿ ಕೊಡುವುದು ನೀರು, ಅನ್ನ ಅಲ್ಲ. ಅದನ್ನ ನೀರು ಕುಡಿಯದೇ ಇದ್ದರೆ ಉಸಿರು ಕಟ್ಟಿ ಸಾಯ್ತಾನೆ ಮನುಷ್ಯ, ಉಸಿರಾಡುವುದಕ್ಕಾಗೋದಿಲ್ಲ. ಪ್ರಾಣಶಕ್ತಿಗೂ ನೀರಿಗೂ ಸಂಬಂಧ. ಈ ಹರಿಯುವ ನೀರು, ಇವರೆಲ್ಲ ಹಿಂದಿನ ಋಷಿಗಳು, ಅವಧೂತರಂಥವರು ಬದುಕಿದವರು ಪೇಟೆ ಪಟ್ಟಣಗಳಲ್ಲಿ ಬದುಕಿದವರಲ್ಲ. ಕಾಡಿನಲ್ಲಿ ಎಲ್ಲಿ ಸಮೃದ್ಧವಾದ ನೀರಿದೆ, ಎಲ್ಲಿ ದೊಡ್ಡ ಹೊಳೆ ಹರಿಯುತ್ತೆ, ಗಂಗೆ, ಯಮುನೆ, ಸರಸ್ವತಿ, ಈ ನದಿಗಳ ದಡದಲ್ಲಿ ವಾಸ ಮಾಡಿದವರು. ಅವರಿಗೆ ಆಕರ್ಷಣೆ ಆ ನೀರಿನ ಹರವು. ಇವತ್ತಿಗಾದರೂ ಅಷ್ಟೇ. ನಾನು ಮೊದಲ ಬಾರಿ ಬದರಿಗೆ ಹೋದಾಗ ನನಗೆ ಗಂಗೆಯನ್ನು ಕಾಣಬೇಕು ಅನ್ನೋ ಆಸೆ. ಗಂಗೆಯ ನೀರು ನಾವು ತುಂಬ ನೀರು ನೋಡಿದ್ದೇವೆ, ಯಾಕಂದರೆ ನಮ್ಮಲ್ಲಿ ಟ್ಯಾಪಿನಲ್ಲೇ ಬರೋದು ನೀರೇ, ನಮ್ಮ ಬಾವಿಲಿ ಇರೋದು ನೀರೇ. ಆದರೆ ಗಂಗೆಯನ್ನು ನೋಡಬೇಕು ಅಂತ ಹರಿದ್ವಾರಕ್ಕೆ ಇನ್ನೂ 10 ಕಿಲೋಮೀಟರ್ ಇದ್ದಾಗ, ಇನ್ನೂ 10 ಕಿಲೋಮೀಟರ್ ದೂರ ಹೋದಾಗ ಗಂಗೆ ಕಾಣ್ತಾಳೆ. ಆದರೆ ಅಷ್ಟೇ ಅಲ್ಲ, ನನಗೆ 10 ಕಿಲೋಮೀಟರ್ ದೂರದಲ್ಲಿ ಡೆಲ್ಲಿಯಿಂದ ಹರಿದ್ವಾರಕ್ಕೆ 10 ಕಿಲೋಮೀಟರ್ ಇರೋ ತನಕ ಮರಗಳ ಹಸಿರು ಬೇರೆ, ಹರಿದ್ವಾರಕ್ಕೆ ಹತ್ತಿರ ಆದಾಗ ಮರಗಳ ಹಸಿರು ಬಣ್ಣವೇ ಬೇರೆ. ಯಾಕೆಂದರೆ ಗಂಗೆಯ ನೀರು ಕುಡಿದ ಮರ ಅದು. ಆ ಮರಗಳನ್ನು ನೋಡಿದ ತಕ್ಷಣ ಈ ಮರಗಳು ಗಂಗೆಯ ನೀರು ಕುಡಿದು ಇಷ್ಟು ಆನಂದವಾಗಿ ಲವಲವಿಕೆಯಿಂದ ಇದ್ದಾವೆ. ಡೆಲ್ಲಿಯ ಮರಗಳಲ್ಲಿ ಈ ಲವಲವಿಕೆ ಇಲ್ಲ, ಈ ಹಸಿರು ಇಲ್ಲ. ಅದು ಪೇಲವವಾದ ಹಸಿರು, ಇದು ಡಾರ್ಕ್ ಆದ ಹಸಿರು. ಆ ಮರಗಳನ್ನು ನೋಡಿದ ತಕ್ಷಣ ಗಂಗೆಯನ್ನು ನೋಡಿದ ಆನಂದ ಆಯ್ತು ನನಗೆ. ಅಲ್ಲಿಂದ ಮುಂದೆ ಗಂಗೆಯನ್ನು ನೋಡಿದಾಗ ಮನುಷ್ಯನಿಗೆ ಯಾವಾಗಲೂ ಅಷ್ಟೇ ಮೊದಲು ನೋಡಬೇಕು ಅನ್ನೋ ಆಸೆ. ಕೇಳ್ತಾನೆ, ಗಂಗೆ ಬಹಳ ಅದ್ಭುತವಾದ ನದಿ. ಕಿವಿಯಲ್ಲಿ ಕೇಳಿದ ಮೇಲೆ ಅದನ್ನು ನೋಡಬೇಕು ಅನ್ನೋ ಆಸೆ, ನೋಡಿದ ಮೇಲೆ ಅದನ್ನು ಮುಟ್ಟಬೇಕು ಅನ್ನೋ ಆಸೆ. ನೋಡಿದ ತಕ್ಷಣ ಆಸೆ ಮುಗಿಯೋದಿಲ್ಲ. ಯಾವುದನ್ನು ನೋಡಿದ ಮೆಚ್ಚಿಕೊಂಡ, ಮೆಚ್ಚಿದ್ದನ್ನು ಮುಟ್ಟಬೇಕು, ಮುಟ್ಟಿದ್ದನ್ನು ರುಚಿ ನೋಡಬೇಕು. ಆಮೇಲೆ ಇದೆಲ್ಲ ಒಂದು ಇಂದ್ರಿಯ ಇನ್ನೊಂದು ಇಂದ್ರಿಯಕ್ಕೆ ಟೆಂಪ್ಟ್ ಮಾಡ್ತಾ ಹೋಗುತ್ತೆ. ಹಾಗೆ ಈ ಗಂಗೆಯ ನೀರು ಕುಡಿಬೇಕು ಅಂತ ಪ್ರಾಯ ನಾನು ಯಾವತ್ತೂ ದಿನ ಅಷ್ಟು ನೀರು ಕುಡಿಯೋಲ್ಲ. ಗಂಗೆ ನೀರು ಅಂತ ನಾನು ಸಾಮಾನ್ಯ 2 ಲೀಟ್ರ್ 3 ಲೀಟ್ರ್ ನೀರು ಸುಮ್ಮನೆ ಗಂಗೆ ಜಲ ಅಂತ, ಅಷ್ಟು ಖುಷಿ. ಆ ನೀರು ಏನೋ ಒಂದು ಮಾಧುರ್ಯ ಅದರದ್ದು. ಅದನ್ನು ಮೀಯೋದು, ಅದರಲ್ಲಿ ಮೈಚಲ್ಲಿ ಕೂತ್ಬಿಡ್ತಿದೆ ಅದು ಗಂಗಾ ಜಲದಲ್ಲಿ. ಅದು ಗಂಗೆ ತಾಯಿಯಂತೆ ಬಂದು ಮೈಯನ್ನು ಸೋಪು ಹಾಕದೆ ತಿಕ್ಕಿ ತೊಳಿತಾ ಇದ್ಲು. ಆ ಗಂಗೆಯ ನೀರು ಮೈ ತಿಕ್ಕಿದಾಗ ಬರೇ ಮೈಯ ಹೊರಮೈಯ ಮಣ್ಣಲ್ಲ, ಒಳಮೈಯ ಮಣ್ಣು ತೊಳೆದು ಹೋಗ್ತಿತ್ತು ಅನ್ನೋ ಭಾವನೆ ಬರುತ್ತಿತ್ತು ನನಗೆ. ಇದೆಲ್ಲ ನೀರಿನಿಂದ ನಾವು ಕಲಿಬಹುದಾದ ಪಾಠಗಳು. ಏನು ಪಾಠ ತಾನು ಕಲಿತೆ ಅಂತಾನೆ ಅವಧೂತ. ಅವನು ಹೇಳ್ತಾನೆ, ನೀರಿನಲ್ಲಿರ್ತಕ್ಕಂಥ ಒಂದು ಗುಣ ಸ್ವಚ್ಛತೆ, ಟ್ರಾನ್ಸ್ಪೇರೆಂಟ್. ಕೆಸರು ತುಂಬಿದಾಗ ಅದು ಹಾಳಾಗತ್ತೆ. ಹಾಗೆ ನಮ್ಮ ಬದುಕಿನಲ್ಲಿ ಕೆಸರು ರಾಡಿ ಹಚ್ಚಿಕೋಬೇಡ, ಬಿ ಟ್ರಾನ್ಸ್ಪೇರೆಂಟ್ ಲೈಕ್ ವಾಟರ್ ಅಂತಾನೆ. ನೀರು ಪಾರದರ್ಶಕ. ಒಳ್ಳೆ ಸ್ವಚ್ಛವಾದ ನೀರಾಗಿದ್ದರೆ ಅದರ ಕೆಳಗೆ ಇರತಕ್ಕಂಥ ತಳದಲ್ಲಿರ್ತಕ್ಕ ಉಸುಕುಗಳನ್ನು ಲೆಕ್ಕ ಮಾಡಬಹುದು. ಅಂಥ ಪಾರದರ್ಶಕತೆ ಇದೆ ನೀರಿನಲ್ಲಿ. ನಾನು ನನ್ನ ಬದುಕು ಪಾರದರ್ಶಕ ಆಗಬೇಕು. ಅದರಲ್ಲಿ ಮುಚ್ಚುಮರೆ, ಅದರಲ್ಲಿ ಕೊಳಚೆ, ರಾಡಿ ಇರಬಾರ್ದು, ಕೆಸರು ಇರಬಾರ್ದು. ನಾನು ಟ್ರಾನ್ಸ್ಪೇರೆಂಟ್ ಆಗಬೇಕು ಅಂತ ಬಯಸಿದೆ. ನೀರನ್ನು ನೋಡಿ ಕಲಿತೆ ಅಂತಾನೆ. ಸ್ವಚ್ಛ ಪ್ರಕೃತಿತಃ ಅಂದರೆ ಸಹಜವಾಗಿ ಸ್ವಚ್ಛ. ಆಮೇಲೆ ಅದು ಕೊಳಕಾಗುವುದು ಬೇರೆ, ರಾಡಿ ಸೇರಿದಾಗ. ಸಹಜ ಗುಣ ನೀರಿನದ್ದು ಪಾರದರ್ಶಕತೆ. ನಾವೀಗ ಒಳ್ಳೆ ನೀರನ್ನು ಒಂದು ಲೋಟದಲ್ಲಿ ಹಾಕಿದರೆ ಇಡೀ ಲೋಟ ಒಳಗಿನಿಂದ ಕಾಣುತ್ತೆ. ಅಂದ ನೀರಿನ ಸಹಜವಾದ ಪಾರದರ್ಶಕತೆ ಇನ್ಯಾವುದರಲ್ಲೂ ಇಲ್ಲ. ಇದು ಮಣ್ಣಿನಲ್ಲಿ ಪಾರದರ್ಶಕತೆ ಇಲ್ಲ, ಬೆಂಕಿಯಲ್ಲಿ ಪಾರದರ್ಶಕತೆ ಇಲ್ಲ, ಗಾಳಿಯಲ್ಲಿ ಪಾರದರ್ಶಕತೆ ಇಲ್ಲ. ಯಾಕೆಂದರೆ ಗಾಳಿ ಫಾರ್ಮೇ ಇಲ್ಲ. ಫಾರ್ಮ್ ಇದ್ದು ಪಾರದರ್ಶಕವಾಗಿರೋದು, ಟ್ರಾನ್ಸ್ಪೇರೆಂಟ್ ಆಗಿರೋದು. ಆಕಾಶಕ್ಕೂ ಏನು ಪಾರದರ್ಶಕತೆ, ಅದಕ್ಕೇನು ರೂಪವೇ ಇಲ್ಲ. ಆದ್ದರಿಂದ ಪ್ರಕೃತಿಯಲ್ಲಿ ಇರತಕ್ಕ ವಸ್ತುಗಳಲ್ಲಿ ನೈಜವಾಗಿ ಸ್ವಭಾವ ಸಿದ್ಧವಾದ ಪಾರದರ್ಶಕತೆ ನೀರಿನಲ್ಲಿದೆ. ಅದನ್ನು ನೋಡಿ ನಾನೂ ಪಾರದರ್ಶಕ ಆಗಬೇಕು. ನಾನು ಈ ಗುಣಗಳನ್ನು ನನ್ನ ಜೀವನದಲ್ಲಿ ರೂಢಿಸ್ಕೊಳ್ಬೇಕು. ಒಳಗೊಂದು ಹೊರಗೊಂದು ಇರಬಾರದು. ಒಳಗೇನೋ ಹೊರಗೂ ಅದೇ, ಹೊರಗೆ ಕಂಡಾಗ ಒಳಗೂ ಕಾಣಬೇಕು. ಈ ಪಾರದರ್ಶಕತೆ ಜೀವನದಲ್ಲಿ ಇರಬೇಕು. ಸ್ವಚ್ಛ ಪ್ರಕೃತಿತಃ
ಆಮೇಲೆ ನೀರಿನಲ್ಲಿ ಇನ್ನೊಂದು ಗುಣ ಇದೆ. ಇವಾಗ ಹಿಟ್ಟಿರುತ್ತೆ, ನಾವು ಗ್ರೈಂಡ್ ಮಾಡಿ ಏನೋ ಒಂದು ತರ್ತೇವೆ ಧಾನ್ಯವನ್ನು, ಆ ಹಿಟ್ಟು ಒಂದೊಂದೊಂದು ಅಂಟಿಕೊಂಡಿರೋದ್ರೆ ಬಿಟ್ಟಿರುತ್ತೆ. ಅದನ್ನು ಚಪಾತಿ ಮಾಡ್ಬೇಕಾದ್ರೆ ಅಥವಾ ತಿಂಡಿ ಮಾಡ್ಬೇಕಾದ್ರೆ ನೀರು ಹಾಕ್ತಾರೆ ಹೆಣ್ಮಕ್ಳು. ನೀರು ಹಾಕಿದ ತಕ್ಷಣ ಒಂದೊಂದೊಂದು ಹಿಡ್ಕೊಳ್ಳುತ್ತೆ. ಓಹೋ, ಒಬ್ಬರನ್ನೊಬ್ಬರು ಸ್ನೇಹದಿಂದ ಬೆಸೆಯಬೇಕು, ವಿಘಟನೆ ಮಾಡಬಾರದು ಅಂತ ನೀರಿನಿಂದ ಕಲಿತೇನೆ. ಸ್ನಿಗ್ಧ, ಈ ಸ್ನೇಹದಿಂದ ಬೆಸೆಯುವ ಗುಣ ನಾವು ಬಿಟ್ಟು ನಾವು ಜಗಳಾಡ್ತೇವೆ, ಒಬ್ಬರಿಗೊಬ್ಬರು ಹತ್ತಿರ ಇದ್ದವರು ದೂರ ಆಗ್ತೇವೆ. ಅದೇ ಈ ಸ್ನಿಗ್ಧತೆ, ನೀರಿನಲ್ಲಿ ಅಂಟಿಕೊಳ್ಳುವ ಗುಣ ಇದೆ. ಎಲ್ಲವನ್ನು ನೀರಿನ ಸ್ಪರ್ಶವಾದದ್ದೆಲ್ಲ ಅಂಟಿಕೊಳ್ಳುತ್ತೆ ಒಂದಕ್ಕೊಂದು. ಈ ರೀತಿ ನಾವು ಒಬ್ಬರನ್ನೊಬ್ಬರು ಸ್ನೇಹದಿಂದ ಬೆಸೆಯಬೇಕು ಅನ್ನೋದನ್ನು ನೀರಿನಿಂದ ಕಲಿತೆ. ನಾವು ಒಳಗೊಂದು ಹೊರಗೊಂದು ಇರಬಾರ್ದು, ಪಾರದರ್ಶಕ ಆಗಿರಬೇಕು, ಟ್ರಾನ್ಸ್ಪೇರೆಂಟ್ ಆಗಿರಬೇಕು ಅಂತ ನೀರಿನಿಂದ ಕಲಿತೆ. ಆಮೇಲೆ ಮತ್ತೊಂದು ಮಧುರಹ, ನೀರಿನ ಗುಣ ಮಾಧುರ್ಯ. ನೀರು ಸಹಜವಾಗಿ ಮಧುರ, ಅದರ ಟೇಸ್ಟು. ಅದನ್ನು ಕುಡಿದಾಗ ಅದೇನು ಪಾನಕ ಅಲ್ಲ, ಬೆಲ್ಲ ಹಾಕಿರೋಲ್ಲ, ಸಕ್ಕರೆ ಹಾಕಿರೋಲ್ಲ. ಅದೇ ಬರೇ ನೀರು ಕುಡಿದ್ರು ತುಂಬ ದಾಹ ಆದಾಗ ಬರೇ ನೀರು ಕುಡಿದಾಗ ಆಗುವ ಆನಂದ ಹಾಲು ಕುಡಿದ್ರೂ ಬರೋಲ್ಲ, ಕಾಫಿ ಕುಡಿದ್ರೂ ಬರೋಲ್ಲ, ಟೀ ಕುಡಿದ್ರೂ ಬರೋಲ್ಲ. ಆ ನೀರಿನಲ್ಲಿ ಅಂಥ ಒಂದು ಒಳಗೆ ಹೋದಾಗ, ತಂಪಾದ ನೀರು ಒಳಗೆ ಹೋದಾಗ ಏನೋ ಒಂದು ಸವಿ. ಮಧುರ ಅಂದರೆ, ಮಧು ಅಂದರೆ ಆನಂದ, ಮಧುರ ಅಂದರೆ ಆನಂದವನ್ನು ಕೊಡುವ ಗುಣ. ಅದು ನೀರು ಕುಡಿದಾಗ ಆಗುವ ಆನಂದ ಇನ್ಯಾತ್ರಿಂದಲೂ ಆಗೋದಿಲ್ಲ. ಅವಾಗ ತುಂಬ ದಾಹ ಆದಾಗ ಮನುಷ್ಯನ ನೀರು ಕುಡಿದಾಗ ಆಗುವ ಆನಂದ, ಇಲ್ಲ ನೀರಿನ ಪಸೆ ಇಲ್ಲದೆ ಬಾಯಿ ಒಣಗಿದಾಗ ಒಂದು ಹನಿ ನೀರು ಬಾಯಿಗೆ ಬಿದ್ದರೆ ಆಗುವ ಆನಂದ ಇನ್ನು ಯಾವ ತಿಂಡಿ ಕೊಟ್ಟರೂ ಆಗೋಲ್ಲ. ಅದನ್ನ ನೀರಿನಲ್ಲಿ ಸಹಜವಾಗಿ ಸುಖ ಕೊಡುವ ಗುಣ ಅಂತ. ಮಧುರ ಅಂದರೆ ಸುಖ ಕೊಡುವಿ. ಮಾಧುರ್ಯ, ಮಾಧುರ್ಯ ಮಾಧುರ್ಯ ಅಂತವಲ್ಲ, ಮಾಧುರ್ಯ ಅನ್ನೋ ಶಬ್ದದ ಅರ್ಥವೇ ಸುಖವನ್ನು ಕೊಡುವ ಸಹಜ ಸ್ವಭಾವ. ಅದರ ಸಹವಾಸ ಬಂದರೆ ಹಾಗೆ ಮನುಷ್ಯ ಏನಾಗಬೇಕು ಅಂದರೆ, ಯಾರಾದರೂ ಒಬ್ಬ ಮನುಷ್ಯನ ಮೀಟಾದಾಗ ಅವನ ಒಟ್ಟಿಗೆ ಇರುವುದೇ ಒಂದು ಆನಂದ ಅನಿಸ್ಬೇಕು, ಅವನ ಹತ್ರ ಮಾತಾಡೋದೇ ಒಂದು ಆನಂದ ಅನಿಸ್ಬೇಕು, ಇನ್ನೊಬ್ಬರಿಗೆ ಸುಖವನ್ನು ಹಂಚಬೇಕು. ಅಯ್ಯೋ ಯಾಕಪ್ಪ ಬಂದ, ಇನ್ನು ಯಾವಾಗ ಮಾತು ಮುಗಿಸ್ತಾನೆ ಅನ್ನಿಸುವಂಥ ಸ್ವಭಾವ ನಮ್ಮದಾಗಬಾರದು. ಮಾಧುರ್ಯ ಅಂದರೆ ಸುಖವನ್ನು ಹಂಚುವುದು. ಆ ಗುಣ ನೀರಿನಲ್ಲಿದೆ. ನೀರಿನ ನಾವು ನಡೆದಾಡ್ತಾ ಇದ್ದಾಗ ಮಧ್ಯದಲ್ಲಿ ಒಂದು ಹೊಳೆ ಬಂದರೆ ಚಪ್ಪಲಿ ತೆಗೆದು ನೀರಿನಲ್ಲಿ ಕಾಲಿಟ್ಟು ಕೂಡ್ತೇವೆ. ಏನೋ ಒಂದು ಖುಷಿ. ನೀರಿಗೆ ಕಾಲು ತಾಗಿದ ತಕ್ಷಣ ಆಗುವ ಆನಂದ, ಮೈಗೆ ನೀರು ಬಿದ್ದಾಗ ಆಗುವ ಆನಂದ. ಮಳೆಯಲ್ಲಿ ಮೊದಲ ಮಳೆ ಬಂದಾಗ ಮಕ್ಕಳು ಮಳೆಯಲ್ಲಿ ಓಡಾಡ್ತಾರೆ ನೆನ್ಕೊಂಡು, ಯಾಕೆಂದರೆ ಅದನ್ನು ತೋಯಿಸಿಕೊಳ್ಳುವ ಒಂದು ಆನಂದ. ನೀರೇ ಒಂದು ಆನಂದಮಯ ಅಂತ. ಅದನ್ನು ಕುಡಿದಾಗ ಆಗುವ ಆನಂದ, ಅದನ್ನು ಮೈ ತೊಳೆದಾಗ ಆಗುವ ಆನಂದ, ಅದನ್ನು ತುಳಿದಾಗ ಆಗುವ ಆನಂದ, ಎಲ್ಲದರಲ್ಲೂ ಆನಂದ ಕೊಡುತ್ತಲ್ಲಪ್ಪ. ಅಂಥ ನಮ್ಮ ಬದುಕು ಹಾಗಾಗಬೇಕು. ಎಲ್ಲರಿಗೂ ಆನಂದ ಹಂಚಬೇಕು, ನಮ್ಮ ಒಡನಾಟಕ್ಕೆ ಬಂದವರೆಲ್ಲ ಖುಷಿ ಪಡಬೇಕು. ಅಂಥ ಗುಣ ನನ್ನದಾಗಬೇಕು ಅನ್ನೋದನ್ನು ನೀರಿನಿಂದ ಕಲಿತೇವೆ. ಏನು ತೀರ್ಥವತ್ತು. ಇನ್ನೊಂದು ಗುಣ ಇದೆ ಅದರಲ್ಲಿ, ನೀರಿನಲ್ಲಿ. ಏನು ಅಂದರೆ ಪುನಾತಿ ಈಕ್ಷಾ ಉಪಸ್ಪರ್ಶ ಕೀರ್ತನೈಹಿ. ಅದನ್ನು ನೋಡಿದ್ದರಿಂದಲೇ ಮನಸ್ಸು ಏನೋ ಒಂಥರ ಸ್ವಚ್ಛ. ನಾನು ಹೇಳಿದೆ, ಬರೀ ಗಂಗೆ ನೋಡಿದ ತಕ್ಷಣ ನಾನು ಏನೋ ಒಂದು ಒಳಗಿನಿಂದ ತೊಳೆದ ಹಾಗೆ, ಸ್ವಚ್ಛ ಆದ ಹಾಗೆ. ನೋಡುವುದರಿಂದಲೇ ನಮ್ಮನ್ನು ಸ್ವಚ್ಛಗೊಳಿಸ್ತಕ್ಕಂಥ ಗುಣ, ನಮ್ಮನ್ನು ಪಾವನಗೊಳಿಸ್ತಕ್ಕಂಥ ಗುಣ. ಉಪಸ್ಪರ್ಶ, ಮುಟ್ಟುವುದರಿಂದ. ಯಾಕೆ ಒಂದು ಮಾತು ಹೇಳ್ತಿದ್ದೆ ಹಿಂದೆ, ಗಂಗಾ ಗಂಗೇತಿಯೋ ಬ್ರೂಯಾದ್ ಯೋಜನಾನಾಂ ಶತೈರಪಿ ಅಂತ. ಬೆಳಗಾತೆ ಎದ್ದು ನಾವು ದಿನ ಹೇಳ್ತೇವೆ, ಗಂಗೇಚ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ. ನಮಗೆ ಗಂಗಾ ನದಿ ಇಲ್ಲ, ಅದಕ್ಕೆ ನಮ್ಮ ಮನೆ ಹಂಡೆ ನೀರಿಗೆ ಗಂಗಾದೇವಿ ಇಲ್ಲಿ ಬಂದಿರು, ನಿನ್ನನ್ನು ಹೊಯ್ಕೋತೇನೆ ಅಂತ ಹೇಳ್ತೇವೆ. ಆದರೆ ಆ ನೆನಪೇ, ಗಂಗೆಯ ನೆನಪೇ ಒಂದು ಮನಸ್ಸಿಗೆ ಪಾವಿತ್ರನ ಕೊಡು. ಇಟ್ ಪ್ಯೂರಿಫೈಸ್ ಅವರ್ ಥಾಟ್ಸ್, ಅವರ್ ಮೈಂಡ್ ವೇವ್ಸ್. ಹಾಗೆ ಗಂಗೆಯ ನೆನಪೇ ಒಂದು ಆನಂದವನ್ನು ಕೊಡುತ್ತೆ. ಗಂಗೆಯ ನಾಮಸ್ಮರಣೆಯ ಆನಂದವನ್ನು ಕೊಡುತ್ತೆ. ಅದನ್ನು ನೋಡಿದರೆ ಆನಂದ, ಅದನ್ನು ಮುಟ್ಟಿದರೆ ಆನಂದ. ಆನಂದ ಅಂದರೆ ಬರೀ ಆನಂದ ಅಲ್ಲ, ಪಾಪಶುದ್ಧಿ. ಏನೋ ಒಂದು ಒಳಗಿನಿಂದ ನಾವು ಸ್ವಚ್ಛ ಆದೆವು, ಶುದ್ಧ ಆದೆವು, ಪವಿತ್ರ ಆದೆವು. ಹೀಗೆ ನೋಡುವುದರಿಂದ, ಮುಟ್ಟುವುದರಿಂದ, ಬರಿಯ ನಾಮಸ್ಮರಣೆಯಿಂದ, ಅದನ್ನು ನೆನಪಿನಿಂದ ಪಾವನಗೊಳಿಸ್ತಕ್ಕಂಥ ಶಕ್ತಿ ತೀರ್ಥಗಳಿಗಿದೆ. ನಾನು ಹಾಗಾಗಬೇಕು ಅಂತ ಬಯಸ್ತೇನೆ ಅಂತಾನೆ ಅವಧೂತ. ನನ್ನನ್ನು ನೋಡಿದವರು ಸ್ವಚ್ಛ ಆಗಬೇಕು, ನನ್ನನ್ನು ಮುಟ್ಟಿದವರು ಮಡಿಯಾಗಬೇಕು. ಮಡಿಯಾದವರನ್ನು ಮುಟ್ಟುವುದಲ್ಲ, ನನ್ನನ್ನು ಮುಟ್ಟಿದವರು ಮಡಿಯಾಗಬೇಕು, ನನ್ನನ್ನು ನೋಡಿದವರು ಮಡಿಯಾಗಬೇಕು, ನನ್ನ ಹೆಸರು ಹೇಳಿದಾಗ ಮಡಿಯಾಗಬೇಕು, ನನ್ನ ನೆನಪು ಬಂದವರ ಮನಸ್ಸು ಸ್ವಚ್ಛ ಆಗಬೇಕು. ಅಂಥ ಸ್ವಚ್ಛತೆಯನ್ನು ನಾನು ಬೆಳೆಸ್ಕೋಬೇಕು ಅಂತ ನೀರಿನಿಂದ ಪಾಠ ಕಲಿತೇನೆ. 4ನೇ ಗುರು ನೀರು, ಪೃಥ್ವಿ, ವಾಯು, ಆಕಾಶ, ನೀರು. 5ನೆಯ ಗುರು ಪಂಚಭೂತಗಳನ್ನು ಮೊದಲು ತಗೊಂಡಾವ. 5ನೇ ಗುರು ಬೆಂಕಿ. ತೇಜಸ್ವಿ ತಪಸಾ ದೀಪ್ತಃ ದುರ್ಧರ್ಷೋ ದೂರಭಾಜನಃ ಸರ್ವಭಕ್ಷೋಪಿ ಯುಕ್ತಾತ್ಮಾ ನಾದತ್ತೆ ಪಾಪಮಗ್ನಿವತ್. ಅಗ್ನಿ
ನಾವು ದಿನ ಬೆಂಕಿಯನ್ನು ನೋಡ್ತೇವೆ, ಅವರಂತೂ ಕಾಳ್ಗಿಚ್ಚನ್ನು ನೋಡಿದ್ವು. ಕಾಡಿನಲ್ಲಿ ಕಾಳ್ಗಿಚ್ಚಿನ ನಡುವೆ ಬದುಕಿದವರು. ನಮ್ಮ ಆಹಾರಕ್ಕೋಸ್ಕರ, ನಮ್ಮ ಎಲ್ಲ ವ್ಯವಹಾರಕ್ಕೋಸ್ಕರ, ನಮ್ಮ ಹೋಮ ಹವನ ಮಾಡಬೇಕಾದ್ರೆ ಬೆಂಕಿ ಬೇಕು, ಅಡುಗೆ ಮಾಡಬೇಕಾದ್ರೆ ಬೆಂಕಿ ಬೇಕು. ಎಲ್ಲ ಜೀವನದ ಮುಖದಲ್ಲಿ, ಅನಿವಾರ್ಯ ಮುಖಗಳಲ್ಲಿ ಬೆಂಕಿ ಒಂದು. ಮತ್ತು ಪ್ರಪಂಚದ ಸೃಷ್ಟಿಯಲ್ಲಿ 3 ಸೇರಿ ಆದದ್ದು ಅಂತ ಹೇಳಿ, ಮಣ್ಣು ನೀರು ಬೆಂಕಿ ಇಲ್ಲದೆ ಪ್ರಪಂಚ ಯಾವುದೂ ಇಲ್ಲ. ಈ ಬೆಂಕಿ ನನಗೊಂದು ಪಾಠ ಹೇಳಿಕೊಟ್ಟಿತು. ಬೆಂಕಿಯಿಂದ ಒಂದು ಪಾಠ ಕಲಿತೆ. ಏನು? ತೇಜಸ್ವಿ ಆಗಬೇಕು. ನಾನು ತೇಜಸ್ವಿ ಆಗಬೇಕು. ತೇಜಸ್ವಿ ಆಗೋದು ಅಂದರೆ ಏನು? ತೇಜಸ್ಸು ಅಂದರೆ ಕತ್ತಲೆಯನ್ನು ಓಡಿಸುವ ಶಕ್ತಿ. ಬೆಂಕಿ ಎಲ್ಲಿ ಹಚ್ಚಿದೆವೋ ಅಲ್ಲಿ ಬೆಳಕು ತುಂಬುತ್ತೆ. ನಾನು ಇನ್ನೊಬ್ಬರ ಬದುಕಿಗೆ ಬೆಳಕು ತುಂಬಬೇಕು. ಮನಸ್ಸಿನ ಒಳಗಿನ ಕತ್ತಲು, ಅಜ್ಞಾನ, ಅದನ್ನು ಒದ್ದೋಡಿಸುವ ತಾಕತ್ತು ನನ್ನದಾಗಬೇಕು. ನಾನು ತೇಜಸ್ವಿ ಆಗಬೇಕು. ಹೇಗೆಂದರೆ ಬೆಂಕಿಯಂತೆ. ಬೆಂಕಿ ಕತ್ತಲನ್ನು ಓಡಿಸುತ್ತೆ. ಮನುಷ್ಯನ ಒಳಗೆ ತುಂಬಿರುವ ಕತ್ತಲು ಅಂದರೆ ಇಗ್ನೋರೆನ್ಸು. ಅದನ್ನು ಓಡಿಸಬೇಕು. ನಾನು ಎಲ್ಲರ ಮನಸ್ಸಿಗೂ ಬೆಳಕು ತುಂಬಬೇಕು, ಎಲ್ಲರ ಬದುಕಿಗೆ ಬೆಳಕು ತುಂಬಬೇಕು. ಬೆಂಕಿಯಂತೆ ನಾನು ತೇಜಸ್ವಿ ಆಗಬೇಕು. ಆಮೇಲೆ ತಪಸಾದೀಪ್ತ, ಅದು ಕಟ್ಟಿಗೆ ಹಾಕಿದ ಹಾಗೆ ಊರಿಕೊಂಡು ಪ್ರಕಾಶ ಜಾಸ್ತಿ ಮಾಡಿಕೊಳ್ಳುತ್ತೆ. ಹಾಗೆ ನಾನು ತಪಸ್ಸು ಮಾಡಬೇಕು. ಅದು ಬೆಂಕಿಯ ತಪಸ್ಸು ಬೇರೆ. ತಪನ, ಸುಡುವುದು. ನನ್ನ ತಪನ ಅಂದರೆ, ತಪಸ್ಸು ಅಂದರೆ ಸಂಸ್ಕೃತದಲ್ಲಿ ನಿಜವಾದ ಅರ್ಥ ಕಾಡಿಗೆ ಹೋಗಿ ಕೂತ್ಕೊಳ್ಳೋದಲ್ಲ. ತಪ ಆಲೋಚನೆ ಅಂತ, ಡೀಪ್ ಥಿಂಕಿಂಗ್. ಆಳವಾಗಿ ಪ್ರತಿಯೊಂದು ಸಂಗತಿಯನ್ನು ಮನನ ಮಾಡಬೇಕು. ಮನನ ಮಾಡಿ ನಾನು ಮೊದಲು ಬೆಳಕಾಗಬೇಕು. ದೀಪ್ತ, ಒಳಗೆ ಬೆಳಕು ತುಂಬಿಸ್ಕೋಬೇಕು. ನಾನು ಪ್ರಜ್ವಲಿಸಬೇಕು. ಆ ಬೆಳಕು ಇನ್ನೊಬ್ಬರ ಬದುಕಿಗೆ ಬೆಳಕಾಗಬೇಕು. ನಾನು ಬೆಳಕಾಗಬೇಕು. ನನ್ನೊಳಗೆ ಕತ್ತಲು ತುಂಬಿ ಇನ್ನೊಬ್ಬರ ಮನೆಗೆ ಹೋಗಿ ನಾನು ಬೆಳಕು ಕೊಡ್ತೀನಿ, ಏನು ಕೊಡೋದು? ಅದರಿಂದ ಮೊದಲು ನಾನು ಬೆಳಕಾಗಬೇಕು. ನಾನು ಬೆಳಕಾಗಿ ಇನ್ನೊಬ್ಬರಿಗೆ ಆ ತೇಜಸ್ಸನ್ನು ಹಂಚಬೇಕು. ಇನ್ನೊಬ್ಬರ ಬದುಕನ್ನು ಬೆಳಗಬೇಕು, ಇನ್ನೊಬ್ಬರ ಬಗೆಯನ್ನು ಬೆಳಗಬೇಕು. ಇಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಅನ್ನೋದನ್ನು ನಾನು ಬೆಂಕಿಯನ್ನು ನೋಡಿ ಕಲಿತೆ. ನಾವು ದಿನ ಬೆಂಕಿಯನ್ನು ನೋಡ್ತೇವೆ, ನಮಗೆ ನಮ್ಮೊಳಗೆ ಕತ್ತಲಿದೆ ಅನ್ನೋದು ಗೊತ್ತಿಲ್ಲ, ಇನ್ನೊಬ್ಬರ ಒಳಗೆ ಕತ್ತಲಿದೆ ಅನ್ನೋದು ಗೊತ್ತಿಲ್ಲ. ಕತ್ತಲನ್ನೇ ಬೆಳಕು ಅಂತ ಭ್ರಮಿಸಿದಂಥ ಗೂಬೆಗಳು ನಾವು. ಹಾಗಾಗಿ ಬೆಳಕಾಗಬೇಕು ಅಂತ ಬಯಸ್ಬೇಕಾದ್ರೆ ಕತ್ತಲೆ ಇದೆ ಅಂತ ಗೊತ್ತಿರಬೇಕಲ್ಲ. ಕತ್ತಲೆ ಇದೆ ಅಂತ ಗೊತ್ತಿಲ್ಲ, ಕತ್ತಲೆಯನ್ನೇ ಬೆಳಕು ಅಂತ ಬದುಕುವವರು ಬೆಳಕಾಗಬೇಕು ಅಂತ ಬಯಸಲೇ ಇಲ್ಲ ಬೆಂಕಿಯನ್ನು ನೋಡಿಯು. ಈ ಅವಧೂತ ಅವನಿಗೆ ಇಂಥ ಒಂದು ಒಳಗಣ್ಣಿತ್ತು. ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ನೋಡಿ ಅದರಿಂದ ತಾನು ಕಲಿಯಬೇಕು ಅಂತ. ಆಮೇಲೆ ದುರ್ಧರ್ಷಃ, ಬೆಂಕಿಯನ್ನು ಹೋಗಿ ಯಾರಾದರೂ ಆಕ್ರಮಣೆ ಮಾಡಿದರೆ ಬೆಂಕಿಗೇನಾಗೋದಿಲ್ಲ, ಇವನು ಕೈ ಮೈ ಸುಟ್ಕೋತಾನೆ. ಹಾಗೆ ಇನ್ನೊಬ್ಬರು ನನ್ನ ಮೈ ಮುಟ್ಟುವುದು ಸಾಧ್ಯ ಇಲ್ಲ. ಅಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು. ಬಲದಿಂದ ಅಲ್ಲ, ಹೋರಾಟದಿಂದ ಅಲ್ಲ. ದ ವೆರಿ ಪರ್ಸನಾಲಿಟಿ ಇಸ್ ಲೈಕ್ ದ್ಯಾಟ್. ಅವನ ಹತ್ತಿರ ಹೋಗ್ಲಿಕ್ಕೆ ಭಯ. ಇನ್ನೊಬ್ಬರು ಅವಮಾನ ಮಾಡೋದು ಅಥವಾ ತಿರಸ್ಕಾರ ಮಾಡೋದು ಸಾಧ್ಯ ಇಲ್ಲ. ಅಂಥ ವ್ಯಕ್ತಿತ್ವವನ್ನು ನಾನು ಬೆಳೆಸ್ಕೋಬೇಕು. ಯಾಕೆಂದರೆ ಬೆಂಕಿ ಏನು ಜಗಳ ಕಾಯ್ಲಿಕ್ಕೆ ಬರೋಲ್ಲ, ಆದರೆ ಅದರ ಮೇಲೆ ಯಾರು ಜಗಳ ಕಾಯ್ಲಿಕ್ಕೆ ಹೋದರೆ ಸುಟ್ಟು ಹಾಕಿಬಿಡುತ್ತೆ. ಹಾಗೆ ಬೆಂಕಿಯಂಥ ವ್ಯಕ್ತಿ ಆಗಬೇಕು ನಾನು. ನನ್ನನ್ನು ಯಾರೂ ದರ್ಶನ ಮಾಡೋದು, ಅವಮಾನ ಮಾಡೋದು, ತಿರಸ್ಕಾರ ಮಾಡಿ ನನ್ನನ್ನು ಬದುಕುವುದು ಸಾಧ್ಯ ಇಲ್ಲ. ಅಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು. ಹೇಗೆ ಅಂದರೆ ದೂರಭಾಜನ ಅಂದರೆ ದೂರದಲ್ಲೇ ಅವರ ವ್ಯವಹಾರ. ಬೆಂಕಿ ನಮಗೆ ಬೇಕು, ದೂರದಲ್ಲೇ. ಬೆಂಕಿ ಕೈ ಹಾಕೋಲ್ಲ ನಾವು, ಎಲ್ಲ ಬೆಂಕಿ ಹತ್ತಿರವೇ. ಬೆಂಕಿಯನ್ನು ಮುಟ್ಟದೇ ಬೆಂಕಿಯಿಂದ ಎಲ್ಲ ಲಾಭ ಬರುತ್ತೆ. ದೂರಭಾಜನ ಅಂದರೆ ದೂರದಲ್ಲೇ ಭಜನೀಯ. ಅವನು ಮೈ ಮೇಲೆ ಹೋಗಿ ಅವನ ಹತ್ರ ಚಾಲೆಂಜ್ ಮಾಡಿದರೆ ಆಗೋಲ್ಲ ಬದುಕು, ನಾವೇ ಕೈಮೈ ಸುಟ್ಟುಕೋತೇವೆ. ಹಾಗೆ ನಾನು ಎಂಥವನಾಗಬೇಕು ಅಂದರೆ ಅವನು ದೂರದಲ್ಲಿ ನಿಂತು ಜನ ನನ್ನ ಹತ್ರ ವ್ಯವಹರಿಸಬೇಕು. ನನ್ನ ಮೈ ಮೇಲೆ ಎರಗಿದರೆ ಅವರು ಸುಟ್ಟು ಹೋಗ್ತಾರೆ. ಅಂಥ ವ್ಯಕ್ತಿ ನಾನಾಗಬೇಕು. ಆಮೇಲೆ ಇನ್ನೂ ಒಂದು ಭಾಳ ವಿಚಿತ್ರವಾದ ಮಾತು ಹೇಳ್ತಾನೆ. ಇದು ತುಂಬ ಬೆಂಕಿಯಂಥ ವ್ಯಕ್ತಿತ್ವ ಬೆಳೆಸಿಕೊಂಡ ಮೇಲೆ ಮಾತ್ರ ಸಾಧ್ಯವಾಗುವಂಥದ್ದು. ಏನು ಹೇಳ್ತಾನವ ಅಂದರೆ, ಸರ್ವಭಕ್ಷೋಭಿಯುಕ್ತಾತ್ಮ. ಬೆಂಕಿಗೆ ನೀವು ಏನು ಹಾಕಿದರೂ ಸುಡುತ್ತೆ. ಅದು ಬೆಂಕಿ ಮೈಲಿಗೆ ಆಗೋಲ್ಲ ಅಥವಾ ಬೆಂಕಿ ಕೆಡೋಲ್ಲ. ನೀವು ತುಪ್ಪ ಹಾಕಿದರೂ ಸುಟ್ಟು ಕರಗುತ್ತೆ. ಯಾವುದೋ ಕೊಳಚೆ ಮಲ ಹಾಕಿದರೂ ಅದನ್ನು ಸುಟ್ಟು ಭಸ್ಮ ಮಾಡುತ್ತೆ. ಏನು ಹಾಕಿದರೂ ಜೀರ್ಣಿಸಿಕೊಳ್ಳುವ ಶಕ್ತಿ ಬೆಂಕಿಗಿದೆ. ಆದ್ದರಿಂದ ಹೇಳ್ತಾನೆ, ಅದು ತಿನ್ನಬೇಕು, ಇದು ತಿನ್ನಬೇಕು, ಅದು ಮಡಿ, ಇದು ಮೈಲಿಗೆ, ಅದು ಶುದ್ಧ, ಇದು ಅಶುದ್ಧ. ನಾನು ಶುದ್ಧನಾದರೆ ಏನು ಹಾಕಿದರೂ ಶುದ್ಧ ಆಗುತ್ತೆ. ಎಲ್ಲವನ್ನೂ ತಿನ್ನಬೇಕು ನಾನು. ಸರ್ವಭಕ್ಷೋಪಯುಕ್ತಾತ್ಮ. ಏನು ತಿಂದರೂ ಅದು ಭಸ್ಮವಾಗಬೇಕು. ಅದು ತಿಂದದ್ರಿಂದ ಹೀಗಾಯ್ತು. ಯಾವುದು ತಿಂದರೂ ಜೀರ್ಣಿಸಿಕೊಳ್ಳತಕ್ಕಂಥ, ಒಳಿದು ಕೆಡುಕುಗಳ ಸ್ಪರ್ಶ ಇಲ್ಲದೆ ಎಲ್ಲವನ್ನೂ ಶುದ್ಧಗೊಳಿಸ್ತಕ್ಕಂಥ ಸ್ವಭಾವ. ಬೂದಿ ಆದಮೇಲೆ ಎಲ್ಲರೂ ಹಣೆ ಹಚ್ಕೋತಾರೆ ಅದನ್ನು. ಅದು ಬೆಂಕಿಯಲ್ಲಿ ಆಗೋ ಮುಂಚೆ ಅದು ಯಾವುದೋ ಕೊಳಕು ಪದಾರ್ಥ ಇರಬಹುದು. ಹಾಗಾಗಿ ಒಮ್ಮೆ ನನ್ನ ಒಳಗೆ ಹೋಗಿ ಅದು ಜೀರ್ಣ ಆಯಿತು ಅಂತಂದರೆ ಎಲ್ಲವನ್ನೂ ಜೀರ್ಣಿಸಿಕೊಂಡು ಎಲ್ಲವನ್ನೂ ಪ್ಯೂರಿಫೈ ಮಾಡ್ತಕ್ಕಂಥ ಎತ್ತರದ ವ್ಯಕ್ತಿ ನಾನಾಗಬೇಕು. ಇದನ್ನು ಕಲಿತದ್ದು ನಾದತ್ತೇ ಪಾಪಂ ಅಗ್ನಿವತ್ತು ಅಂತ. ಅಗ್ನಿಗೆ ಯಾವ ಪಾಪವೂ ಇಲ್ಲ, ಏನು ಹಾಕಿದರೂ ಸುಟ್ಬಿಡುತ್ತೆ. ಏನು ತಿಂದರೂ ಏನು ಮಾಡಿದರೂ ನನಗೆ ಯಾವ ಪಾಪವೂ ತಟ್ಟದಷ್ಟು ಎತ್ತರಕ್ಕೆ ನಾನು ಏರಬೇಕು ಅನ್ನುವಂಥ ಕ್ವಾಲಿಟಿಯನ್ನು ನಾನು ಬೆಂಕಿಯಿಂದ ಕಲಿತೇನೆ.
ಪ್ರಾಯ ಒಂದು ಜೀವನಕ್ಕೆ ಬೇಕಾದ ಎಲ್ಲ ಪಾಠಗಳನ್ನ ಪಂಚಭೂತಗಳಿಂದ ಕಲಿತು ಬಿಟ್ಟ ಇವ. ಇಷ್ಟರಲ್ಲಿ ಇದರ ಒಂದು 100% ನಾವು ಜೀವನದಲ್ಲಿ ಅರ್ಥ ಮಾಡಿಕೊಂಡು ಮನಸ್ಸಿನಲ್ಲಿ ಅದನ್ನು ಮನವರಿಕೆ ಮಾಡಿಕೊಂಡು ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಜೀವನ ಸಾರ್ಥಕ ಆಗುತ್ತೆ, ಸಫಲ ಆಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಅವನಿಗೆ ಇನ್ನೂ 19 ಮಂದಿ ಗುರುಗಳಿದ್ದಾರೆ. ಈ ಪಂಚಭೂತಗಳಿಂದ ಕಲಿತದ್ದಾಯಿತು. ಇವರಲ್ಲದೆ ಇನ್ನು ಮುಂದೆ ಯಾವ ಗುರುಗಳಿಂದ ಕಲಿತೆ ಅಂತಾನೆ ಅವನು? ಸೂರ್ಯಚಂದ್ರರು. ವಿಸರ್ಗಾದ್ಯಾಃ ಶ್ಮಶಾನಾಂತಃ ಭಾವದೇಹಸ್ಯ ನಾತ್ಮನಃ ಕಲಾನಾಮಿವ ಚಂದ್ರಸ್ಯ ಕಾಲೇನಾವ್ಯಕ್ತವರ್ತ್ಮನಾ ನಾವು ಪಂಚಭೂತಗಳಾದ ಮೇಲೆ ನಮಗೆ ಬಹಳ ಮಹತ್ವದಲ್ಲಿ ಪ್ರಕೃತಿಯಲ್ಲಿ ಕಾಣತಕ್ಕಂಥದ್ದು ಹಗಲು ರಾತ್ರಿಗಳನ್ನು ಮಾಡುವ, ಬೆಳಕು ಬೆಳದಿಂಗಳುಗಳನ್ನು ಕೊಡುವ ಸೂರ್ಯಚಂದ್ರರು. ಚಂದ್ರನನ್ನು ನೋಡಿದೆ, ದಿನಾ ಆಕಾಶದಲ್ಲಿ ಚಂದ್ರನ ನೋಡ್ತಾ ಇದ್ದೆ. ನಮಗೇನಾಗಿದೆ ಅಂದರೆ ಈ ಸೋಡಿಯಂ ಲೈಟ್ನ ಮೇಲೆ ಒಬ್ಬ ಚಂದ್ರ ಇದ್ದಾನೆ ಅನ್ನೋದೇ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಯಾಕಂದರೆ ನಾಗರಿಕ ಜೀವನ ಪ್ರಕೃತಿಯಿಂದ ಮನುಷ್ಯನ ಎಷ್ಟು ದೂರ ತಳ್ಳಿದೆ ಅಂದರೆ ಹುಣ್ಣಿಮೆ ದಿವಸ ಬೆಳದಿಂಗಳಿದೆ ಅಂತ ಪೇಟೆಯಲ್ಲಿ ಬೆಳೆಯುವವರಿಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ಅವು ಸೋಡಿಯಂ ಲೈಟ್ ನಡಿಯಲ್ಲಿ ಬೆಳದಿಂಗಳು ಕಾಣೋಲ್ಲ. ಅದರಿಂದ ಹುಣ್ಣಿಮೆ ಬೆಳದಿಂಗಳು ಎಷ್ಟು ರೋಚಕ ಅನ್ನೋದೇ ಬಹಳ ಮಕ್ಕಳಿಗೆ ಗೊತ್ತಿಲ್ಲ. ಅವನು ಹೇಳ್ತಾನೆ, ನಾನು ಬೆಳದಿಂಗಳನ್ನು ಸವಿದು ಆಕಾಶವನ್ನು ನೋಡ್ತಾ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ತಿಂಗಳುಗಳ ಕಾಲ ಚಂದ್ರನ ನೋಡಿದೆ. ದಿನಕ್ಕೊಂದು ಕಲೆ ಕಮ್ಮಿ ಆಗ್ತಾ ಬಂತು. ಅಮಾವಾಸ್ಯೆ ದಿವಸ ಚಂದ್ರ ಡಿಸಿಪಿಯರ್ ಆದ. ಮತ್ತೆ ಚಂದ್ರ ಇಲ್ಲ ಅಂತ ಮರುದಿವಸ ನೋಡಿದೆ, ಒಂದು ರೇಖೆ ಕಂಡಿತು. ಮತ್ತೆ ಬೆಳೆದ ಪೂರ್ಣಚಂದ್ರ ಆದ ಹುಣ್ಣಿಮೆ ದಿವಸ. ಇದನ್ನು ನೋಡಿ ನಾನೊಂದು ಪಾಠ ಕಲಿತೇನೆ. ಏನು ಅಂದರೆ, ನಮ್ಮ ಬದುಕಿನಲ್ಲಿಯೂ ಹಾಗೆ ಹುಟ್ಟುವಾಗ 1.5 ಅಡಿ ಉದ್ದದ್ದು ಒಂದು ಪಿಂಡ. ಆಮೇಲೆ ಅದಕ್ಕೊಂದೊಂದೇ ಬಂತು, ತಲೆ ಕೂದಲು ಬಂತು, ಹಲ್ಲು ಬಂತು, ಮಾತು ಬಂತು, ಮೀಸೆ ಬಂತು, ದಾಡಿ ಬಂತು, ಏನೇನೋ ಬಂತು, ಬರಬೇಕಾದ್ದು ಬಂತು, ಬೆಳೀತು. ಇವೆಲ್ಲ ಒಂದೊಂದು ಕಳೆ ತುಂಬಿಕೊಂಡಿತು. ಆಮೇಲೆ 50 ವರ್ಷ ದಾಟಿತು, ಒಂದೊಂದೇ ಹೋಗ್ಲಿಕ್ಕೆ ಶುರುವಾಯಿತು. ಕಡೆಗೆ ಮುಗಿಯಿತು ಕಥೆ. ಓಹೋ, ಈ ಕಳೆ ತುಂಬುವುದು ಕಳೆ ಕಳೆಯುವುದು ಚಂದ್ರನಲ್ಲಿ ಹಾಗೆ ಇದೆ. ಅವನಿಗೆ 30 ದಿವಸದಲ್ಲಿ ಆಗುತ್ತೆ. ನಮಗೆ 30 ವರ್ಷ ಆಗ್ಬೋದು, 60 ವರ್ಷ ಆಗ್ಬೋದು, 100 ವರ್ಷ ಆಗ್ಬೋದು, 120 ವರ್ಷ ಆಗ್ಬೋದು ಮ್ಯಾಕ್ಸಿಮಮ್. ಆದರೆ ಇದು ಅದೇ ಥರ. ವಿಸರ್ಗಾದ್ಯಾಹ ಶ್ಮಶಾನಾಂತಹ, ಹುಟ್ಟುವ ವಿಸರ್ಜನ. ಅದು ವಿಸರ್ಗ ಅಂದರೆ ನಿಜವಾಗಿ ಅಲ್ಲಿಂದ ಅಲ್ಲ ಪ್ರಾರಂಭ. ಗಂಡು ತನ್ನ ರೇತಸ್ಸನ್ನು ಹೆಣ್ಣಿನ ಗರ್ಭದಲ್ಲಿ ಇಟ್ಟ ಕ್ಷಣದಿಂದ ಶುರುವಾಯಿತು ಅವನ ಬೆಳವಣಿಗೆ. ಒಂದೊಂದೇ ಕಳೆ ಬೆಳೆಯಿತು. ಆಮೇಲೆ ಒಂದು ದಿವಸ ಅವನ ಕಥೆ ಮುಗೀತು. ಶ್ಮಶಾನದ ಪಯಣ, ಲಾಸ್ಟ್ ಡೆಸ್ಟಿನೇಷನ್. ಅಲ್ಲಿ ಹೋಗೋ ತನಕವೂ ಇವು ಕಳೆ ಏರ್ತಾ ಇರುತ್ತೆ, ಕಳೆ ತಗ್ಗುತ್ತಾ ಇರುತ್ತೆ, ಕಳೆ ಏರ್ತಾ ಇರುತ್ತೆ, ಕಳೆ ತಗ್ತಾ ಇರುತ್ತೆ. ಇದು ಏನಿದು? ಅವನು ಹೇಳ್ತಾನೆ, ಓಹೋ, ಚಂದ್ರ ಯಾವಾಗಲೂ ಪೂರ್ಣ ಚಂದ್ರನೇ ಆಗಿದ್ದ, ಅವನು ತುಂಡಾಗಿಲ್ಲ. ನಮಗೆ ಕಂಡದ್ದಷ್ಟೇ ಅದು. ಚಂದ್ರ ಒಂದೊಂದು ಕಳೆ ಕಮ್ಮಿ ಆಗಿ ಒಂದು ದಿವಸ ಅಮಾವಾಸ್ಯೆ ದಿವಸ ಚಂದ್ರ ಡಿಸಪಿಯರ್ ಆದ, ನಾಶ ಆಗಲಿಲ್ಲ, ಕಾಣಲಿಲ್ಲ. ಆಮೇಲೆ ಬಂತು. ಇವೆಲ್ಲ ನಮಗೆ ಕಾಣತಕ್ಕ ಹೊರನೋಟ. ಓ, ಹಾಗೆ ಅಲ್ಲ. ಮತ್ತೆ ಇಲ್ಲೂ ಕೂಡ ನಾನು ದೊಡ್ಡದಾದ್ದಲ್ಲ, ನನ್ನ ದೇಹ ದೊಡ್ಡದಾದ್ದು. ನಾನು ಸತ್ತದ್ದಲ್ಲ, ನನ್ನ ದೇಹ ಸತ್ತದ್ದು. ನಾನು ಹುಟ್ಟಿದ್ದಲ್ಲ, ದೇಹದೊಳಗೆ ನಾನು ಇದ್ದೇ, ದೇಹ ಹುಟ್ಟಿತು, ನಾನು ಹುಟ್ಟಿದೆ ಅಂತ ತಿಳ್ಕೊಂಡೆ. ಇವು ಎಲ್ಲ ಹೊರನೋಟದ ಕಾಣಿಕೆಗಳು, ಒಳಗಿನ ವಸ್ತುವಿಗೆ ಸಂಬಂಧಪಟ್ಟದ್ದಲ್ಲ ಅಂತ ಶುಕ್ಲ ಪಕ್ಷ ಕೃಷ್ಣ ಪಕ್ಷದಲ್ಲಿ ಚಂದ್ರನನ್ನು ಕಂಡು, ಓಹೋ, ಬದುಕಿನ ಈ ಕಲೆಗಳು ಇವೆಲ್ಲ ಹೊರಗಿನಿಂದ ಅಂಟಿದ ಕಲೆಗಳು. ಇವು ಒಳಗೆ ನಿಜವಾಗಿ ವಸ್ತುವಿನಲ್ಲಿ ಇರುವವುಗಳಲ್ಲ, ಹೊರಗಿನಿಂದ ನಾವು ಅಂಟಿಸಿಕೊಂಡ ಕಲೆಗಳು. ಅದನ್ನು ತೆಗಿಬೇಕು. ಅದನ್ನು ನನ್ನದೇ ಕಲೆ ಅಂತ ತಿಳ್ಕೊಂಡು ತಲೆ ಕೆಡಿಸ್ಕೋಬಾರ್ದು ಅನ್ನೋದನ್ನು ಚಂದ್ರನನ್ನು ನೋಡಿ ಕಲಿತೆ. ಆಯಿತು, ಚಂದ್ರನನ್ನು ನೋಡಿ ಕಲೆಗಳಿಂದ ಈ ಜೀವನದ ಕಲೆಗಳ ಅರ್ಥ ಆಯಿತು. ಸೂರ್ಯನನ್ನು ನೋಡಿ ಒಂದು ಕಲಿತೆ ನಾನು. ಗುಣೈರ್ಗುಣಾನುಪಾದತ್ತೆ ಯಥಾ ಕಾಲಂ ವಿಮುಂಚ್ಯತಿ ನ ತೇಷು ಯುಜ್ಯತೆ ಯೋಗಿ ಗೋಭಿರ್ಗಾಯಿವ ಗೋಪತಿಃ. ಸೂರ್ಯ ಗೋಭಿ ಗಾಯುವ ಗೋಪತಿ ಅಂತ, ಗೋಪತಿ ಅಂತ ಸೂರ್ಯನಿಗೆ ಹೆಸರು.
ಏಕೆಂದರೆ ಗೋವು ಅಂದರೆ ಸಂಸ್ಥೆಯಲ್ಲಿ ಕಿರಣಗಳು, ರೇಸ್. ಗೋಪತಿ ಅಂದರೆ ಕಿರಣಗಳ ಸ್ವಾಮಿ, ಅವನು ಸೂರ್ಯ. ಅವನು ಗಾಹ ಅಂದರೆ ಇನ್ನೊಂದು ಅರ್ಥ, ಗೋವು ಅಂದರೆ ನೀರು. ಗೋಭಿ ಕಿರಣಗಳಿಂದ ನೀರನ್ನು ಹೀರುತ್ತಾನೆ. ಬೇಸಿಗೆ ಕಾಲ ಬಂತು, ನಮ್ಮ ಕೆರೆ ಬಾವಿಗಳ ನೀರೆಲ್ಲ ಖಾಲಿ ಆಯಿತು. ಏನು ಮಾಡಿದ? ಸೂರ್ಯ ಹೀರಿದ ಅದನ್ನು. ಸೂರ್ಯ ಹೀರಿ ಆವಿಯಾಗಿ ಮಾಡಿ ಅವನಿಗೇನೋ ನೀರು ಬೇಕಿತ್ತು, ಅಲ್ಲಿ ಏನೋ ವಾಟರ್ ಸಪ್ಲೈ ಇರಲಿಲ್ಲ, ಅದಕ್ಕೆ ನಮ್ಮ ನೀರನ್ನ ಅವನು ಹಿಡ್ಕೊಂಡು ಹೋಗಿ ಇರಲಿಲ್ಲ, ಏನು ಮಾಡಿಲ್ಲ, ಅದನ್ನು ಮೋಡವಾಗಿ ಮತ್ತೆ ನಮಗೇ ಸುರಿಸಿದ. ಆದ್ದರಿಂದ ನೀರು ಹೀರಿದ್ದನ್ನು ಹಾಗೇ ಬಿಟ್ಟ. ಸೂರ್ಯ ಮಾಡುವುದನ್ನು ನೋಡಿ ಅದನ್ನು ಯಾವತ್ತೂ ಅವನು ನೀರಿನ ಜೊತೆಗೆ ಅಂಟಿಕೊಳ್ಳಿಲ್ಲ, ಮೋಡಗಳು ತನ್ನದು ಅಂತ ಹಚ್ಚಿಕೊಳ್ಳಿಲ್ಲ, ನೀರು ತಂದು ಅಂತ ಹಚ್ಚಿಕೊಳ್ಳಿಲ್ಲ. ಅದನ್ನು ಮೋಡವಾಗಿ ಮಾಡಿದ, ನೀರಾಗಿ ಸುರಿಸಿದ, ಮತ್ತೆ ನಮಗೆ ನಮ್ಮ ನೀರನ್ನು ಕೊಟ್ಟ. ಇದು ಪ್ರಾರಂಭದಿಂದ ಅವನು ಕಲಿತಾ ಬಂದ ಪಾಠ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಅದನ್ನು ಹೀರಿದ, ಅದನ್ನು ಹಾಗೇ ವಾಪಸ್ ಅಲ್ಲಿಗೆ ಮಾಡಿ, ಎಲ್ಲಿಂದ ಬಂತೋ ಅಲ್ಲಿಗೆ ಮುಟ್ಟಿಸುವುದೇ ಪ್ರಕೃತಿಯ ನಿಯಮ. ನಾವು ಹಾಗಲ್ಲ, ಅಲ್ಲಿಂದ ಬರಬೇಕು ಮತ್ತು ನನ್ನ ಹತ್ರವೇ ಇರಬೇಕು, ಅವರಿಗೆ ಸಿಗಬಾರ್ದು. ಇದು ಪ್ರಕೃತಿ ವಿರುದ್ಧ. ಯಾವುದು ಎಲ್ಲಿಂದ ಬಂತೋ ಅದನ್ನು ಅಲ್ಲಿಗೆ ಮುಟ್ಟಿಸುವುದಷ್ಟೇ ನಮ್ಮ ಕೆಲಸ. ಅಂದರೆ ಈ ಬದುಕು ಭಗವಂತನಿಂದ ಬಂತು, ಭಗವಂತನ ಬಳಿಗೆ ಹೋಗಿ ಸೇರಬೇಕು. ಈ ಕೊನೆಯ ಆಸೆಯೂ ಇಷ್ಟೇ, ಒಂದು ಎಲ್ಲಿಂದ ಬಂತೋ ಅದು ಇಟ್ ಮಸ್ಟ್ ಗೋ ಬ್ಯಾಕ್ ಟು ಇಟ್ಸ್ ರೀಚ್, ಅದನ್ನು ಡೆಸ್ಟಿನೇಷನ್ ಹೋಗಿ ಸೇರಬೇಕು ಅಷ್ಟೇ. ಅದನ್ನು ಎಲ್ಲೋ ಮಧ್ಯದಲ್ಲಿ ತಡೆ ಹಿಡಿಯಬಾರದು ಅನ್ನತಕ್ಕಂಥದ್ದು. ಇಡೀ ಪ್ರಕೃತಿ ನಿರಂತರ ಅದರ ಮೂಲದ ಕಡೆಗೆ ಸಾಗ್ತಾ ಇದೆ. ಈ ಮೂಲಾನ್ವೇಷಣೆ ಇದು ಬದುಕಿನ ಗುರಿ. ಅದನ್ನ ಹೇಳ್ತಾನೆ, ಸೂರ್ಯ ಏನು ಮಾಡಿದ? ನೆಲದಿಂದ ನೀರನ್ನು ಹೀರಿದ. ಯಾಕೆ? ಅವನಿಗೆ ಬಾಯಾರಿಕೆ ಆಗಿದೆ ಅಂತಲ್ಲ, ಅದನ್ನು ಮತ್ತೆ ಮಳೆಯಾಗಿ ಸುರಿಸಿದ, ನಮ್ಮ ಒಡಲ ಹಸಿವನ್ನು ಹಿಂಗಿಸಿದ, ಬಾಯಾರಿಕೆ ಹಿಂಗಿಸಿದ, ನಮಗೆ ನೀರು ಕೊಟ್ಟು ನಮಗೆ ಬದುಕು ಕೊಟ್ಟ, ಸೋಲಾರ್ ಎನರ್ಜಿ ಮೂಲಕ ನಮಗೆ ಉಸಿರಾಡುವಂತೆ ಪ್ರಾಣದಾನ ಮಾಡಿದ. ಇಡೀ ಪ್ರಪಂಚದ ಬದುಕಿಗೆ ಬೇಕಾಗಿರತಕ್ಕಂಥ ಕ್ರಿಯೆಯನ್ನು ಅವನು ಮಾಡ್ತಾ ಇದ್ದಾನೆ. ಮನುಕುಲ ಇವತ್ತು ಬದುಕ್ತಾ ಇರೋದೇ ಸೂರ್ಯ ನೀರು ಹೀರಿ ಮಳೆ ಸುರಿಸಿದ್ದರಿಂದ, ಮತ್ತು ಅವರು ಪ್ರಾಣಶಕ್ತಿಯಾಗಿ ಸೋಲಾರ್ ಎನರ್ಜಿಯಾಗಿ ಈ ಬದುಕನ್ನು ನಡೆಸ್ತಾ ಇರೋದ್ರಿಂದ. ಆದರೆ ಅವನಿಗೇನು ಲಾಭ ಇದೆ ಅದರಿಂದ? ಸ್ವಂತಕ್ಕೆ ನೀರು ಬೇಕು ಬೇಡ, ಅವನಿಗೋಸ್ಕರ ಅಲ್ಲೇ ಅಲ್ಲ, ಅದು ನಮಗೋಸ್ಕರ ನೀರು ಹೀರಿದ, ನಮಗೋಸ್ಕರ ನೀರನ್ನು ಕೆಳಗೆ ಸುರಿಸಿದ. ಗೋಭಿಹಿ ಗಾ ಇವ ಗೋಪತಿ. ಸೂರ್ಯ ಕಿರಣಗಳ ಮೂಲಕ ನೀರನ್ನು ಹೀರಿದಂತೆ ನಾವು ಈ ಪ್ರಪಂಚದ ವಿಷಯವನ್ನು ಹೀರಬೇಕು. ಪ್ರಪಂಚದ ವಿಷಯ ಬಂತು ನಮ್ಮ ಹತ್ರ, ತಗೊಳ್ಳೋಣ. ಬಂದದ್ದು ಯಾಕೆ? ಕೊಡುವುದಕ್ಕೋಸ್ಕರ ಅಷ್ಟೇ. ಯಾವುದೂ ಕೂಡ ನನ್ನದು ಅಂತ ಅಲ್ಲ. ನನಗೊಬ್ಬರು ಹೋಟೆಲಿಯರು ಒಮ್ಮೆ ಒಂದು ಮಾತು ಹೇಳಿದ್ದು. ಅವರು ತುಂಬ ಶ್ರೀಮಂತ, ಆದರೆ ಅವ್ರ ಮನೆ ತೀರಾ ನಿಕೃಷ್ಟ ಅವಸ್ಥೆಯಲ್ಲಿತ್ತು. ಸುಣ್ಣ ಬಣ್ಣ ಬಳಿಲಿಲ್ಲ, ಹರಕು ಮುರುಕು ಕುರ್ಚಿ. ಏನಪ್ಪ ಈ ಮನುಷ್ಯ ಇಂಥ ಶ್ರೀಮಂತ, ಯಾಕೆ ಇಷ್ಟು ಸ್ಟಿಂಜಿಯಾಗಿದ್ದಾರೆ ಇವರು? ಈ ಮನೆಯನ್ನು ನೀಟಾಗಿ ಇಟ್ಕೋಬಾರ್ದ ಅಂತ ನನಗೆ ನಿಜವಾಗಿ ಅವ್ರ ಮೇಲೆ ಸಿಟ್ಟು ಬಂದಿತ್ತು ಅವ್ರ ಮನೆಗೆ ಮೊದಲು ಹೋದಾಗ. ಆಮೇಲೆ ಅವ್ರು ಹೇಳಿದರು, ಒಂದು ಮಾತಾಡ್ತಾ ಹೇಳಿದರು, ದೇವರು ನನಗೆ ತುಂಬ ದುಡ್ಡು ಕೊಟ್ಟಿದ್ದಾನೆ. ಅದಪ್ಪ ಕೊಟ್ಟರು ನೀವು ಉಪಯೋಗಿಸ್ತಾ ಇಲ್ವಲ್ಲ ಅಂತ ಅಂದ್ಕೊಂಡೆ ಮನಸ್ಸಿನಲ್ಲಿ. ಆದರೆ ಮುಂದಿನ ಮಾತು ಕೇಳಿದ ನಾಚಿಕೆ ಆಯ್ತು ನನಗೆ. ದೇವರು ನನಗೆ ದುಡ್ಡು ಕೊಟ್ಟದ್ದು ನನ್ನ ಸ್ವಂತ ಸುಖ ಭೋಗಕ್ಕೋಸ್ಕರ ಅಲ್ಲ, ನನ್ನ ಮನೆಯನ್ನು ನೀಟಾಗಿರೋದಕ್ಕೋಸ್ಕರ ಅಲ್ಲ. ಮತ್ತು ಯಾಕ್ರಿ? ನನ್ನನ್ನೊಬ್ಬ ಕ್ಯಾಶಿಯರಾಗಿ ಅಪಾಯಿಂಟ್ ಮಾಡಿದ್ದಾನೆ ಭಗವಂತ. ಯಾರಿಗೆ ದುಡ್ಡಿನ ಅವಶ್ಯಕತೆ ಇದೆ ಅವರಿಗೆ ಹಂಚು ಅಂತ ನನಗೆ ಕೊಟ್ಟಿದ್ದಾನೆ. ನಾನು ಅದನ್ನು ನನ್ನ ಸ್ವಂತಕ್ಕೆ ಉಪಯೋಗಿಸುವ ಹಾಗಿಲ್ಲ. ಎಂಥ ಫಿಲಾಸಫಿ ಇದು! ವೇದಾಂತ ಓದ್ದವರಿಗೂ ತಲೆ ಬರೋಲ್ಲ ಇದು. ಅವ್ರು ಎಷ್ಟು ಸಂಭಾವನೆ ಬಂತು ಅಂತ ಲೆಕ್ಕ ಮಾಡ್ತಾರೆ ಅವ್ರು ಸಭೆಯಿಂದ ಹೋಗೋ ಮುಂಚೆ. ಈ ಮನುಷ್ಯನಿಗೆ ಎಷ್ಟು ಅಂತಃಪ್ರಜ್ಞೆ ಇದೆಯಲ್ಲ, ಇದು ನೀನು ವೇದಾಂತ ಯಾಕೆ ಓದಬೇಕು ಇಷ್ಟು ತಿಳುವಳಿಕೆ ಬಂದ ಮೇಲೆ ಅಂತ ನನಗೆ ಆ ಮನುಷ್ಯನ ಮೊದಲು ತಿರಸ್ಕಾರ ಬಂದು, ನನ್ನ ಬಗ್ಗೆ ತಿರಸ್ಕಾರ ಬಂತು. ಎಂಥ ಪಕ್ವವಾದ ಚೇತನ! ಅಂದರೆ ಅವರು ನನಗೆ ಭಗವಂತ ಕೊಟ್ಟದ್ದು ಯಾರಿಗೆ ಅಗತ್ಯ ಉಂಟೋ ಅವರಿಗೆ ಹಂಚು ಅನ್ನೋದಕ್ಕೋಸ್ಕರ ಕೊಟ್ಟ, ನನ್ನ ಸ್ವಂತಕ್ಕೋಸ್ಕರ ಅಲ್ಲ. ಅವನು ಬ್ಯಾಂಕಿನ ಕ್ಯಾಶಿಯರು ಸಂಜೆ ಹೊತ್ತು ಅವನು ಅಲ್ಲಿದ್ದ ದುಡ್ಡನ್ನು ಮನೆ ಹಿಡ್ಕೊಂಡು ಹೋಗುವಾಗಿಲ್ಲ, ನಾವು ಅವನ ಹತ್ರ ಇಟ್ಟಿದ್ದೇವೆ ಜೋಪಾನವಾಗಿ ಇಟ್ಟುಕೊತ. ಆ ಥರ ನನ್ನನ್ನು ಭಗವಂತ ವಿನಿಯೋಗಿಸಿದ್ದಾನೆ. ಅದ್ಭುತವಾದ ಕಲ್ಪನೆ. ಪ್ರಾಯ ನಮ್ಮ ದೇಶದ ಎಲ್ಲ ಶ್ರೀಮಂತರಿಗೆ ಈ ಫಿಲಾಸಫಿ ಬಂದುಬಿಟ್ರೆ ಈ ದೇಶದಲ್ಲಿ ಬಡತನ ಇಲ್ಲ, ಸಮಸ್ಯೆ ಇಲ್ಲ. ಅದನ್ನು ಹೇಳ್ತಾರೆ, ಸೂರ್ಯ ಬೇಕಾದಷ್ಟು ಹೀರಿ ಅದನ್ನು ಅವನು ತನಗೋಸ್ಕರ ಹೀರಲಿಲ್ಲ, ನಮಗೆ ಕೊಟ್ಟ. ಪ್ರಪಂಚ ನಮಗೆ ಬೇಕಾದಷ್ಟು ಕೊಡುತ್ತೆ. ಹೇಳಿದೆ, ಚಿನ್ನದ ಹೂವು ಅರಳುವಂಥ ಮಣ್ಣು ಇದು. ಈ ಮಣ್ಣಿನಿಂದ ನಮಗೆ ಚಿನ್ನದ ಹೂ ಸಿಕ್ಕಿದರೆ ಯಾಕೆ ಅಂದರೆ ಯಾರಿಗೆ ಅದರ ಅವಶ್ಯಕತೆ ಇದೆ ಅವರಿಗೆ ಅದನ್ನು ಹಂಚು. ನೀನು ನಿನ್ನ ಸ್ವಂತ ಸೊತ್ತು ಅಂತ ಅದನ್ನು ದಕ್ಕಿಸಿಕೊಳ್ಬೇಡ, ನಿನಗೆ ದಕ್ಕೋಲ್ಲ. ಯಾವುದು ಯಾರದ್ದೂ ಅಲ್ಲ. ಮಾಗೃಥ ಕಸ್ಯಸ್ವಿಧನಂ ಅಂತ ಈಶಾವಾಸ್ಯ ಉಪನಿಷತ್ನಲ್ಲಿ. ಆಸೆ ಪಡಬೇಡಯ್ಯ, ಯಾಕೆಂದರೆ ಯಾರದ್ದು ಈ ಪ್ರಾಪರ್ಟಿ, ಈ ಸೊತ್ತು ಯಾರದ್ದು? ಇಟ್ ಬಿಲಾಂಗ್ಸ್ ಟು ಹೂಮ್? ಟು ನೋಬಡಿ. ಯಾರಿಗೂ ಸಂಬಂಧಪಟ್ಟದ್ದಲ್ಲ ಇದು ಸಂಬಂಧಪಟ್ಟದ್ದು ಪ್ರಕೃತಿಗೆ, ಪ್ರಕೃತಿ ನಿಯಾಮಕನಾಗಿರ್ತಕ್ಕಂಥ ಭಗವಂತನಿಗೆ. ಅವನು ಕೊಟ್ಟ, ಅವನಿಗೆ ಅರ್ಪಿಸು, ಮುಗಿದೋಯ್ತು. ನಿನ್ನ ಸೊತ್ತು ಅಂತ ತಿಳ್ಕೊಂಡು ನೀನು ದುರುಪಯೋಗ ಮಾಡಬೇಡ. ಇದನ್ನು ಸೂರ್ಯನಿಂದ ಕಲಿ.
ಯಾಕೆಂದರೆ ಅವನು ಸೂರ್ಯ ಅಂದರೆ ಸೂರ್ಯ ನಾರಾಯಣನೇ. ನಾರಾಯಣ ಕೊಡುವ ಸಂದೇಶ ಅದು ಸೂರ್ಯನ ಮೂಲಕ. ನಿನಗೆ ನಾನು ಏನು ಕೊಟ್ಟೆ ಅದನ್ನು ನೀನು ಸಮಾಜಕ್ಕೆ ಕೊಡು, ಅದು ನಿನ್ನ ಸ್ವಂತಕ್ಕೋಸ್ಕರ ಬಳಸಿ ದುರುಪಯೋಗ ಮಾಡಬೇಡ ಅನ್ನೋದನ್ನು. ಅದೇ ಗುಣೈಹಿ ಗುಣಾನುಪಾದತ್ತೆ, ಇಂದ್ರಿಯಗಳಿಂದ ಸತ್ವರಜಸ್ತಮೋ ಗುಣಗಳಿಂದ ವಿಷಯಗಳು ಬರ್ತವೆ. ಬಂದದ್ದನ್ನು ಸ್ವೀಕಾರ ಮಾಡು, ಯಾವುದನ್ನು ನಿರಾಕರಣೆ ಮಾಡಬೇಡ. ಆದರೆ ಅದು ನನ್ನ ಸೊತ್ತು ಅಂತ ತಿಳ್ಕೊಬೇಡ. ಬಂದದ್ದು ಅದು ಸಮಾಜದ ಸೊತ್ತು, ನನ್ನ ಋಣ ಸಮಾಜಕ್ಕೆ ಸಲ್ಲಬೇಕಾದನ್ನು ನಾನು ತೀರಿಸಬೇಕು ಅನ್ನೋ ಎಚ್ಚರದಿಂದ ಪ್ರಪಂಚದಲ್ಲಿ ಬದುಕು ಅನ್ನೋದನ್ನು ಸೂರ್ಯನಿಂದ ಕಲಿತೆ. ಅವನು ಸಮಾಜದ ಋಣ ತೀರಿಸಿದ, ಸಮಾಜದ ನೀರನ್ನು ಹೀರಿದ, ಸಮಾಜಕ್ಕೆ ಕೊಟ್ಟ, ತಾನೇನೂ ಮಾಡಲಿ. ಮುಖ್ಯವಾಗಿರತಕ್ಕಂಥ 7 ಸಂಗತಿಗಳು ತಗೊಂಡ, ಪಂಚಭೂತಗಳು, ಸೂರ್ಯಚಂದ್ರರು. ಅದರ ನಂತರ ಆಮೇಲೆ ಇನ್ನು ಇಲ್ಲಿ ಭೂಮಿಯಲ್ಲಿ ಇರತಕ್ಕಂಥ ಒಂದೊಂದೇ ಸಂಗತಿಗಳನ್ನು ಅಬ್ಸರ್ವ್ ಮಾಡಿ ಶುರು ಮಾಡ್ತಾರೆ. ಮುಖ್ಯವಾದ ಮೂಲಭೂತ ದ್ರವ್ಯಗಳಾದವು ಇಲ್ಲಿ. ಪಂಚಭೂತಗಳಲ್ಲೇ ಮೂಲಭೂತ ದ್ರವ್ಯ ಮುಗಿದೋಯ್ತು. ಆಮೇಲೆ ಮನುಷ್ಯನಿಗೆ ಬಹಳ ದೊಡ್ಡ ಸಂಗತಿ ಅಂದರೆ ಹಗಲು ರಾತ್ರಿಗಳು. ನಮ್ಮ ಬದುಕಿನ ಕಾಲದ 2 ವಿಭಾಗವೇ ಹಗಲು ರಾತ್ರಿ. ಹಗಲು ರಾತ್ರಿಗಳ ಒಂದು ನಿರಂತರ ಚಕ್ರಕ್ಕೆ ಕಾರಣ ಪುರುಷರಾಗಿರತಕ್ಕಂಥ ಸೂರ್ಯಚಂದ್ರರಾಯ್. 7 ಆದಮೇಲೆ 8ನೇ ಗುರು. ಅವನು ಪ್ರಪಂಚದಲ್ಲಿ ನಾವು ಓಡಾಡ್ತಾ ಇರುವಾಗ ನಮ್ಮ ಎದುರಿರತಕ್ಕಂಥ ವಸ್ತುಗಳನ್ನು ನಾವು ನೋಡ್ತೇವೆ, ನೋಡಿದರೂ ನೋಡದಂತೆ ಬದುಕ್ತೇವೆ. ಅಂದರೆ ಕಣ್ಣಿದ್ದೂ ಕುರುಡರಾಗಿ ಬದುಕ್ತೇವೆ. ಪ್ರತಿಯೊಂದು ವಸ್ತುವನ್ನು ನೋಡುವುದಲ್ಲ, ಅದನ್ನು ಅಬ್ಸರ್ವ್ ಮಾಡಬೇಕು, ಅದನ್ನು ಗಮನಿಸುವುದು. ಬರೇ ನೋಡುವುದನ್ನು, ಅದನ್ನು ಗಮನಿಸಬೇಕು. ಕೆಲವೊಮ್ಮೆ ನೋಟ ಬರೇ ನೋಟ ಆಗಬಾರ್ದು, ಅದು ಕಾಣಿಕೆ ಆಗಬೇಕು ಅಂತ. ನೋಡಿದಾಗ ಬರೇ ನೋಡುವುದಲ್ಲ, ಅದು ಕಾಣಬೇಕು. ನಮಗೆ ಎಷ್ಟೋ ಮಂದಿಗೆ ನಾವು ನೋಡ್ತೇವೆ, ಕಾಣುವುದೇ ಇಲ್ಲ, ಇದ್ದದ್ದು ಕಾಣೋದಿಲ್ಲ, ಏನೇನೋ ಕಾಣುತ್ತೆ. ಇವನಿಗೆ ಅದನ್ನು ಒಂದು ಕಾಣಿಕೆ ಆಗಬೇಕು. ಆ ಕಾಣಿಕೆ ಆ ಬದುಕಿಗೆ ಒಂದು ಕಾಣಿಕೆ ಆಗಬೇಕು. ಇಟ್ಸ್ ಎ ಕಾಂಟ್ರಿಬ್ಯೂಷನ್. ಪರ್ಸೆಪ್ಷನ್ ಇಸ್ ಎ ಕಾಂಟ್ರಿಬ್ಯೂಷನ್. ಅದನ್ನು ನೋಡುವುದು ಒಂದು ಕಾಣಿಕೆ ಆಗಬೇಕು. ಹೇಗೆ ನೋಡಬೇಕು? ಒಂದೊಂದು ವಸ್ತುವಿನಲ್ಲೂ ಒಂದೊಂದು ವೈಶಿಷ್ಟ್ಯ ಇದೆ. ಅದನ್ನು ನೋಡೋ ಕಣ್ಣು ಬೆಳೆಸ್ಕೊಂಡೆ ನಾನು ಒಂದು ಪಾರಿವಾಳದ ಬದುಕನ್ನು ನೋಡಿದೆ ಅಂತ. ನಾವು ಕಾಡಿನಲ್ಲಿರೋ ಎಲ್ಲೋ ಹೋಗಿ ಪಾರಿವಾಳ ಹಾಕಿ ಮರದಲ್ಲಿ ಗೂಡು ಮಾಡಿ ಕಪೋತ. ನಾತಿ ಸ್ನೇಹ ಪ್ರಸಂಗೋ ವಾ ಕರ್ತವ್ಯ ಕ್ವಾಪಿ ಕೇನಚಿತ್ ಕುರ್ವನ್ ವಿಂದೇತ ಸಂತಾಪಂ ಕಪೋತ ಇವ ದೀನಧೀಃ. ಆ ಪಾರಿವಾಳ ಬಹಳ ಪ್ರೀತಿಯಿಂದ ಹೆಣ್ಣು ಪಾರಿವಾಳವನ್ನು, ಅದರ ಮರಿ ಇತ್ತಂತೆ. ಆ ಮರಿ ಬಹಳ ಮಮತೆಯಿಂದ ಅದರ ಜೊತೆಗೆ ಸವಾಸ ಮಾಡಿಕೊಂಡಿತ್ತಂತೆ. ನಾನು ಮೊದಲೇ ಒಂದು ಮಾತು ಹೇಳಿದ್ದೆ, ಇದು ಪ್ರಪಂಚವನ್ನು ಬಿಟ್ಟವನ ಫಿಲಾಸಫಿ. ಅದರಿಂದ ಪ್ರಪಂಚವನ್ನು ಅಂಟಿಸಿಕೊಂಡವರಿಗೆ, ಪ್ರಪಂಚದಲ್ಲೇ ಬದುಕಬೇಕಾದವರಿಗೆ ಇದು 100ಕ್ಕೆ 100ರಷ್ಟು ಅನ್ವಯವಾಗುವಂಥ ಫಿಲಾಸಫಿ ಅಲ್ಲ. ಇಷ್ಟ ತನಕ ಇದು ಎಲ್ಲರಿಗೂ ಅನ್ವಯವಾಗುವಂಥ ಮಾತು. ಈಗ ಅವನು ಅವಧೂತ ಆಗಿ ಪ್ರಪಂಚವನ್ನು ರಿಜೆಕ್ಟ್ ಮಾಡಿ ಬದುಕುವಂಥ ವ್ಯಕ್ತಿ ತನಗೆ ಆದ ಒಂದು ಅನುಭವನ ಹೇಳ್ತಾನೆ. ಅವನು ಒಂದು ಆ ಪಾರಿವಾಳವನ್ನು ನೋಡಿದಂತೆ. ಅದಕ್ಕೊಂದು ಹೆಣ್ಣು, ಅದರ ಪ್ರೇಯಸಿ, ಅದರ ಜೊತೆಗೆ ಮರಿ ಬಹಳ ಪ್ರೀತಿಯಿಂದ ಅವು ಸಂಸಾರ ಮಾಡಿಕೊಂಡಿದ್ದವಂತೆ. ಪ್ರಾಯ ಒಬ್ಬ ಮನುಷ್ಯ ಎಷ್ಟು ಪ್ರೀತಿ ಮಾಡ್ಬೋದು ಅದಕ್ಕಿಂತ ಹೆಚ್ಚು ಪ್ರೀತಿಯಿಂದ ಆ ಪಕ್ಷಿ ಸಂಸಾರ ಮಾಡ್ತಾ ಇತ್ತು ಅಂತ ಹೇಳ್ತಾರೆ. ಹೀಗೆ ಸಂಸಾರ ಮಾಡ್ತಾ ಇದ್ದಾಗ ಒಮ್ಮೆ ಮನುಷ್ಯನ ಸ್ವಭಾವ ಮನುಷ್ಯ ಬಿಡುವುದಿಲ್ಲ. ಅವನಿಗೇನು ಅಂದರೆ ಅವು ಆನಂದವಾಗಿದ್ದರೆ ಬಲೆ ಬೀಸಿ ಆ ಹಕ್ಕಿಯನ್ನು ಹಿಡಿದು, ಇವತ್ತು ಮಧ್ಯಾಹ್ನ ಪುಷ್ಕಳ ಒಂದು ಆಹಾರ, ಅದರ ರುಚಿ ನೋಡಬೇಕು. ಪಾಪ ಅವು ಆನಂದವಾಗಿದ್ದರೆ ಅವುಗಳಷ್ಟಿಗೆ ಅವು ಆನಂದವಾಗಿರ್ಲಿಕ್ಕೆ ಮನುಷ್ಯ ಬಿಡೋಲ್ಲ. ಅದನ್ನು ತಾನು ಆಹಾರವಾಗಿ ಬಳಸಬೇಕು ಅಂತ ಈ ಬಲೆ ಇಟ್ಕೊಂಡು ಬೇಟೆಗಾರ ಬಂದ. ಏನಾಯಿತು, ಇದೆಲ್ಲೋ ಆಹಾರ ತರಲಿಕ್ಕೆ ಹೋಗಿತ್ತು. ತಾಯಿ ಮತ್ತು ಮರಿ ಇತ್ತು, ಇದು ಆಹಾರ ತರಲಿಕ್ಕೆ ಹೋಗಿತ್ತು. ಗಂಡು ಕಪೋತ ಅದು ಅವನು ಕೆಳಕ್ಕೆ ಬಂದು ಆಡ್ತಾ ಇದ್ದಾಗ ಅದನ್ನ ಮೇಲೆ ಬಲೆ ಬೀಸಿಬಿಟ್ಟ. ಅದು ಮರಿಯನ್ನು, ಆ ಹೆಣ್ಣು ಪಾರಿವಾಳವನ್ನು ಹಿಡಿದು ಬಿಟ್ಟ ಇವನು ಬರೆಗಾರ. ಇದು ಆಹಾರ ಹಿಡ್ಕೊಂಡು ಬಂದರೆ ಬಲೆ ಒಳಗೆ ಸಿಕ್ಕಾಕೊಂಡಿದೆ ಹೆಣ್ಣು ಪಾರಿವಾಳ ಮತ್ತು ಮರಿ. ಬಹಳ ದುಃಖ ಆಯ್ತಂತೆ. ಬಹಳ ದುಃಖ ಆಗಿ ಈ ಹೆಣ್ಣು ಪಾರಿವಾಳನ್ನು ಕಳ್ಕೊಂಡು, ಈ ಮರಿಯನ್ನು ಕಳ್ಕೊಂಡು ನಾ ಯಾಕೆ ಬದುಕಬೇಕು ಅಂತ ಅದು ತಾನೇ ಹೋಗಿ ಬಲೆ ಒಳಗೆ ಬಿತ್ತಂತೆ. ಬಿದ್ದು ಅದು ಅಲ್ಲಿ ಅವನಿಗೆ ಬಹಳ ಆನಂದ ಆಯಿತು. ಅನಾಯಾಸವಾಗಿ ಇವತ್ತು 3 ಹಕ್ಕಿ ಸಿಕ್ತು, ಇವತ್ತು ಒಳ್ಳೆ ಫೀಸ್ಟು ಮನೆಯಲ್ಲಿಂದ ಆನಂದವಾಗಿ ಹಿಡ್ಕೊಂಡು ಹೋದ. ಇವನು ದೂರದಲ್ಲಿ ನೋಡ್ತಾ ಇದ್ದಾನೆ, ಅಲ್ಲಪ್ಪ ಅದು ಬಲೆಯೊಳಗೆ ಬಿತ್ತು, ಅದು ಬಲೆಯೊಳಗೆ ಬಿತ್ತು ಅಂತ ಇದು ಬಲೆಯೊಳಗೆ ಬಿತ್ತಲ್ಲ. ಬಲೆಯಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದು ಬಿಟ್ಟು ಬಲೆಯಲ್ಲಿ ಸೇರಿಕೊಳ್ಳುವುದು, ಬಲೆಯ ಒಳಗೆ ಸಿಕ್ಕಿಸಿಕೊಳ್ಳುವುದೇ ಆನಂದವಾಗ್ತಾ ಇದೆಯಲ್ಲ, ಇದೇನು ಕತೆ? ಓಹೋ, ಇದು ಬದುಕು ಅನ್ನೋದು ಒಂದು ಬಲೆ, ನಾನು ಈ ಬಲೆ ಒಳಗೆ ಬಿರಬಾರ್ದು, ದೂರ ಹೊರಟೋಗ್ಬಿಟ್ಟೆ ಅಂತಾನೆ. ಆ ಒಂದು ಪಕ್ಷಿಯ ಜೀವನ ನೋಡಿ, ಬದುಕು ಅನ್ನೋದು ಒಂದು ದೊಡ್ಡ ಬಲೆ, ವಿಧಿ ಬೀಸಿದ ಬಲೆ.
ಈ ಬಲೆ ಒಳಗೆ ನಾನು ಸಿಕ್ಕಾಕೋಬಾರದು ಅಂತ ಹೇಳ್ಕೊಂಡು ಏನೂ ಬೇಡ ಅಂತ ಎಲ್ಲವನ್ನು ಬಿಟ್ಟು ತೊರೆದು ದೂರ ಹೋದ. ನಾನು ಅದಕ್ಕೆ ಹೇಳಿದೆ, ಇದು ಒಂದು ಲಿಮಿಟೆಡ್ ಅವಧೂತನ ಜೀವನ. ಅವನು ಬಲೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗದೇ ಇದ್ದಾಗ ಬಲೆಯಲ್ಲಿ ಇರತಕ್ಕಂಥದ್ದು ಹೇಗೆ ಜಾಣತನದಿರಬೇಕು ಅನ್ನೋದು ಒಂದು ಪ್ರಶ್ನೆ. ಬಲೆಯಿಂದಲೇ ದೂರ ಸರಿದು ಬಲೆಯಿಂದ ಕಳಚಿಕೊಳ್ಳುವುದು ಒಂದು ಪ್ರಶ್ನೆ. ಅವಧೂತ ಈ ಬಲೆಯನ್ನು ನಾನು ಸಂಪರ್ಕಕ್ಕೆ ಬರಬಾರ್ದು, ಈ ಬಲೆಯ ಬೀಸಿಗೆ ನಾನು ಸಿಕ್ಕಬಾರ್ದು, ಇದನ್ನು ದೂರ ಹೋಗಬೇಕು ಅಂತ ಸಂಸಾರ, ಈ ಸಾಮಾಜಿಕ ಜೀವನ ಎಲ್ಲವನ್ನೂ ತೊರೆದು ನಾನು ದೂರ ಸರಿದು ಅವಧೂತನಾಗಿಬಿಟ್ಟೆ. ನನಗೆ ಈ ತೀರ್ಮಾನ ಕಾರಣ ಆ ಹಕ್ಕಿಯ ಬದುಕು. ಒಂದು ಅಟ್ಯಾಚ್ಮೆಂಟು ಮನುಷ್ಯನನ್ನು ಎಷ್ಟು ದೊಡ್ಡ ಬಲೆಯ ಒಳಗೆ ತಳ್ಳುತ್ತೆ. ಅಟ್ಯಾಚ್ಮೆಂಟು ಅನ್ನೋದು ಒಂದು ದೊಡ್ಡ ಬಲೆಯಾಗಿ ಹೋಯ್ತಲ್ಲ, ನಾನು ಈ ಅಟ್ಯಾಚ್ಮೆಂಟನ್ನು ಬಲೆಗೆ ಸಿಗಬಾರದು ಅಂತ ಅದನ್ನು ಕಂಡು ನಾನು ದೂರ ಸರಿದು ಬಿಟ್ಟೆ. ಅದಕ್ಕೆಂದರೆ ಯಾವತ್ತೂ ಹಾಗಾದರೆ ಇರಬಾರದ ಅಟ್ಯಾಚ್ಮೆಂಟು. ಮನುಷ್ಯ ಒಬ್ಬನೊಬ್ಬರು ಪ್ರೀತಿಸಬೇಕು, ಸ್ನೇಹದಿಂದ ಬೆಸೆಯಬೇಕು ಅಂತೀರಿ, ಮತ್ತು ಅಟ್ಯಾಚ್ಮೆಂಟ್ ಬೇಡ ಅಂತೀರಿ. ಅಟ್ಯಾಚ್ಮೆಂಟು ಅಂದರೆ ನಾತಿಪ್ರಸಂಗ ಸ್ನೇಹ, ಯಾವಾಗಲೂ ಓವರ್ ಅಟ್ಯಾಚ್ಮೆಂಟು ಅಂತಾರೆ, ಅತಿಪ್ರಸಂಗ ಅಂತ. ಈ ಓವರ್ ಅಟ್ಯಾಚ್ಮೆಂಟ್ ಏನಾಗುತ್ತೆ ಅಂದರೆ ಮತ್ತೆ ಆ ಓವರ್ ಅಟ್ಯಾಚ್ಮೆಂಟ್ ಇದ್ದಾಗ ನಾವು ಅದರಲ್ಲಿ ಒಂದು ವಿಶೇಷ ಏನನ್ನು ಬಯಸ್ತೇವೆ. ನಾವು ನಮ್ಮ ಮಕ್ಕಳ ಮೇಲೆ ಓವರ್ ಅಟ್ಯಾಚ್ಮೆಂಟ್ ಇರುತ್ತೆ, ಅದರಿಂದಾಗಿ ನಮ್ಮ ಮಕ್ಕಳು ಫಸ್ಟ್ ರ್ಯಾಂಕ್ ಬರಬೇಕು, ಎಷ್ಟೋ ಎಬೋವ್ 90, ಯಾಕೆಂದರೆ ಸೀಟ್ ಸಿಗೋಲ್ಲ, 90ಗೂ ಸಿಗೋಲ್ಲ, ಎಬೋವ್ 95 ಸಿಗಬೇಕು, ಇಲ್ಲ ನನ್ನ ಕಾಲೇಜಿನಲ್ಲಿ ಸೀಟ್ ಸಿಗೋಲ್ಲ. ಇದೆಲ್ಲ ನಮ್ಮ ಲೆಕ್ಕಾಚಾರಗಳು. ಅದೇ ನಮ್ಮ ಪರಿಚಯ ಇಲ್ಲದವರ ಹುಡುಗನಿಗೆ ಅವನು 90 ಸಿಗದೇ ಇದ್ದರು, ಅವನು ಪಾಸ್ ಆಗದೇ ಇದ್ದರು ನಮಗೇನು ದುಃಖ ಆಗೋದಿಲ್ಲ. ಅಥವಾ ಅವನಿಗೆ ಕಾಲೇಜಿನ ಸೀಟ್ ಸಿಗದಿದ್ರು ನಮಗೇನೂ ಅನಿಸೋದಿಲ್ಲ. ಅವ್ರಿಗೆ ಸೀಟ್ ಸಿಗಲಿಲ್ಲ, ಅದು ಬಿಟ್ಟರೆ ಅವ್ರಿಗೆ ಸೀಟ್ ಸಿಗಿದ್ರೆ ನಾವೇನು ಮಾಡಬೇಕು, ನಮ್ಮ ಮಗುವಿಗೆ ಸೀಟ್ ಸಿಕ್ಕಿದ್ರೆ ಸರಿ ಅಂತೇವೆ ನಾವು. ಕಾರಣ ಏನಂದರೆ ನಮಗೆ ನಮ್ಮ ಮಗುವಿನ ಮೇಲೆ ಓವರ್ ಅಟ್ಯಾಚ್ಮೆಂಟ್ ಇದೆ, ಅದ್ರ ಬಗ್ಗೆ ಅಟ್ಯಾಚ್ಮೆಂಟ್ ಕೂಡ ಇಲ್ಲ. ಇದಂದರೆ ಓವರ್ ಅಟ್ಯಾಚ್ಮೆಂಟ್ ಎಲ್ಲೂ ಇರಬಾರ್ದು. ನಮ್ಮ ಮಗುವಿಗೆ ಸೀಟು ಸಿಗದೇ ಇದ್ದಾಗ ನಮಗೆ ಎಷ್ಟು ನೋವಾಯಿತೋ ಅಷ್ಟು ಪಕ್ಕದ ಮನೆಯ ಮಗುವಿಗೆ ಸೀಟು ಸಿಗದಿದ್ದಾಗಲೂ ಆಗಬೇಕು. ಅಂದರೆ ಅದು ಅವನು ಹೇಳೋದು, ಯಾವುದನ್ನು ನೀನು ಅತಿಯಾಗಿ ಹಚ್ಚಿಕೊಂಡ್ರೆ ಅಲ್ಲಿ ಬರತಕ್ಕ ಒಂದೊಂದು ಸಮಸ್ಯೆ ನಿನಗೆ ಅತಿಯಾದ ವೇದನೆಯನ್ನು ಕೊಡುತ್ತೆ. ಆದ್ದರಿಂದ ಹಚ್ಚಿಕೋ, ಆದರೆ ಅಷ್ಟೇ ಸಹಜವಾಗಿ ಕಳಚಿಕೊಳ್ಳುವಂತೆ ಹಚ್ಚಿಕೊಂಡು ಬಿಚ್ಚಿಕೊಂಡು ಹಚ್ಚಿಕೋ. ಅದನ್ನು ಅಂಟು ಅದು ಕ್ವಿಕ್ ಫಿಕ್ಸ್ ಆಗಬಾರ್ದು. ಅದೊಂದು ಮತ್ತೆ ಏನು ಹರ್ಕೊಂಡೇ ಬರಬೇಕು, ಅದನ್ನು ಬಿಡಿಸ್ಲಿಕ್ಕೆ ಬರಬಾರ್ದು, ಆ ಥರದ್ದಾಗಬಾರ್ದು. ಅದು ಆ ಗಮ್ಮು ಹಾಕಿದರೆ ಅದನ್ನು ಮತ್ತೆ ಬಿಚ್ಚಲಿಕ್ಕೆ ಬರಬೇಕಿಲ್ಲ, ಹರದೇ ತೆಗೆಯುವಂಥ ಪ್ರಸಂಗ ಇರಬಾರ್ದು. ಆ ಥರದ ಒಂದು ಅಟ್ಯಾಚ್ಮೆಂಟ್ ಇರಬೇಕು. ಹಚ್ಚಿಕೋ, ಆದರೆ ಅದು ಅಷ್ಟೇ ಸಹಜವಾಗಿ ಅದನ್ನು ಕಳಚಿಕೊಳ್ಳುವುದಕ್ಕೆ ಮೆಂಟಲಿ ಬಿ ಪ್ರಿಪೇರ್. ಯಾವುದನ್ನು ಹಚ್ಚಿಕೊಳ್ಳುವಾಗಲೂ ಅದನ್ನು ಕಳಚಿಕೊಳ್ಳುವಂಥ ಸ್ಥಿತಿ ಮನಸ್ಸಿನಲ್ಲಿ ಸಿದ್ಧವಾಗಿರಬೇಕು. ಯಾಕೆಂದರೆ ಮುಂದೆ ಏನಾಯಿತೋ ಅದಕ್ಕೆ ನಾನು ಸಿದ್ಧನಿದ್ದೇನೆ. ಮುಂದೆ ಹೀಗೆ ಆಗಬೇಕು ಅಂತ ಬಯಸುವ ಅಧಿಕಾರ ಮನುಷ್ಯನಿಗಿಲ್ಲ. ಯಾವುದು ಅನಿವಾರ್ಯವೋ ಅದನ್ನು ಹೊಂದಿಕೊಳ್ಳಲೇಬೇಕು. ಇವಾಗ ನಮ್ಮ ಬದುಕಿನಲ್ಲಿ ಎಲ್ಲವೂ ದ್ವಂದ್ವ, ಯಾವುದೂ ಒಂದು ಏಕಮುಖವಾದ ಬದುಕು ಇಲ್ಲ. ಬದುಕಿನಲ್ಲಿ ಹಗಲು ರಾತ್ರಿ ಇದೆ, ಬದುಕಿನಲ್ಲಿ ಹುಟ್ಟು ಸಾವು ಇದೆ, ಬದುಕಿನಲ್ಲಿ ಸುಖ ದುಃಖ ಇದೆ, ಬದುಕಿನಲ್ಲಿ ಸೋಲು ಗೆಲುವು ಇದೆ, ಬದುಕಿನಲ್ಲಿ ಲಾಭ ನಷ್ಟ ಇದೆ. ಇದೆಲ್ಲವೂ ದ್ವಿಮುಖವೇ, ಏಕಮುಖವಾದ ಬದುಕು ಇಲ್ಲ. ಅದನ್ನು ಮನುಷ್ಯ ಏನು ಮಾಡಬೇಕು? ಲಾಭ ಮಾಡಬೇಕು ಅಂತ ನಾವು ಅಂಗಡಿ ಇಟ್ಟರೆ ನಷ್ಟ ಆಗಬಹುದು ಬಿಸ್ನೆಸ್ನಲ್ಲಿ, ಆಗ ಅಪ್ಸೆಟ್ ಆಗಬಾರ್ದು. ಯಾಕೆಂದರೆ ಲಾಭ ಆಗಬೇಕಾದ್ರೆ ನಷ್ಟಕ್ಕೂ ತಯಾರಿರಬೇಕು. ನಷ್ಟವನ್ನು ಭರಿಸಿಕೊಂಡಾಗ ಲಾಭ ಮಾಡೋದ್ರಿಂದ ಲಾಭ ನಷ್ಟಗಳಲ್ಲಿ ಸಮದೃಷ್ಟಿ ಬೇಕು. ಸೋಲು ಗೆಲುವು ಗೆಲ್ಲೇಬೇಕು ಅಂತ ನಾವು ಬಯಸ್ತೇವೆ, ಅದು ಎಲ್ಲದೂ ಗೆಲ್ಲುವುದಾಗುವುದಿಲ್ಲ, ಕೆಲವು ಸಲ ಸೋಲ್ತೇವೆ. ಅದನ್ನು ಭರಿಸುವ ಮಾನಸಿಕ ಸ್ಥಿತಿ ಇರಬೇಕು. ಸುಖ ದುಃಖ, ಸುಖ ಬಂತು ಅಂದಾಗ ಖುಷಿ ಆಗುತ್ತೆ, ದುಃಖ ಬರಬಾರ್ದು ಅಂದರೆ ಅದು ಬರದೇ ಇರೋದಿಲ್ಲ, ನಾವು ಹೇಳೋದಿರೋದಿಲ್ಲ, ಅದಕ್ಕೆ ನಿರ್ದೇಶನ ಬೇರೆ ಕಡೆ ಇದೆ. ಅಂದ ನಾನು ಸುಖದಲ್ಲಿರುವಾಗಲೂ ಒಂದು ಎಚ್ಚರ ಇರಬೇಕು, ದುಃಖ ಬರಬಹುದು, ಅದಕ್ಕೆ ನಾನು ಪ್ರಿಪೇರ್ಡ್ ಆಗಿರಬೇಕು. ಹೀಗೆ ಬದುಕು ದ್ವಂದ್ವಗಳ ಸರಮಾಲೆ. ಆದ್ದರಿಂದ ನಾವು ಎಲ್ಲ ಪರಿಸ್ಥಿತಿಗೂ ಸಿದ್ಧವಾಗುವ ರೀತಿಯ ನಮ್ಮ ಮನಸ್ಥಿತಿಯನ್ನು ಬೆಳೆಸಿಕೊಂಡ್ರೆ ಆವಾಗ ಸುಖ ದುಃಖ ಎರಡನ್ನು ಹಗಲು ರಾತ್ರಿಗಳ ಹಾಗೆ ಸಮದೃಷ್ಟಿಯಿಂದ ನೋಡುವುದು ಸಾಧ್ಯವಾಗುತ್ತೆ. ಇದನ್ನು ನಾನು ಪಾಠ ಕಲಿತೆ ಕಪೋತವನ್ನು ಕಂಡು ಅಂತ ಹೇಳಿದ. ಮುಂದಿನ ಗುರು ಅವನಿಗೆ ಹೆಬ್ಬಾವು. ಗ್ರಾಸಂ ನಿಸೃಷ್ಟಂ ದಿಷ್ಟೇನ ಮಹಾಂತಂ ಸ್ತೋಕಮೇವ ವಾ ಯದೃಚ್ಛಯೈವಾಪತಿತಂ ಗ್ರಸೇದಾಜಗರೋ ಕ್ರಿಯಃ. ಹೆಬ್ಬಾವು ಒಂಥರ ಸೋಮಾರಿ ಪ್ರಾಣಿ. ಅದು ಎಲ್ಲೋ ಮರದ ಬುಡದಲ್ಲಿ ಬಿದ್ದುಕೊಂಡಿರುತ್ತೆ. ಅದು ಹರಿದಾಡ್ಕೊಂಡು ಹೋಗೋದು ಬಹಳ ವಿರಳ. ಮರದ ಬುಡದಲ್ಲಿ ಬಿದ್ದುಕೊಂಡಿದ್ದಾಗ ಹಸಿವಾದರೂ ಅದು ತನ್ನ ಆಹಾರವನ್ನು ಅರಸಿಕೊಂಡು ಹೋಗೋದಿಲ್ಲ, ಅಲ್ಲೇ ಬಿದ್ದಿರುತ್ತೆ. ಈ ಏನೋ ಮರದ ಬೇರು ಅಂತ ತಿಳ್ಕೊಂಡು ಪ್ರಾಣಿಗಳು ಅದರ ಬಾಯಿ ಹತ್ತಿರ ಓಡಾಡ್ತಾ ಇರ್ತವೆ. ಯಾಕಂದರೆ ಅದು ನಿಷ್ಪಂದವಾಗಿ ಬಿದ್ದಿರ್ತದೆ. ಆಹಾರವನ್ನು ಹಿಡಿಯುವ ವಿಧಾನವೇ ಹಾಗೆ, ಮರದ ಬೇರಿನ ಜೊತೆಗೆ ತಾನು ಬಿದ್ದುಕೊಂಡಿರುತ್ತೆ.
ಏನೋ ಮರದ ಬೇರು ಅಂತ ತಿಳ್ಕೊಂಡು ಪ್ರಾಣಿಗಳು ಅದ್ರ ಹತ್ರ ಓಡಾಡ್ತವೆ, ಅವಾಗ ಗಪ್ಪಕ್ಕೆ ಹಿಡಿದು ಅದರ ಬಾಯಿ ಹತ್ರ ಬಂದಾಗ ಆಹಾರವನ್ನು ಸೇವಿಸುತ್ತೆ, ಆಹಾರವನ್ನು ಅರಸಿಕೊಂಡು ಹೋಗೋದಿಲ್ಲ. ಹೆಬ್ಬಾವು ನನಗೆ ದೊಡ್ಡ ಪಾಠ ಕಲಿಸ್ತಪ್ಪ ಅಂತಾನೆ ಅವಧೂತ. ಆಹಾರಕ್ಕೋಸ್ಕರ ಪರದಾಡಬಾರ್ದು. ಏನು ದೈವದತ್ತವಾಗಿ ಅನಾಯಾಸವಾಗಿ ಬಂತೋ ಅದನ್ನು ತಗೊಂಡ. ಅದಕ್ಕೋಸ್ಕರ ಹೊಟ್ಟೆಗೋಸ್ಕರ ಇಡೀ ಬದುಕನ್ನು ಹಾಳು ಮಾಡ್ಕೋಬಾರ್ದು. ಹೊಟ್ಟೆ ತುಂಬುವುದೇ ಜೀವನದ ಒಂದು ಗುರಿಯಾಗಬಾರ್ದು. ನಾವು ನಮ್ಮಷ್ಟಕ್ಕೆ ಎದ್ದು ಬಿಟ್ಟಾಗ ದೈವ ಹುಟ್ಟಿಸಿದವ ಹೊಟ್ಟೆಗೆ ಹಾಕದೇ ಇರ್ತಾನೋ ಅನ್ನೋ ನಿರ್ಧಾರ ಇದ್ದರೆ ಅದು ಆಹಾರ ತನ್ನಷ್ಟಕ್ಕೆ ಏನು ಸಿಕ್ಕಿತೋ ಅದನ್ನು ತಗೊಳ್ಳೋದು. ಸಿಗಲಿಲ್ಲ ಆವತ್ತು ಅದ್ರ ಬಗ್ಗೆ ಯೋಚನೆ ಇಲ್ಲದೆ ಇದ್ಬಿಡ್ತೀನಿ. ನಾನು ಅಜಗರದಿಂದ ಈ ಪಾಠವನ್ನು ಕಲಿತೆ. ಆದರೆ ಇದು ನಾನು ಆಗಲೇ ಹೇಳಿದಾಗೆ ಅವಧೂತನಿಗೆ ಪೂರ್ತಿ ಅನ್ವಯವಾಗುವುದು, ನಮಗೆ ಪೂರ್ತಿ ಅನ್ವಯವಾಗುವುದು ಸಾಧ್ಯ ಆಗಲಿಕ್ಕಿಲ್ಲ ಇವತ್ತಿನ ಜೀವನ ಕ್ರಮಕ್ಕೆ. ಆದರೂ ಈ ಎಚ್ಚರ ಬೇಕು. ಅಂದರೆ ಬದುಕುವುದೇ ಉಣ್ಣುವುದಕ್ಕೋಸ್ಕರ ಅನ್ನುವ ರೀತಿಯಿಂದ, ತಿನ್ನುವುದಕ್ಕಾಗಿ ಬದುಕಬಾರದು, ನಾವು ಬದುಕುವುದಕ್ಕಾಗಿ ತಿನ್ನಬೇಕು ಅನ್ನತಕ್ಕಂಥ ಪಾಠ ನಾನು ಅಜಗರದಿಂದ ಕಲಿತೆ ಅಂತ. ಅವನ ಅನಂತರ ಕಲಿತ ಪಾಠ ಕಡಲಿನಿಂದ. ಸಮೃದ್ಧ ಕಾಮೋ ಹೀನೋ ವಾ ನಾರಾಯಣ ಪರೋ ಮುನಿಃ ನೋತ್ಸರ್ಪೇತ ನ ಶುಷ್ಯೇತ ಸರಿದ್ಭಿರಿವ ಸಾಗರಃ. ಸಮುದ್ರ ಮಳೆಗಾಲದಲ್ಲಿ ಸಮುದ್ರ ನೀರು ಏರೋಲ್ಲ. ನದಿಗಳು ಉಕ್ಕೇರ್ತವೆ, ಕೊಚ್ಚಿ ಹರಿತಾವೆ, ಊರುಗಳನ್ನು ಮುಳುಗಿಸ್ತವೆ. ಆ ಎಲ್ಲ ನದಿ ನೀರು ಹೋಗಿ ಸಮುದ್ರಕ್ಕೆ ಸೇರುತ್ತೆ. ಅಷ್ಟು ಸೇರಿದ್ರು ಸಮುದ್ರ ಏರೋಲ್ಲ. ಸಮುದ್ರದಲ್ಲಿ ಏರುಪೇರಾಗೋಲ್ಲ. ಅದು ಬೇಸಿಗೆಯಲ್ಲೂ ಸ್ಟಡಿಯಾಗಿರುತ್ತೆ, ಮಳೆಗಾಲದಲ್ಲೂ ಹಾಗೇ ಇರುತ್ತೆ. ಅದು ಇದನ್ನು ನೋಡಿ ನಾನೊಂದು ಪಾಠ ಕಲಿತೆ ಅಂತಾನೆ. ಇಷ್ಟು ನದಿಗಳ ನೀರುಗಳು ಬಂದು ಸೇರಿದರೂ ಸಮುದ್ರ ಉಕ್ಕೇರದೆ ತನ್ನ ದಡಮೀರಿ ಹರಿಯೋದಿಲ್ಲಲ್ಲ. ಹಾಗೆ ಯಾವ ವಿಷಯಗಳು ಬರಲಿ, ಸಂಪತ್ತು ಬರಲಿ, ಸುಖ ಬರಲಿ, ನಾನು ದಡಮೀರಿ ಹರಿಬಾರ್ದು, ಸ್ಥಿಮಿತನಾಗಿರಬೇಕು, ಸಮುದ್ರದಂತೆ ಸ್ತಬ್ಧನಾಗಿರಬೇಕು, ಉಕ್ಕೇರಿ ಹರಿಬಾರದು ಅಂತಕ್ಕಂಥ ಪಾಠ ನಾನು ಸಮುದ್ರದಿಂದ ಕಲಿತೆ. ಹಾಗಾಗಿ ವಿಷಯಗಳು ಬರ್ತಾವೆ, ಸುಖಗಳು ಬರ್ತಾವೆ, ದುಃಖಗಳು ಬರ್ತಾವೆ. ನದಿಗಳು ಕೊಚ್ಚಿ ಹರಿದು ಬಂದ ಹಾಗೆ ಸುಖಗಳು ಪ್ರವಾಹವಾಗಿ ಕೊಚ್ಚಿಕೊಂಡು ಬರ್ಬೋದು, ದುಃಖ ಕೊಚ್ಚಿಕೊಂಡು ಬರ್ಬೋದು. ಏನು ಬಂದರೂ ನನ್ನಲ್ಲಿ ಏರುಪೇರಾಗಬಾರ್ದು. ಸಮುದ್ರದ ಹಾಗೆ ನಾನು ಸ್ತಬ್ಧವಾಗಿ ಸ್ಥಿಮಿತವಾಗಿರಬೇಕು ಅಂತಕ್ಕಂಥ ಒಂದು ಪಾಠವನ್ನು ಸಮುದ್ರದಿಂದ ಕಲಿತೆ. ಆಮೇಲೆ ಚಿಟ್ಟೆ ಹುಳ, ಪತಂಗ, ಅದರಿಂದ ಒಂದು ಪಾಠ ಕಲಿತೆ ಅಂತಾನೆ ಅವ. ದೃಷ್ಟ್ವಾ ಸ್ತ್ರಿಯಂ ದೇವಮಾಯಾಂ ತದ್ಭಾವೈರಜಿತೇಂದ್ರಿಯಃ ಪ್ರಲೋಭಿತಃ ಪತತ್ಯಂಧೇ ತಮಸ್ಯಗ್ನೌ ಪತಂಗವತ್. ಬೆಂಕಿ ಹಚ್ತೇವೆ ನಾವು, ಸಾಯಂಕಾಲ ದೀಪ ಹಚ್ತೇವೆ ಹಣತೆಯಲ್ಲಿ. ಈ ಚಿಟ್ಟೆಗಳೆಲ್ಲ ಬಂದು ಅದಕ್ಕೆ ಬೀಳ್ತವೆ. ಅವು ಏನೋ ಹಣ್ಣು ಅಂತ ತಿಳ್ಕೊಂಡು ಬಿಡ್ತಾವೆ, ಅದರ ಬಣ್ಣಕ್ಕೆ ಮರಳಾಗಿಯೋ ಏನೋ ಅದಕ್ಕೆ ಬೀಳ್ತವೆ, ಬಿದ್ದು ಪಾಪ ಮೈ ಸುಟ್ಕೊಂಡು ಸಾಯ್ತವೆ. ಇದನ್ನು ನೋಡ್ತಾ ನೋಡ್ತಾ ನಾವು ಹೀಗೆ ಮಾಡ್ತಾ ಇದ್ದೇವಲ್ಲ. ಮನುಷ್ಯ ಯಾವುದೋ ಒಂದು ಮೋಹಕ್ಕೊಳಗಾಗಿ ಅದರ ಬಲೆಗೆ ಬೀಳ್ತಾನೆ, ಬೆಂಕಿಗೆ ಬಿದ್ದ ಹಾಗೆ ಮೈಕೈ ಸುಟ್ಕೊಳ್ತಾನೆ. ಆದರೂ ಅದರಿಂದ ಪಾಠ ಕಲಿಯುವುದಿಲ್ಲ. ನಾವು ಈ ಚಿಟ್ಟೆ ಹುಳ ನೋಡಿ ಪಾಠ ಕಲಿಬೇಕು. ಏನು ಪಾಠ ಕಲಿತೆ ನಾನು ಅಂತಾನೆ, ಹೆಣ್ಣು ಒಂದು ಬೆಂಕಿ, ಅದು ಬೆಂಕಿ, ಅದು ಮೋಹಕವಾದ ಬೆಂಕಿ, ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಅತ್ಯಂತ ಮೋಹಕವಾದ ಬೆಂಕಿ. ಅದು ದೇವಮಾಯ ಅಂತ ಹೇಳ್ತಾನೆ ಅವ. ಭಗವಂತನ ಮೋಹ, ಅದು ಭಗವಂತ ಸೃಷ್ಟಿ ಮಾಡಿದ ಸೌಂದರ್ಯದ ಒಂದು ನಿಧಿ ಅದು. ಆದರೆ ಅದು ಅಷ್ಟೇ ಬೆಂಕಿ, ಸುಡುವಂಥ ಶಕ್ತಿ. ನೀನು ಅದನ್ನು ದುರುಪಯೋಗಿಸಿದರೆ ಸುಟ್ಟು ಹೋಗ್ತೀಯ, ನೀನು ಮರಳಾಗಿ ಅದರಲ್ಲಿ ಬಿದ್ದೆ ಅಂದರೆ ನೀನು ಸುಟ್ಟು ಹೋಗ್ತೀಯ. ಹಾಗಾಗಿ ಮನುಷ್ಯ ಅತಿಯಾಗಿ ಕಾಮಲೋಲುಪನಾದರೆ, ಹೆಣ್ಣೇ ಜೀವನದ ಸರ್ವಸ್ವ, ಸೆಕ್ಸೇ ಬದುಕಿನ ಕೊನೆಯ ಗುರಿ ಅಂತ ತಿಳ್ಕೊಂಡ್ರೆ ಪತಂಗದಂತೆ ಬೆಂಕಿಯಲ್ಲಿ ಬಿದ್ದು ಸುಟ್ಟು ಹೋಗ್ತಾನೆ. ಅದರ ಬಗ್ಗೆ ನಿಯಂತ್ರಣ ಬೇಕು ಅನ್ನುವಂಥ ಪಾಠವನ್ನು ನಾನು ಪತಂಗ, ಚಿಟ್ಟೆ ಹುಳವನ್ನು ನೋಡಿ ಕಲಿತೆ. ಹಾಗಾಗಿ ನಾನು ಈ ಸಾಂಸಾರಿಕ ಸಂಬಂಧವನ್ನು ಕಡ್ಕೊಂಡು ಅವಧೂತನಾಗಿಬಿಟ್ಟೆ ಅಂತಾನೆ. ಅವಧೂತನಾದಾಗ ಅವನು ಪೂರ್ತಿ ಬಿಟ್ಟ. ಯಾರು ಸಂಸಾರಿಗಳೋ ಅವರಿಗೂ ಎಚ್ಚರಬೇಕು, ಇದು ಒಂದು ಮೋಹಕವಾದ ಬೆಂಕಿ. ಇದನ್ನು ಸರಿಯಾಗಿ ಉಪಯೋಗಿಸಿದರೆ ನಾವು ಬೆಂಕಿಯಿಂದ ಅಡಿಗೆ ಮಾಡಿ ಬೇಕಾದಷ್ಟು ಆಹಾರ ಸೇವಿಸ್ಬೋದು. ದುರುಪಯೋಗ ಮಾಡಿದರೆ ಮನೆ ಸುಡುತ್ತೆ ಬೆಂಕಿ. ಹಾಗೆ ಇದನ್ನು ನಾವು ದುರುಪಯೋಗ ಮಾಡಿ ಅದನ್ನು ಬಳಕೆಯಲ್ಲಿ ತಪ್ಪು ರೀತಿಯಿಂದ ಬಳಸಿದರೆ ಅದು ಬೆಂಕಿಯಾಗಿ ಸುಡುತ್ತೆ, ಇಲ್ಲ ಅಂದರೆ ಬೆಂಕಿಯಾಗಿ ಬೆಳಗುತ್ತೆ, ಎರಡೂ ಹೌದು. ಈ ಎಚ್ಚರ ಪತಂಗದಿಂದ ನಾನು ಕಲಿತೆ ಅಂತ. ಪತಂಗದಿಂದ ಅವನು ದುಂಬಿಗೆ ಬರ್ತಾನೆ, ಭ್ರಮರ, ಷಟ್ಪದ. ಅಣುಭ್ಯಶ್ಚ ಮಹದ್ಭ್ಯಶ್ಚ ಶಾಸ್ತ್ರೇಭ್ಯಃ
ಕುಶಲೋ ನರಃ ಸರ್ವತಃ ಸಾರಮಾದದ್ಯಾತ್ ಪುಷ್ಪೇಭ್ಯ ಇವ ಷಡ್ಪದಃ. ಒಂದು ದಿವಸ ಅವನು ಕಾಡಿನಲ್ಲಿ ಕೂತಿದ್ದಾಗ ಭ್ರಮರ ಒಂದೊಂದೇ ಹೂವಿಗೆ ಹೋಗಿ ಕೂಡೋದು, ಹೂವಿನಿಂದ ರಸ ಹೀರೋದು, ಹೋಗೋದು. ಹೀಗೆ ಮಾಡಿ ಒಂದು ದೊಡ್ಡ ಜೇನು ಗೂಡಿ ಕಟ್ಟಿ ಅದರಲ್ಲಿ ಜೇನು ಸಂಗ್ರಹಿಸಿದ್ದನ್ನು ನೋಡಿದ. ಅದನ್ನು ನೋಡಿದಾಗ ಅವನಿಗನಿಸ್ತು, ನಾವು ಈ ಭ್ರಮರದಿಂದ ಪಾಠ ಕಲಿಯಬೇಕು. ಎಲ್ಲಿ ಎಲ್ಲಿ ಸಾರ ಇದೆ ಅದನ್ನೆಲ್ಲ ಗ್ರಹಣ ಮಾಡುತ್ತೆ. ಹೂವಿನಲ್ಲಿರುವ ಸಾರ ನಾವು ಹೂ ಕೊಯ್ತೀವಿ, ಅದನ್ನು ಚಂದ ಇದೆ ಅಂತ ಮಾಲೆ ಮಾಡ್ಕೊಂಡು ಹಾಕ್ಕೋತೇವೆ, ಮುಡ್ಕೋತೀವಿ. ಆದರೆ ನಮ್ಮ ಕೈಲಿ ಸಿಕ್ಕಿ ಹೂ ಬಾಡಿ ಹೋಗುತ್ತೆ. ಹೂವಿನ ರಸಗ್ರಹಣ ಮಾಡೋಲ್ಲ ನಾವು, ಹೂವಿನ ರಸವನ್ನು ಹಾಳು ಮಾಡ್ತೇವೆ, ಅದು ಬಾಡಿ ಹೋಗುತ್ತೆ, ಬಿಸಾಡ್ತೇವೆ ಆಮೇಲೆ. ಆದರೆ ದುಂಬಿ ಹೂವನ್ನು ಎಂದೂ ಹಾಳು ಮಾಡೋಲ್ಲ, ಅದರ ಸಾರವನ್ನು ಗ್ರಹಣ ಮಾಡೋದು. ಸಾರವನ್ನು ಗ್ರಹಣ ಮಾಡಿ ಅದನ್ನೆಲ್ಲ ಒಟ್ಟು ಸೇರಿಸಿ ಒಂದು ಜೇನ ಗೂಡು ಮಾಡಿ ಅದರಲ್ಲಿ ಜೇನನ್ನು ಸಂಗ್ರಹ ಮಾಡುತ್ತೆ. ಇದರಿಂದ ನಾನು ಪಾಠ ಕಲಿತೇನೆ. ಏನು ಪಾಠ ಕಲಿತೆ ಅಂದರೆ, ಎಲ್ಲ ಕಡೆಯೂ ಅದು ಪ್ರತಿಯೊಂದು ಶಾಸ್ತ್ರವನ್ನು ನೋಡಬೇಕು, ಜೀವನದ ಪ್ರತಿಯೊಂದು ಮುಖವನ್ನು ನೋಡಬೇಕು. ಅದರಲ್ಲಿ ಯಾವುದು ಸಾರವೋ ಅದನ್ನು ಗ್ರಹಿಸಬೇಕು, ಉಳಿದನ್ನು ಬಿಟ್ಬಿಡಬೇಕು. ಸಣ್ಣ ಶಾಸ್ತ್ರ ಇರಬಹುದು, ದೊಡ್ಡ ಗ್ರಂಥ ಇರ್ಬೋದು, ಚಿಕ್ಕ ಗ್ರಂಥ ಇರ್ಬೋದು, ಸರ್ವತಃ ಸಾರಮಾದದ್ಯಾದಂತ ಎಲ್ಲವನ್ನೂ ಓದಬೇಕು. ಓದಿ ಅದರ ತಿರುಳನ್ನು ಗ್ರಹಣ ಮಾಡಬೇಕು, ಜೊಳ್ಳನ್ನು ಬಿಟ್ಟುಬಿಡಬೇಕು. ಹೀಗೆ ಸರ್ವತಃ ಅನುಭ್ಯಶ್ಚ ಮಹದ್ಭ್ಯಶ್ಚ ಶಾಸ್ತ್ರೇಭ್ಯ, ಬೇಕಾದಷ್ಟು ಶಾಸ್ತ್ರಗಳಿವೆ, ಬೇರೆ ಬೇರೆ ವಿಧಾನಗಳನ್ನು ಹೇಳತಕ್ಕ ಒಂದಕ್ಕೊಂದು ವಿರುದ್ಧವಾದ ಶಾಸ್ತ್ರಗಳಿವೆ. ಎಲ್ಲವನ್ನು ನೋಡಿ ಅದರ ಸಾರ ಏನು ಅನ್ನೋದನ್ನು ಗ್ರಹಣ ಮಾಡಿ ಉಳಿದದನ್ನು ಬಿಟ್ಟು ಬಿಡಬೇಕು. ಹೂವನ್ನು ಬಾಡುವಂತೆ ಕೊಯ್ದು ಚೆಲ್ಲಬಾರದು. ಹಾಗೆ ಶಾಸ್ತ್ರದ ಸಾರಗ್ರಹಣ ಮಾಡುವವರು ಕೆಲವರು ಶಾಸ್ತ್ರವನ್ನು ಹೂವಿನಂತೆ ಕೊಯ್ದು ಬಾಡಿಸಿ ಅದನ್ನು ವ್ಯರ್ಥ ಮಾಡುವವರು ಕೆಲವರು. ಈ ಎರಡು ಥರದ ಪಂಡಿತರಿರ್ತಾರೆ. ಕೆಲವರು ಹೂವನ್ನು ಕೊಯ್ದು ಅದನ್ನು ಬಾಡಿಸಿ ಮುಡಿದು ಗಿಡಿದು ಅದನ್ನು ಬಿಸಾಡುವವರು, ಕೆಲವರು ಅದನ್ನು ಹಾಳು ಮಾಡದೆ ಅದನ್ನು ಗಿಡದಲ್ಲೇ ಬಿಟ್ಟು ಅದರ ಸಾರ ತಗೊಳ್ಳುವವರು. ನಾವು ಶಾಸ್ತ್ರದ ಸಾರವನ್ನು ಗ್ರಹಣ ಮಾಡಬೇಕು, ಅದರ ಮಧು ಹೀರಿ ಜೇನ್ನಗೂಡು ಮಾಡಬೇಕು, ಎಲ್ಲದರ ಸಾರ ಸೇರಿ ಒಂದು ಮಧು ನಿರ್ಮಾಣ ಆಗಬೇಕು. ಹಾಗೆ ನಮ್ಮ ಅಧ್ಯಯನ ಇರಬೇಕು ಅನ್ನೋದನ್ನು ನಾನು ಭ್ರಮರದಿಂದ ಕಲಿತೆ. ಆಮೇಲೆ ಮತ್ತೆ ಪುನಃ ಆನೆಯ ಪಾಠ. ನಾಧಿಗಚ್ಚೇತ್ ಸ್ತ್ರಿಯಂ ಪ್ರಾಜ್ಞಃ ಕರ್ಹಿ ಚಿನ್ಮೃತ್ಯುಮಾತ್ಮನಃ ಬಲಾಧಿಕೈಃ ಸಹನ್ಯೇತ ಗಜೈರನ್ಯೈರ್ಗಜೋ ಯಥಾ. ಕಾಡಾನೆಗಳಲ್ಲಿ ಒಗ್ಗಟ್ಟಿದೆ, ಆದರೆ ಒಮ್ಮೊಮ್ಮೆ ಕಾಡಾನೆಗಳಲ್ಲಿ ಜಗಳ ಆಗುತ್ತೆ. ಜಗಳ ಮಾಡ್ಕೊಂಡು ಒಂದಕ್ಕೊಂದು ವಿಚಿತ್ರವಾಗಿ ಹೊಡೆದಾಡಿಕೊಂಡು ಪೆಟ್ಟು ತಿಂದು ಮೈಕೈ ಗಾಯ ಮಾಡಿಕೊಳ್ತವೆ. ಯಾವಾಗ ಅಂದರೆ, ಯಾವುದೋ ಒಂದು ಸಲಗ ಒಂದು ಹೆಣ್ಣಾನೆಯ ಬೆನ್ನು ಹತ್ತಿದಾಗ ಅದು ಇನ್ನೊಂದು ಸಲಗ ಅದನ್ನು ಮೊದಲು ಬೆನ್ನು ಹತ್ತಿದ್ದರೆ ಅವುಗಳಿಗೆ ಜಗಳ ಪ್ರಾರಂಭ ಆಗುತ್ತೆ. ಇದು ಮತ್ತೆ ಅದು ನನ್ನ ಹೆಣ್ಣು ಅನ್ನೋ ಜಗಳ. ಆನೆಗಳಲ್ಲಿ ಕೂಡ ಒಂದು ಹೆಣ್ಣಾನೆಯನ್ನು 2-3 ಆನೆಗಳು ಸಲಗಗಳು ಟಸ್ಕರ್ ಅವು ಬೆನ್ನು ಹತ್ತಿದರೆ ಆವಾಗ ಅವುಗಳಲ್ಲಿ ಪೈಪೋಟಿ ಶುರುವಾಗುತ್ತೆ. ಇದು ನನಗೆ ಬೇಕು, ಇದು ನನಗೆ ಬೇಕು ಅಂತ. ಅವ 3 ಆನೆಗಳು ಮದಭರಿತವಾಗಿ ಹೊಡೆದಾಡಿಕೊಂಡು ಬಲಿಷ್ಠವಾದ ಆನೆ ಇದನ್ನು ಓಡಿಸಿಬಿಡುತ್ತೆ ಅಥವಾ ಮೈಕೈ ಗಾಯ ಮಾಡಿ ಒಮ್ಮೊಮ್ಮೆ ಬಿದ್ದು ಬೀಳಿಸಿಬಿಡುತ್ತೆ. ಅದು ಇಂತಹ ಜಗಳ ಆಗುವುದನ್ನು ನಾನು ಕಂಡಿದ್ದೇನೆ ಅಂತಾನೆ. ಆದ್ದರಿಂದ ಸ್ತ್ರೀ, ಅದರಲ್ಲೂ ವಿಶೇಷವಾಗಿ ಪರಸ್ತ್ರೀ, ಒಂದು ಹೆಣ್ಣನ್ನು 3 ಜನ ಬಯಸೋದಲ್ಲಿ ಇನ್ಸಿಡೆಂಟ್, ಒಂದು ಹೆಣ್ಣಾನೆಯನ್ನು 3 ಆನೆಗಳು. ಹಾಗೆ ಮನುಷ್ಯ ಯಾವುದೋ ಒಂದು ಹೆಣ್ಣು ನನಗೆ ಬೇಕು ಅಂತ ಅವನು ಬೆನ್ನು ಹತ್ತಿದರೆ, ಇನ್ನೊಬ್ಬನು ಬೆನ್ನು ಹತ್ತಿದರೆ, ಪ್ರತಿಯೊಂದು 4 ಜನ ಗಂಡು ಒಂದು ಹೆಣ್ಣಿನ ಬೆನ್ನು ಹತ್ತಿದರೆ ಏನಾಗುತ್ತೆ ಅನ್ನೋದನ್ನು ಆನೆಯನ್ನು ನೋಡಿ ಕಲಿತೆ ನಾನು. ಅದರಿಂದ ಬೇಡ ಇದು, ಈ ಸಾಂಸಾರಿಕವಾದಂಥ ಪೈಪೋಟಿಯೇ ಬೇಡ ಅಂತ ನಾನು ಅವಧೂತನಾದೆ. ಆನೆಯಿಂದ ಈ ಪಾಠವನ್ನು ಕಲಿತೆ ಅಂತ. ಅದರ ನಂತರ ನದೇಯಂ ನೋಪಯೋಗ್ಯಂ ಚ ಲುಬ್ಧೈರ್ಯತ್ ದುಃಖ ಸಂಚಿತಂ ಭುಂಕ್ತೆ ಯದಪಿ ತಚ್ಚಾನ್ಯೋ ಮಧುಹೇವಾರ್ಥವಿನ್ಮಧು. ಅವನು ಈ ಜೇನು ಗೂಡು ಕಟ್ಟಿ ಜೇನನ್ನು ಸಂಗ್ರಹಿಸಿತು, ಜೇನ್ನೊಣ. ಮನುಷ್ಯ ಏನು ಮಾಡಿದ,
ಆ ಜೇನುಗೂಡನ್ನು ಕಿತ್ತು ತೆಗೆದ, ಹಿಂಡಿದ, ಅದರ ರಸ ತೆಗೆದ, ಅದನ್ನು ಜೇನನ್ನು ಬಾಟ್ಲಲ್ಲಿ ತುಂಬಿಸ್ತಾ ಮಾರಾಟ ಮಾಡಿದ. ಯಾರೋ ಕೂಡಿಟ್ಟದ್ದನ್ನು ಯಾರೋ ಮಾರಿ ದುಡ್ಡು ತಿಂದ. ಇದು ಒಬ್ಬ ಜೇನುಗಾರ, ಜೇನು ಮಾರಾಟ ಮಾಡುವನು, ಜೇನಿನಿಂದಲೇ ಬದುಕುವವನು, ಅವನನ್ನು ಮಧುಹ ಅಂತ ಹೇಳ್ತಾನೆ. ಅಂದರೆ ಜೇನನ್ನ ನಾಶ ಮಾಡುವವನು ಅಂತ. ಜೇನು ಮಾಡುವವನಲ್ಲ, ಜೇನನ್ನು ನಾಶ ಮಾಡುವವನು. ಪಾಪ ಕಷ್ಟಪಟ್ಟು ಜೇನಿನ ಗೂಡಿನಲ್ಲಿ ಜೇನು ಸಂಗ್ರಹಿಸಿದರೆ ಇವನು ಅದನ್ನು ನಾಶ ಮಾಡಿದ. ಅದನ್ನು ಹಿಂಡಿ ರಸ ತೆಗೆದು ಆ ಜೇನು ನೊಣಗಳನ್ನೆಲ್ಲ ಕೊಂದು ಮಾರಾಟ ಮಾಡಿ ತಾನು ಬದುಕಿದ. ಇದನ್ನು ನೋಡಿ ನಾನು ಕಂಡಿತು, ಅವನು ಸಂಗ್ರಹ ಮಾಡಿ ಏನು ಮಾಡಿದ? ಯಾರೋ ಕೂಡಿಟ್ಟದ್ದನ್ನು ಇವನು ತೆಗೆದ, ಹಿಂಡಿ ಹೀರಿ ತೆಗೆದು ಮಾರಿ ತಿಂದ. ಅವನು ಜೇನು ತಿನ್ನಲಿಲ್ಲ, ತಾನೂ ಉಪಯೋಗ ಪಡಲಿಲ್ಲ. ಅದನ್ನು ಸಂಗ್ರಹ ಮಾಡಿದ್ದನ್ನು ಜೋಪಾನವಾಗಿಟ್ಟು ಆಮೇಲೆ ಯಾರಿಗೋ ಮಾರಿದ. ಅದನ್ನು ಹೇಳ್ತಾನೆ, ಒಬ್ಬ ಲೋಭಿಯ ಬದುಕು. ಅವನೇನು ಮಾಡ್ತಾನೆ ಅಂದರೆ ಇನ್ನೊಬ್ಬರಿಗೆ ಕೊಡೋದಿಲ್ಲ, ತಾನು ಸಂಗ್ರಹಿಸ್ತಾನೆ, ದುಡ್ಡು ಸಂಗ್ರಹಿಸ್ತಾನೆ, ಭೋಗದ್ರವ್ಯಗಳನ್ನು ಸಂಗ್ರಹಿಸ್ತಾನೆ, ಇನ್ನೊಬ್ಬರಿಗೆ ಕೈ ಎತ್ತಿ ಕೊಡುವುದಿಲ್ಲ, ತಾನು ತಿನ್ನೋದಿಲ್ಲ. ತಾನು ತಿನ್ನ ಪರರಿಗೆ ಕೊಡ, ಇನ್ನೊಬ್ಬರಿಗೆ ಕೊಡಲಿಕ್ಕೂ ಮನಸ್ಸು ಬರೋಲ್ಲ. ತನಗೆ ತಿನ್ನಲಿ, ಅಯ್ಯೋ ಖಾಲಿ ಆಗುತ್ತಲ್ಲ, ಇದು ಮುಗಿದು ಹೋಗುತ್ತಲ್ಲ ಅಂತ ತಾನೂ ತಿನ್ನೋದಿಲ್ಲ. ಹಾಗೆ ಅದನ್ನು ಜೋಪಾನವಾಗಿಟ್ಟು ಅದನ್ನು ಸಂಗ್ರಹ ಮಾಡಿರ್ತಕ್ಕಂಥ ಒಂದು ಸ್ಥಿತಿ ನಮ್ಮ ಲೋಭಿಗಳನ್ನು ನಾವು ನೋಡ್ತೇವೆ. ಅದರ ಉಪಯೋಗ ಪಡೆಯೋನು ಯಾರೋ ತಗೊಂಡವ, ಮತ್ತೆ ಅದನ್ನು ಜೇನು ಹಿಡ್ಕೊಂಡು ಉಪಯೋಗ ಪಡೆಯುವ ಯಾರೋ ಒಬ್ಬ. ಹಾಗೆಯೇ ಒಬ್ಬ ಮನುಷ್ಯ ದುಡ್ಡನ್ನು ಕೂಡಿ ಹಾಕಿ ಅದನ್ನು ತಾನೂ ಉಪಯೋಗಿಸದೆ, ತನ್ನ ಸುಖಕ್ಕೋಸ್ಕರವೂ ಬಳಸದೆ, ಇನ್ನೊಬ್ಬರಿಗೂ ಕೈಯಾರೆ ಕೊಡದೆ ಅದನ್ನು ಸಂಗ್ರಹಿಸುವುದಲ್ಲೇ ಆನಂದ ಕಾಣತಕ್ಕಂಥ ಒಂದು ಮನೋವೃತ್ತಿ ಎಷ್ಟು ಅಪಾಯಕಾರಿ ಅಂತಂದರೆ, ಇದು ಜೇನನ್ನು ಕೂಡಿಸಿಟ್ಟು ತಾನೂ ತಿನ್ನೋಲ್ಲ, ಯಾಕಂದರೆ ಅದನ್ನು ದುಡ್ಡು ಮಾಡಬೇಕದ್ರಿಂದ ಅಂತ. ಹೀಗೆ ಜೇನನ್ನು ಸಂಗ್ರಹಿಸ್ತಕ್ಕಂಥ ಒಬ್ಬ ಮನುಷ್ಯನ ಬದುಕನ್ನು ನೋಡಿ, ಓಹೋ, ನಾವು ಇದನ್ನು ಬದುಕಿನಲ್ಲಿ ಇನ್ನೊಬ್ಬರಿಗೆ ಕೊಡೋದು ಇಲ್ಲ, ನಾವು ತಿನ್ನುವುದಿಲ್ಲ ಅಂತ ಬದುಕಿನಲ್ಲಿ ಭಗವಂತ ಕೊಟ್ಟದನ್ನು ವ್ಯರ್ಥ ಮಾಡ್ತಾ ಇದ್ದೇವೆ, ಹೀಗೆ ಮಾಡಬಾರ್ದು ಅಂತಕ್ಕಂಥ ಪಾಠವನ್ನು ಜೇನುಗಾರನಿಂದ ನಾನು ಕಲಿತೆ ಅಂತ ಹೇಳ್ತಾರೆ. ಆಮೇಲೆ ಜಿಂಕೆಯಿಂದ ಒಂದು ಪಾಠ ಕಲಿತೆ ಅಂತ ನಾವು. ಗ್ರಾಮ್ಯ ಗೀತಂ ನ ಶೃಣುಯಾತ್ ಯತಿರ್ವನಚರಃ ಕ್ವಚಿತ್ ಶಿಕ್ಷೇಹಂ ಹರಿಣಾದ್ ಬದ್ಧಾತ್ ಮೃಗಯೋರ್ಗೀತ ಮೋಹಿತಾತ್. ಜಿಂಕೆಯಿಂದ ಕಲಿತ ಪಾಠ ಸಾಮಾನ್ಯವಾಗಿ ಇವಾಗ ನಾವು ನೋಡ್ತೇವೆ ಸಮಾಜದಲ್ಲಿ. ಒಳ್ಳೆಯ ಶಾಸ್ತ್ರೀಯ ಸಂಗೀತ ಇದ್ದರೆ ಮಕ್ಕಳು ಸಹಜವಾಗಿ ಅದನ್ನು ಆಸಕ್ತಿ ಇರೋದಿಲ್ಲ, ಅವ್ರು ಕೇಳೋದಿಲ್ಲ. ಅವರು ಅದು ಕಿವಿಗೆ ರೋಚಕವಾಗಿಲ್ಲ. ಅದರ ಬದಲು ಯಾವುದೋ ಒಂದು ಸೆಕ್ಸಿ ಸಾಂಗ್ ಸಿನಿಮಾದಿದ್ದರೆ ದಿನ ರಿಪೀಟ್ ಮಾಡಲಿಕ್ಕೆ ಅಂತ ಕಾಗದ ಬರೀತಾರೆ ಟಿ ವಿಯವರಿಗೆ, ದೂರದರ್ಶನದವರಿಗೆ, ಆಮೇಲೆ ರೇಡಿಯೋ ಆಕಾಶವಾಣಿಯವರಿಗೆ. ಆ ಹಾಡು ಹಾಕಿ ನಾವು ಕೇಳಬೇಕು ಅಂತ. ಸರಿ, ಜನ ಯಾವುದನ್ನು ಬಯಸ್ತಾರೆ ಅದನ್ನು ಕೊಟ್ಟು ಅವನ್ನ ಎಕ್ಸ್ಪ್ಲಾಯ್ಟ್ ಮಾಡೋದು ದಂಧೆ ಅದು. ಹಾಗಾಗಿ ಯಾವುದೋ ಒಂದು ಹಾಡನ್ನು ಹಾಕ್ತಾರೆ, ಅದನ್ನು ಕೇಳಿ ಇವರು ಕುಣಿತಾರೆ, ಸಂತೋಷ ಪಡ್ತಾರೆ. ಇದನ್ನೇ ಇದು ತಪ್ಪು ಅಂತ ನಾನು ಕಂಡುಕೊಂಡೆ ಅಂತಾನೆ ಅವಧೂತ. ಯಾಕೆಂದರೆ ಹಿಂದೆ ಒಂದು ಪದ್ಧತಿ ಇತ್ತು, ಅದು ಈಗ ಪ್ರಾಯ ಬೇಟೆಗಾರರಿಗೂ ಗೊತ್ತಿಲ್ಲ. ಜಿಂಕೆಗಳನ್ನು ಬೇಟೆಯಾಡಬೇಕಾಗಿದ್ದರೆ ಒಂದು ರೀತಿಯ ಹಾಡು ಹಾಡ್ತಿದ್ರು. ಅದಕ್ಕೆ ಹಳೆಗನ್ನಡದಲ್ಲಿ ಗೋರಿ ಅಂತ ಹೆಸರು, ನಿಜವಾಗಿ ಜಿಂಕೆಗಳ ಗೋರಿ ಅದು. ಆ ಹಾಡಿನ ಇಂಪಿಗೆ ಜಿಂಕೆಗಳು ದೂರ ಇದ್ದು ಹತ್ತಿರ ಬರ್ತಿದ್ದವು, ಆಮೇಲೆ ಹಿಡಿದುಬಿಡೋದು. ಇಂಥ ಒಂದು ಬೇಟೆಗಾರರ ವಿಧಾನ ಪ್ರಾಯ ಇವತ್ತು ಅದು ಚಾಲ್ತಿಲ್ಲ. ಯಾಕಂದರೆ ಇವತ್ತು ಅವನು ಕೊಲ್ತಾರೆ, ಅಸ್ತ್ರಗಳಿದೆ, ಹಾಡು ಹೇಳುವ ಅಗತ್ಯ ಇಲ್ಲ. ಒಂದು ಕಾಲದಲ್ಲಿ ಹೀಗೆ ಜಿಂಕೆಗಳನ್ನು ಕೊಲ್ತಿದ್ರು. ಅದನ್ನು ಈತ ನೋಡ್ತಾ ಇದ್ದ, ಕಾಡಿನಲ್ಲಿದ್ದವ ಇವ. ಅವನು ಹೇಳ್ತಾನೆ, ಮೃಗಯೋ ಗೀತ ಮೋಹಿತಾತ್. ಆ ಬೇಟೆಗಾರನ ಹಾಡಿಗೆ ಮರುಳಾಗಿ ಎಲ್ಲೋ ಇದ್ದ ಜಿಂಕೆಗಳು ಅವನ ಎದುರು ಬರ್ತವೆ. ಅವನು ಬಲೆ ಹಾಕಿ ಅಥವಾ ಹೊಡೆದೋ ಕೊಂದು ಹಿಡ್ಕೊಂಡು ಹೋಗ್ತಾನೆ, ಬಾಣ ಬಿಟ್ಟೋ ಕೊಂದು ಹಿಡ್ಕೊಂಡು ಹೋಗ್ತಾನೆ. ಕಾರಣ ಏನು? ಆ ಒಂದು ಅವುಗಳನ್ನು ಹತ್ತಿರಕ್ಕೆ ಸೆಳೆಯುವ ಒಂದು ಮೋಹಕವಾದ ಟ್ಯೂನ್ ಸೆಟ್ ಮಾಡಿದ ಅವನು. ಅದಕ್ಕೆ ಅವು ಮರಳಾದವು, ಮೈ ಮರೆತು ಬಂದುಬಿಟ್ಟು ಹತ್ತಿರಕ್ಕೆ. ಅದೇ ರೀತಿ ಮನುಷ್ಯ ತನ್ನ ಆತ್ಮೋದ್ಧಾರಕ್ಕೆ ಸಾಧನವಾಗಬಹುದಾದಂಥ ಸಂಗೀತವನ್ನು ಕೇವಲ ಐಹಿಕವಾದಂಥ ಉದ್ರೇಕಗಳಿಗೆ ಬಳಸಿಕೊಂಡು ಅದಕ್ಕೆ ಬಲಿಯಾಗಿ ಅದೇ ಸಂಗೀತದಲ್ಲಿ ಇಡೀದನ್ನು ತಾವು ಅದರ ಜೊತೆಗೆ ಕುಣ್ಕೊಂಡು ಹಾಡಿಕೊಂಡು ಬದುಕ್ತಾರೆ. ಆದರೆ ಎಲ್ಲಿಗೆ ಹೋಯಿತು ಜೀವನ? ಇದರ ಕೊನೆಯಲ್ಲಿ ಅಥವಾ ಇದರ ಉದ್ದೇಶ ಏನು? ಇದರ ಪರಿವಸಾನ ಏನು? ಇದು ದುರಂತಕ್ಕೆ ನಮ್ಮನ್ನು ಒಯ್ಯುತ್ತೆ. ಅದರಿಂದ ಅಂಥ ಅರ್ಥಹೀನವಾದ ಮರಳು ಹಾಡುಗಳಿಗೆ ಮರಳಾಗಬಾರದು ಅಂತ ನಾನು ತೀರ್ಮಾನ ಮಾಡಿದ್ದು ಜಿಂಕೆಯನ್ನು ಕಂಡು. ಪಾಪ ಆ ಸಂಗೀತ ಕೇಳಿ ಅದು ಸತ್ತೇ ಹೋಯ್ತು ಆ ಜಿಂಕೆ. ಮನುಷ್ಯನು ಹೀಗೆ ಆಗ್ತಾ ಇದ್ದಾನಲ್ಲ, ಹೀಗಾಗಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದೆ ಅಂತ. ಆಮೇಲೆ ಇನ್ನೊಂದು ಪಾಠ ತಾನು ಕಲಿತೆ, ಅದು ಮೀನುಗಳಿಂದ ಕಲಿತೆ ಅಂತ.
ಜಿಹ್ವಯಾತಿ ಪ್ರಮಾಥಿನ್ಯಾ ಜನೋ ರಸವಿಮೋಹಿತಃ ಮೃತ್ಯುಂ ಮೃಚ್ಛತ್ಯ ತದ್ಬುದ್ಧಿಃ ಮತ್ಸ್ಯಸ್ತು ಬಳಿಶೈರ್ಯಥಾ ಏನು ಮೀನುಗಳಿಂದ ಕಲಿತ ಪಾಠ ಅಂದರೆ, ನದಿಯಲ್ಲಿ ಮೀನುಗಳು ಓಡಾಡ್ತಾ ಇರ್ತವೆ, ಆನಂದವಾಗಿ ನೀರಿನಲ್ಲಿ ಹರಿದಾಡ್ಕೊಂಡಿರ್ತವೆ. ಯಾರೋ ಒಬ್ಬ ಮೀನು ಹಿಡಿಲಿಕ್ಕೆ ಬರ್ತಾನೆ. ಅವನು ಮೀನು ಹಿಡಿದು ಬಂದವ ಅದಕ್ಕೆ ಕೊಕ್ಕೆಯಲ್ಲಿ ಒಂದು ಪ್ರಾಣಿಯನ್ನು ಸಿಕ್ಕಿಸಿ ಇಳಿಬಿಡ್ತಾನೆ. ಆ ಕೊಕ್ಕೆಯಲ್ಲಿರೋ ಹುಳದ ಆಸೆಗೋಸ್ಕರ ಆ ಮೀನು ಆ ಕೊಕ್ಕೆಯನ್ನು ಹಿಡ್ಕೊಳ್ಳುತ್ತೆ, ಎಳೆದು ಬಿಡ್ತಾನೆ, ಬುಟ್ಟಿಯಲ್ಲಿ ಹಾಕೋತಾನೆ. ಅದು ನಾಲಿಗೆ ಚಪಲಕ್ಕೆ ಬಲಿಯಾಗಿ ತನ್ನ ಬದುಕನ್ನು ಕಳ್ಕೊಂಡಿತ್ತು ಆ ಮೀನು. ಅವನು ಗಾಳ ಹಾಕಿದ, ಗಾಳದ ತುದಿಯಲ್ಲಿ ಒಂದು ಹುಳ ಇಟ್ಟ. ಪಾಪ ಆ ಮೀನಿಗೆ ಒಂದು ಹುಳ ಸಿಕ್ಕಿತ್ತು ತಿನ್ನಲಿಕ್ಕೆ ಅಂತ ಆ ಗಾಳವನ್ನು ಹಿಡ್ಕೊಂಡಿದ್ದು. ಅದು ಹುಳ ಬರೋಲ್ಲ, ಅದು ಕಟ್ಟಿ ಹಾಕಿದ್ದಾನೆ ಅದಕ್ಕೆ. ಸೊ ಅದನ್ನು ಕಚ್ಚಿ ಹಿಡ್ಕೊಂಡಿತ್ತು, ಎಳೆದ ಬುಟ್ಟಿಗೆ ಹಾಕ್ಕೊಂಡ, ಒಂದು ಮೀನು ಸಿಕ್ಕಿ. ಹೀಗೆ ಬರಿಯ ಗಾಳದಲ್ಲಿ ಇರತಕ್ಕಂಥ ಹುಳದ ಆಸೆಗೋಸ್ಕರ ಎಷ್ಟು ಮೀನುಗಳು ಜೀವ ಕಳ್ಕೊಳ್ತಾವೆ, ಅವನಿಗೆ ಬಲಿಯಾಗ್ತಾವೆ. ಅದರ ದೌರ್ಬಲ್ಯವನ್ನು ಗುರುತಿಸಿ ಇವನು ತನ್ನ ಹೊಟ್ಟೆ ಹೊರಿತಾ ಇದ್ದಾನೆ, ಗಾಳ ಇಳಿಸಿ ಅದನ್ನು ಹಿಡ್ಕೊಂಡು. ಅದನ್ನು ನೋಡಿದಾಗ ನನಗೆ ಗೊತ್ತಾಯಿತು, ಓಹೋ, ಮನುಷ್ಯನು ಹಾಳಾಗುವುದು ಇದರಿಂದಲೇ, ನಾಲಿಗೆಯ ಚಪಲದಿಂದ. ಮನುಷ್ಯನನ್ನು ಹಾಳು ಮಾಡತಕ್ಕಂಥ ಚಾಪಲಗಳಲ್ಲಿ ಅತ್ಯಂತ ದೊಡ್ಡ ಚಾಪಲ ಅಂದರೆ ಎರಡು ಉಂಟು. ಒಂದು ನಾಲಿಗೆಯ ಚಾಪಲ್ಯ, ಒಂದು ಸೆಕ್ಸಿನ ಚಾಪಲ್ಯ. ಅಂದರೆ ಈ ಜಿಹ್ವಾ ಚಾಪಲ್ಯ ಅನ್ನೋದು ಮನುಷ್ಯನನ್ನು ಹಾಳು ಮಾಡುತ್ತೆ. ಅದನ್ನು ನಿಯಂತ್ರಣ ಮಾಡಬೇಕು. ಅದರಿಂದ ಒಂದು ತಮಾಷೆ ಅಂದರೆ ರುಚಿ 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 ಅಂತೇವೆ ನಾವು. ಬಹಳ ಆಶ್ಚರ್ಯ ಏನಂದರೆ, ನಮ್ಮ ಎಲೆಯಲ್ಲಿ ಬಡಿಸಿದ ವಸ್ತು ನಮ್ಮ ನಾಲಿಗೆಗೆ ಹೋಗುವ ತನಕವೂ ರುಚಿ ಗೊತ್ತಾಗೋಲ್ಲ. ನಾಲಿಗೆಯಿಂದ ಒಳಗೆ ಹೋದ್ಮೇಲೂ ಗೊತ್ತಾಗೋಲ್ಲ. ಬರೀ 1.5 ಇಂಚು ಜಾಗದಲ್ಲಿ ರುಚಿ. ಈ 1.5 ಇಂಚು ಜಾಗನ ಕೇಟ್ರ್ ಮಾಡೋದಕ್ಕೋಸ್ಕರ ಏನೇನೋ ತಿಂಡಿಗಳು, ಏನೇನೋ ತೀರ್ಥಗಳು, ಅದರಲ್ಲಿ ಏನೇನೋ ವೆರೈಟಿಗಳು, ಅದಕ್ಕೆ ಬೇರೆ ಬೇರೆ ರೀತಿಯ ಮಸಾಲೆಗಳು, ಇದೆಲ್ಲ ಮನುಷ್ಯ ಒಂದು ನಾಲಿಗೆಯ ಚಾಪಲಕ್ಕೆ ಬಲಿಯಾಗಿ ಮಾಡ್ತಾನೆ. ಎಲ್ಲಿ ತನಕ ಅಂದರೆ, ಅದನ್ನು ತಿಂದರೆ ನಿನಗೆ ಆರೋಗ್ಯ ಕೆಡುತ್ತೆ, ತಿನ್ನಬೇಡ ಅಂತಾರೆ ಡಾಕ್ಟ್ರು. ಯಾವುದನ್ನು ತಿನ್ನಬೇಡ ಅಂತಾರೋ ಅದನ್ನು ತಿನ್ನಬೇಕು ಅಂತಂತೆ ನಾಲಿಗೆ. ಒಂದು ಸರಿ ತಿಂದರೆ ಏನಾಗುತ್ತೆ, ತಿಂದುಬಿಡೋಣ, ಅದು ತಿನ್ನದೇ ಸಾಯೋದಕ್ಕಿಂತ ತಿಂದು ಸಾಯೋಣ, ಹೀಗೆಲ್ಲ ಬರುತ್ತೆ ವಾದ. ಆಮೇಲೆ ಹೀಗೆ ಮನುಷ್ಯ ನಾಲಿಗೆ ಚಪಲಕ್ಕೆ ಬಲಿಯಾಗಿ ತನ್ನ ಬದುಕನ್ನು ಬಲಿ ಕೊಡ್ತಾನೆ. ಇದು ಇನ್ನೊಂದು ತಮಾಷೆ ಇದೆ. ನಾಲಿಗೆ ಎಲ್ಲ ಇಂದ್ರಿಯಗಳನ್ನು ಉಪವಾಸ ಹಾಕಿ ಅವುಗಳನ್ನು ಮಣಿಸಬಹುದು. ಕಣ್ಣಿಗೆ ನೋಡುವ ಅಭ್ಯಾಸ, ನೋಡುವುದನ್ನೇ ಬಿಟ್ಟುಬಿಟ್ರೆ ಮತ್ತೆ ನೋಡು ಅಂತ ಹೇಳೋದಿಲ್ಲ. ಅದು ನೋಡುವ ಅಭ್ಯಾಸವನ್ನೇ ಕಮ್ಮಿ ಮಾಡಿಬಿಟ್ರೆ, ಅದಕ್ಕೆ ರೂಪ ಎದುರು ಇಟ್ಟರೆ ಅದು ಬಯಸೋದು, ರೂಪವನ್ನು ಎದುರು ಬರದ ಹಾಗೆ ಮಾಡಿಬಿಟ್ರೆ ಕಣ್ಣು ನೋಡೋ ಬಯಕೆಯನ್ನು ಕಳ್ಕೊಳ್ಳುತ್ತೆ. ಕಿವಿಗೆ ಶಬ್ದವನ್ನು ಕೇಳುವ ಬಯಕೆ. ಆದರೆ ನಾವು ಯಾವುದೇ ಒಂದು ಮಾತುಕತೆ, ಹರಟೆ, ಇದನ್ನು ಸಂಪರ್ಕವನ್ನೇ ಕಳ್ಕೊಂಡು ಬಿಟ್ಟರೆ ಕಿವಿ ಕೇಳಬೇಕು ಅನ್ನೋ ಬಯಕೆನೇ ಬಿಟ್ಟುಬಿಡುತ್ತೆ. ಏಕಾಂತವಾಸ ಮಾಡಿದಾಗ ಕೇಳುವುದು ಬೇಡ, ನೋಡುವುದು ಬೇಡ, ಎಲ್ಲ ತನ್ನಷ್ಟಕ್ಕೆ ಇಂದ್ರಿಯಗಳನ್ನು ಉಪವಾಸ ಹಾಕಿದರೆ ಅವು ತನ್ನಷ್ಟಕ್ಕೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತವೆ. ಮೂಗು ಎಲ್ಲ ಸ್ಪರ್ಶ, ಮುಟ್ಟಬೇಕು ಅನ್ನೋ ಆಸೆ, ಅದನ್ನು ನಾವು ದೂರ ಮಾಡ್ಬೋದು. ಅದನ್ನು ಮುಟ್ಟುವ ಒಂದು ವ್ಯವಸ್ಥೆ ಇರದೆ ಏಕಾಂತವಾಸದಿಂದ ಇವೆಲ್ಲವನ್ನೂ ಗೆಲ್ಲಬಹುದು. ಅಂದರೆ ಅವುಗಳಿಗೆ ವಿಷಯವನ್ನು ಫೀಡ್ ಮಾಡದೇ ಬಿಟ್ಟರೆ ಅವು ವಿಷಯವನ್ನು ಬಯಸುವುದನ್ನು ಬಿಡ್ತವೆ. ನಾಲಿಗೆ ಮಾತ್ರ ಹಾಗಲ್ಲ, ಅದಕ್ಕೆ ಆಹಾರ ರುಚಿಯನ್ನು ಕೊಡದೇ ಇದ್ದರೆ ಮತ್ತಷ್ಟು ಹೆಚ್ಚು ಬಯಕೆ ಪಡುತ್ತೆ ಹೊರತು ಹೋಗುವುದಿಲ್ಲ. ಯಾಕಂದರೆ ನಾಲಿಗೆ ತಿನ್ನದೆ ಬದುಕು ಎಲ್ಲ ಇಂದ್ರಿಯಗಳನ್ನು ಉಪವಾಸ ಹಾಕಿ ಗೆಲ್ಲಬಹುದು. ನಾಲಿಗೆಯನ್ನು ಉಪವಾಸ ಹಾಕಿದರೆ ಮತ್ತಷ್ಟು ಬಯಕೆ ಅದಕ್ಕೆ. ಅಯ್ಯೋ ಹಸಿವು ತಡೀಲಿಕ್ಕೆ ಕೊಡೋದಿಲ್ಲ, ಏನಾದ್ರು ಕೊಡ್ರಿ ಅಂತ. ಅದರಿಂದ ನಾಲಿಗೆಯನ್ನು ಗೆಲ್ಲುವುದೇ ಸಾಧ್ಯ ಇಲ್ಲ. ಆದರೆ ಅದಕ್ಕೆ ಅತಿ ಪ್ರಮಾಥಿನ ಇಂಥದ್ದು. ಅದು ತೊಂದರೆ ಕೊಡುವಂಥ ಶಕ್ತಿಗಳಲ್ಲೇ ಭಯಾನಕವಾದಂಥ ಕಾಟ ಕೊಡುವಂಥ ಇಂದ್ರಿಯ ಅದು ರುಚಿ, ರಸ, ನಾಲಿಗೆ. ಆದರೆ ಅದನ್ನು ಗೆಲ್ಲುವುದು ಸಾಧ್ಯ ಇಲ್ಲ, ಅದನ್ನು ನಿಯಂತ್ರಿಸುವುದು ಸಾಧ್ಯ. ಈ ರುಚಿಯ ಒಂದು ಬೆನ್ನು ಹತ್ತಬಾರದು ಮನುಷ್ಯ. ನಾನು ಒಬ್ಬ ಸ್ವಾಮಿಗಳನ್ನು ಕಂಡಿದ್ದೆ. ಅವರು ಊಟ ಮಾಡೋದನ್ನು ನೋಡಿದ್ದೆ. ನನ್ನ ಎದುರ ಕೂತು ಊಟ ಮಾಡ್ತಿದ್ರು, ನಾನು ಅವ್ರ ಎದುರು ಕೂತು ನಾನು ಊಟ ಮಾಡ್ತಿದ್ದೆ. ಅವರು ಅನ್ನ ಬಡಿಸಿದರೆ ಹಂಗೆ ಜಪ ಮಾಡ್ತಾ ಕೊಡೋರು. ಸಾರು ಬಂತು, ಇನ್ನು ಒಂದು ದೊನ್ನೆ ಇಟ್ಟರು, ಜಪ ಮಾಡ್ತಾ ಕೂತರು. ಹುಳಿ ಬಂತು, ದೊನ್ನೆ ಇಟ್ಟರು, ಜಪ ಮಾಡ್ತಾ ಕೂತರು. ಪಾಯಸ ಬಂತು, ದೊನ್ನೆ ಇಟ್ಟರು, ಜಪ ಮಾಡ್ತಾ ಕೂತರು. ಮಜ್ಜಿಗೆ ಬಂತು, ದೊನ್ನೆ ಇಟ್ಟರು, ಜಪ ಮಾಡ್ತಾ ಕೂತರು. ಕಡೆ ಮಜ್ಜಿಗೆನೂ ಬಳಸಿ ಆಮೇಲೆ ಸಾರು, ಹುಳಿ, ಪರಮಾನ್ನ, ಮಜ್ಜಿಗೆ ಎಲ್ಲ ಒಟ್ಟು ಕಲಿಸಿ ತಿನ್ನೋರು. ನಾನು ಏನು ಸ್ವಾಮಿ ಪ್ರಾರಬ್ಧ ಇದು, ನೀವು ಯಾಕೆ ಹೀಗೆ ತಿಂತೀರಿ ಅಂದರೆ, ಅಲ್ಲಪ್ಪ ಹೊಟ್ಟೆಗೆ ಹೋದರೆ ಎಲ್ಲ ಒಂದೇ ಆಗೋದಲ್ವ, ಅದಕ್ಕೋಸ್ಕರ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು, ನಾನು ಅಷ್ಟೊತ್ತು ಜಪ ಮಾಡ್ತೀನಿ, ಆಮೇಲೆ ಕೊನೆ ಊಟ ಮಾಡ್ತೀನಿ ಅಂತ ಅನ್ನೋರು. ಇದು ಅವರೂ ಒಬ್ಬರು ಅವಧೂತರೆ. ನಾನು ಯಾರು ಹೇಳಿದೆ, ಅವರು ಒಬ್ಬ ಅವಧೂತರೆ, ನಾನು ಕಣ್ಣಾರೆ ಕಂಡ ಒಬ್ಬ ಅವಧೂತರು. ಇದನ್ನು ಹೇಳ್ತಾನೆ, ನಾಲಿಗೆಯ ಚಪಲಕ್ಕೋಸ್ಕರ ಮನುಷ್ಯ ಜೀವನದಲ್ಲಿ ಎಷ್ಟು ವೇಸ್ಟ್ ಮಾಡ್ತಾನೆ, ಅದಕ್ಕೋಸ್ಕರ ಎಷ್ಟು ಪರದಾಡ್ತಾನೆ, ಪ್ರಾಣ ಕೊಡ್ತಾನೆ, ಅದಕ್ಕೋಸ್ಕರ ಜೀವ ಬಿಡ್ತಾನೆ. ಅದನ್ನು ಗೆಲ್ಲಬೇಕು ಅಂತ ನಾನು ಮೀನಿನಿಂದ ಕಲಿತೆ ಅಂತ. ಅದಾಯಿತು. ಆಮೇಲೆ ಇನ್ನೊಂದು ಪಾಠ, ಒಬ್ಬಳು ವೇಶ್ಯೆಯಿಂದ ಕಲಿತೆ ಅಂತ. ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ
ಯಥಾ ಸಂಚಿದ್ಯ ಕಾಂತಾಶಾಂ ಸುಖಂ ಸುಶ್ವಾಪ ಪಿಂಗಲಾ ಅವಳ ಹೆಸರು ಪಿಂಗಳ. ಶಿ ವಾಸ್ ಎ ಪ್ರಾಸ್ಟಿಟ್ಯೂಟ್. ನನಗೆ ಆಕೆಯಿಂದ ಒಂದು ಒಳ್ಳೆಯ ಪಾಠ ಸಿಕ್ಕಿತು. ಏನು ಪಾಠ ಅಂದರೆ, ಆಕೆಗೆ ವಯಸ್ಸಾಯ್ತಂತೆ. ಇವನು ನೋಡ್ತಾ ಇದ್ದಾನೆ ಆಕೆಯನ್ನು. ಆಕೆ ವಯಸ್ಸಾಯಿತು. ಆಕೆ ತನ್ನ ಪ್ರಾಯಕಾಲದಲ್ಲಿ ಬೇಕಾದಷ್ಟು ಗಂಡುಗಳನ್ನು ತಣಿಸಿದವಳು. ಕಡೆ ವಯಸ್ಸಾಯಿತು, ಸಂಜೆ ಹೊತ್ತು ಬಾಗಿಲು ತೆರೆದು ನಿಲ್ಲೋಳಂತೆ. ಯಾವ ಗಿರಾಕಿಗಳೇ ಬರ್ತಿರ್ಲಿಲ್ಲ. ಯಾಕೆಂದರೆ ವಯಸ್ಸಾಯಿತು, ಮುದುಕಿ ಆಗ್ತಾ ಬಂದು ಬೇರೆ ಕಡೆ ಹೋದ್ರವರು ಯಾವ ಗಂಡು ಬರ್ತಿರ್ಲಿಲ್ಲಂತೆ. ರಾತ್ರಿ ಬೆಳಗಿನ ತನಕ ಯಾರೋ ರಸ್ತೆಯಲ್ಲಿ ಹೋಗ ಇವ್ರು ಬಂದಾರು, ಇನ್ನೊಬ್ಬ ರಸ್ತೆ ಹೋದರೆ ಇವ ಬಂದಾರು. ಪ್ರತಿಯೊಬ್ಬನು ಆ ರಸ್ತೆಯಲ್ಲಿ ಹಾಯೋರ್ನೆಲ್ಲ ನಮ್ಮನೆ ಬರ್ಬೋದು ನಮ್ಮನೆ ಬರ್ಬೋದು ಅಂತ ಆಸೆಯಿಂದ ಕಾಯ್ತಾ ಇರೋಳಂತೆ. ಎಷ್ಟು ದಿವಸಕ್ಕಾದರೂ ಯಾರೂ ಗಿರಾಕಿಗಳು ಬರಲಿಲ್ಲ. ಒಂದು ದಿವಸ ಯೋಚನೆ ಮಾಡಿದ್ಲಂತೆ, ನನಗೆ ಯಾಕೆ ದುಃಖ ಆಗ್ತಾ ಇರೋದು ಯಾಕೆ ಅಂದರೆ ಗಿರಾಕಿಗಳು ಬರಬೇಕು ಅಂತ ಆಸೆ ಮಾಡಿದ್ದರಿಂದ. ಗಿರಾಕಿಗಳನ್ನು ಆಸೆ ಮಾಡಿದ್ರಿಂದ ಹಾಗೆ ನಿದ್ರೆ ಮಾಡ್ಬೋದಿತ್ತಲ್ಲ, ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ರಿಯಲೈಸ್ ಆಯ್ತಂತೆ ಅವಳಿಗೆ. ಕಡೆಗೆ ಅವಳು ಒಂದು ಉದ್ಗಾರ, ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ ಅಂತ. ಮನುಷ್ಯನ ದುಃಖಕ್ಕೆ ಮೂಲ ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ, ಆಸೆ. ಯಾರೋ ಗಿರಾಕಿಗಳು ಬಂದಾನು, ಯಾರೋ ಅಲ್ಲಿ ಹೋಗ್ತಾ ಇದ್ದಾರೆ, ನಮ್ಮನೆ ಬಂದಾನು, ಹೀಗೆ ನಿರೀಕ್ಷೆ ಮಾಡಿದ್ರೆ ದುಃಖ ಆಯಿತು. ನಮ್ಮನೆಗೆ ಯಾರು ಯಾಕೆ ಬರಬೇಕು, ನಾನು ನನ್ನಷ್ಟಕ್ಕೆ ಇರ್ತೀನಿ ಅಂತ ನಾನು ಬಾಗಿಲು ಹಾಕಿ ಕೂತಿದ್ರೆ ನನಗೆ ದುಃಖ ಆಗ್ತಿರ್ಲಿಲ್ಲ ಅಂತ ರಿಯಲೈಸೇಷನ್ ಆಯ್ತಂತೆ ಅವಳಿಗೆ. ಆಮೇಲೆ ಆನಂದವಾಗಿ ಬದುಕಿದ್ಲು. ಆ ವೇಶ್ಯೆ ಇಷ್ಟು ಆನಂದವಾಗಿ ಬದುಕಲಿಕ್ಕೆ ಕಾರಣ ಏನು ಅಂದರೆ, ಗಿರಾಕಿಗಳ ಆಸೆ ಬಿಟ್ಟು ಆ ನೆಮ್ಮದಿಯಿಂದ ಬದುಕಿದ್ಲು. ಹಾಗಾದರೆ ಬದುಕಿನ ಎಲ್ಲ ದುಃಖಗಳಿಗೆ ಮೂಲ ಈ ಆಸೆ ತಾನೇ. ನಾವು ಆಸೆ ಪಡ್ತೇವೆ, ನಾವು ಆಸೆ ಪಟ್ಟದ್ದು ನಮಗೆ ಈಡೇರುವುದಿಲ್ಲ, ಇದೇ ದುಃಖ ಆಗೋದು. ಅಯ್ಯೋ ನಾನು ಹೀಗೆ ಆಸೆ ಪಟ್ಟೆ, ಅದು ಸಿಗಲಿಲ್ಲ, ನನ್ನ ಆಸೆ ಈಡೇರಲಿಲ್ಲ, ನನ್ನ ಆಸೆ ಈಡೇರಲಿಲ್ಲ, ಇದಕ್ಕೋಸ್ಕರ ದುಃಖ ಪಡ್ತಾನೆ ಇಡೀ ದಿವಸ. ಹಾಗಾದರೆ ದುಃಖ ಪಡಬಾರ್ದಾದರೆ ಆಸೆ ಪಡಬಾರ್ದು. ನಮ್ಮ ಆಸೆಗಳನ್ನು ರಿಡ್ಯೂಸ್ ಮಾಡಿದೆವು ಅಂದರೆ ದುಃಖ ತನ್ನಷ್ಟಕ್ಕೆ ರಿಡ್ಯೂಸ್ ಆಗುತ್ತೆ ಅನ್ನೋದು ಆ ವೇಶ್ಯೆಯಿಂದ ನಾನು ಕಲಿತೆ ಅಂತ. ಅದಾದಮೇಲೆ ಒಂದು ಸಣ್ಣ ಹಕ್ಕಿ ನನಗೆ ಪಾಠ ಹೇಳಿತು ಅಂತ. ಸಾಮಿಷಂ ಕುರರಂ ಜಘ್ನುಃ ಬಲಿನೋ ಯೇ ನಿರಾಮಿಷಾಃ ತದಾಮಿಷಂ ಪರಿತ್ಯಜ್ಯ ಸಸುಖಂ ಸಮವಿಂದತ. ಅದನ್ನು ಕುರರ ಅಂದರೆ ಸುಮಾರು ಮಿಂಚುಳ್ಳಿ ಜಾತಿ ಅಥವಾ ಗುಬ್ಬಿ ಜಾತಿ ಒಂದು ಹಕ್ಕಿ, ಸಣ್ಣ ಹಕ್ಕಿ. ಅದು ಪಾಪ ಬಾಯಲ್ಲಿ ಏನೋ ಒಂದು ಹುಳ ಸಿಕ್ಕಿದೆ, ಒಂದು ಮೀನನ್ನು ನೀರಿಗೆ ಮುಳುಗಿ ಒಂದು ಮೀನು ಹಿಡ್ಕೊಂಡಿದೆ, ಬಾಯಲ್ಲಿ ಹಿಡ್ಕೊಂಡಿದೆ. ಅದು ಇನ್ನು ಅದನ್ನು ಬಾಯಲ್ಲಿ ಹಿಡ್ಕೊಂಡಿಷ್ಟೊತ್ತಿಗೆ ದೊಡ್ಡ ಹಕ್ಕಿಗಳೆಲ್ಲ ಸುತ್ತಿದ್ದವಲ್ಲ, ಅವುಗಳೆಲ್ಲ ಇದು ಸಣ್ಣ ಹಕ್ಕಿ, ಇದನ್ನು ಕುಕ್ಕಿಬಿಟ್ರೆ ಅದು ತಮಗೆ ಸಿಗುತ್ತೆ ಅಂತ ಸಾಮಾನ್ಯವಾಗಿ ದುರ್ಬಲರನ್ನು ಹೊಡೆದು ಹಾಕಿ ಅವರು ಗಳಿಸಿದ್ದನ್ನು ನಾವು ದಕ್ಕಿಸಿಕೊಳ್ಳುವಂಥದ್ದು ಮನುಷ್ಯ ಸಹಜವಾದ ಪ್ರವೃತ್ತಿ. ಇದು ಪಾಪ ಸಣ್ಣ ಹಕ್ಕಿ, ಇದರ ಬಾಯಲ್ಲಿ ಒಂದು ಮೀನಿದೆ, ಇದನ್ನು ಈ ಹಕ್ಕಿಯನ್ನು ಕುಕ್ಕಿಬಿಟ್ರೆ, ಅದನ್ನು ಕೊಂದುಬಿಟ್ರೆ ನಮಗೂ ಮೀನು ಸಿಗುತ್ತೆ ಅಂತ ದೊಡ್ಡ ಹಕ್ಕಿಗಳೆಲ್ಲ ಅದರ ಮೇಲೆ ಎರಗಿದವಂತೆ. ಎರಗಿದಾಗ ಇದೇನು ಮಾಡ್ತು, ಇನ್ನು ನಾನು ಬಾಯಲ್ಲಿ ಮೀನು ಇಟ್ಕೊಂಡ್ರೆ ಇವು ನನ್ನ ಕೊಲ್ತಾವೆ ಅಂತ ಹೇಳ್ತು, ಮೀನನ್ನು ಕೆಳಕ್ಕೆ ಹಾಕಿತು, ಹೊರಟೋಯ್ತದು. ಸೊ ಅದು ಬದುಕಿತು. ಇವು ದೊಡ್ಡ ಹಕ್ಕಿಗಳು ಮೀನು ಹಿಡ್ಕೊಂಡು ಹೋದೋ ಏನು ಬೇಕಾದ್ರೆ ಅದು ಬದುಕಿತು. ಅದನ್ನು ಇವು ನೋಡಿದ, ಈ ಘಟನೆಯನ್ನು ನೋಡಿದಾಗ ಬಾಯಲ್ಲಿ ತುತ್ತು ಇದ್ದಾಗ ಇವು ಬಂದು ಕುಕ್ಕಿದವು. ಆ ತುತ್ತನ್ನು ಚೆಲ್ಲಿ ಹೊರಟು ಹೋದಾಗ ಅದನ್ನು ಬಿಟ್ಬಿಟ್ಟು ಇವು. ಹಾಗಾದರೆ ನಾವು ಈ ಆಮಿಷಕ್ಕೆ ಒಳಗಾಗಬಾರದು. ಯಾವುದೇ ಒಂದು ಆಮಿಷ ಅಂದರೆ ಪ್ರಲೋಭನೆ ಅಂತ ಒಂದರ್ಥ, ಇನ್ನೊಂದು ಮಾಂಸ ಅಂತ, ಎರಡರ್ಥಲ್ಲೂ ಸಂಸ್ಥೆ ಬರೆಸ್ತಾರೆ. ನಾವು ಯಾವುದೋ ಒಂದು ಪ್ರಲೋಭನೆ ಒಳಗಾಗಿ ಅದನ್ನು ನಾವು ಕೈಲಿ ಇಟ್ಟುಕೊಂಡ್ರೆ ಇವು 10 ಜನರಿಗೆ ಕಣ್ಣು. ಸರಿ, ಅದನ್ನು ಬಿಟ್ಟುಬಿಟ್ಟೆ ಆದರೆ ಯಾರೂ ನನ್ನ ಸುದ್ದಿ ಬರೋರಿಲ್ಲ. ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ಮೂಲ ಈ ಪ್ರಲೋಭನೆ, ಈ ಆಮಿಷ. ಆ ಹಕ್ಕಿ ಹೇಗೆ ಆಮಿಷವನ್ನು ತೊರೆದು ತಾನು ಹಾರಿ ಹೋಯಿತು, ಹಾಗೆ ಮನುಷ್ಯ ತನ್ನ ಎಲ್ಲ ಆಸೆ ಆಮಿಷಗಳನ್ನು ನಿಗ್ರಹ ಮಾಡಿಬಿಟ್ರೆ ಅವನು ಸುಖವಾಗಿ ಬದುಕಬಹುದು ಅನ್ನೋದನ್ನು ನಾನು ಆ ಹಕ್ಕಿಯನ್ನು ನೋಡಿ ಕಲಿತೆ. ಆಮೇಲೆ ಎಲ್ಲಕ್ಕಿಂತ ಬಹಳ ಮಹತ್ವದ ಒಂದು ಪಾಠ ಕಲಿತದ್ದು ಮಗುವಿನಿಂದ. ನಮೇ ಮಾನವಮಾನೌಸ್ತಃ ನ ಚಿಂತಾಯೇನ ಪುತ್ರಿಣಾಂ ಆತ್ಮಕ್ರೀಡ ಆತ್ಮರತೋ ವಿಚರಾಮೀಹ ಬಾಲವತ್. ಒಂದು ಮಗು ತೊಟ್ಲಲ್ಲಿ ಮಲಗಿದೆ. ಅದು ತನ್ನಷ್ಟಕ್ಕೆ ಕೈಕಾಲು ಜಾಡಿಸುತ್ತೆ, ನಗುತ್ತೆ, ಆನಂದವಾಗಿರುತ್ತದೆ. ಯಾಕೆಂದರೆ ಪ್ರಪಂಚದ ಯಾವ ಸಮಸ್ಯೆಯೂ ತಲೆಯಲ್ಲಿಲ್ಲ. ಆಮೇಲೆ ಅಷ್ಟೇ ಅಲ್ಲ, ಅದು ಎದನ್ನು ಏನಿದೆ ಅದನ್ನು ನೋಡ್ತದೆ, ಕಣ್ಣರಳಿಸಿ ನೋಡುತ್ತೆ, ಖುಷಿ ಪಡುತ್ತೆ. ಇದನ್ನು ನೋಡಬೇಕು, ಇದನ್ನು ನೋಡಬಾರ್ದು ಅನ್ನೋ ಚಾಯ್ಸೂ ಇಲ್ಲ.
ಹಾಗಾಗಿ ಮಗು ಆನಂದವಾಗಿರ್ತದೆ. ಯಾಕೆಂದರೆ ಅದಕ್ಕೆ ಹೀಗಾಗಬೇಕು ಅನ್ನುವಂಥದ್ದಿಲ್ಲ, ಹೀಗಾಗಬಾರ್ದು ಅನ್ನೋದಿಲ್ಲ. ತನಗೆ ಆಟಕ್ಕೋಸ್ಕರ ಇನ್ಯಾರು ಬರಬೇಕು, ಆಟ ಆಡಿಸು, ಅದು ತಾನೇ ಕೈ ಕಾಲು ಜಾಡಿಸುತ್ತೆ, ತಾನೇ ಖುಷಿ ಕನಸು ಕಾಣುತ್ತೆ, ತಾನೇ ಸಂತೋಷಪಟ್ಟು ನಗುತ್ತೆ. ಮನುಷ್ಯ ಮಗುವಿನಂತೆ ಆಗಬೇಕು. ನಾವು ದೊಡ್ಡವರಾದದ್ದೇ ಸಮಸ್ಯೆ. ದೊಡ್ಡವರಾದ ತಕ್ಷಣ ಎಲ್ಲ ನಮಗೆ ಬೇಕು, ಹೀಗಾಗಬೇಕು, ಹೀಗಾಗಬಾರ್ದು ಅನ್ನೋದನ್ನೆಲ್ಲ ಬೆಳೆಸಿಕೊಂಡೆವು. ಇಷ್ಟಾನಿಷ್ಟಗಳನ್ನು ಬೆಳೆಸಿಕೊಂಡೆವು, ರಾಗದ್ವೇಷಗಳನ್ನು ಬೆಳೆಸಿಕೊಂಡೆವು. ಮಗುವಿಗೆ ಯಾರ ಮೇಲೂ ರಾಗ ಇಲ್ಲ, ಯಾರ ಮೇಲೂ ದ್ವೇಷ ಇಲ್ಲ. ಅದಕ್ಕೆ ರಾಗದ್ವೇಷ ಬರೋದು ನಾವು ಮತ್ತೆ ಕಲಿಸಿಯೇ. ಆಮೇಲೆ ಅದಕ್ಕೆ ಮೊದಲು ತಾಯಿ ಆದರೂ ಒಂದೇ, ಯಾವ ಹೆಣ್ಣಾದರೂ ಒಂದೇ, ತಂದೆ ಅಂತಿಲ್ಲ, ಯಾವ ಬೇರೆ ಗಂಡು ವ್ಯತ್ಯಾಸ ಇಲ್ಲ, ಎಲ್ಲರನ್ನೂ ನೋಡುತ್ತೆ ಕಣ್ಣರಳಿ, ವಿಸ್ಮಯದಿಂದ ನೋಡುತ್ತೆ. ಆದರೆ ನಾವೇ ಇದು ನಿನ್ನ ತಾಯಿ, ಇದು ನಿನ್ನ ತಂದೆ, ಅವರು ಬೇರೆ ಅಂತ ಹೇಳಿಕೊಡ್ತೇವೆ. ಹೇಳಿಕೊಟ್ಟ ಮೇಲೆ ತಾಯಿ ಅಂತ ಗೊತ್ತಾಯಿತು, ಆಮೇಲೆ ಪರಕೀಯರು, ಈ ಎಲ್ಲ ದುರ್ಬುದ್ಧಿಯನ್ನು ನಾವು ಕಲಿಸ್ತೇವೆ ಆ ಮಕ್ಕಳಿಗೆ. ಅವು ಮತ್ತೆ ಬೆಳೀತಾ ಬೆಳೀತಾ ನಮ್ಮಂತೆ ಕೆಡ್ತಾ ಹೋಗ್ತವೆ. ಅವು ಇದು ಬೇಕು, ತಾಯಿ ಬೇಕು, ಅವನು ಬೇಡ, ಅವಳು ಬೇಡ, ಇವಳು ಬೇಕು, ಇದೆಲ್ಲ ಬೇಕು ಬೇಡಗಳು ಬೆಳೀತಾ ಹೋಗ್ತವೆ. ಇದೆಲ್ಲ ನಮ್ಮ ಟ್ರೈನಿಂಗು. ಅವನು ಹೇಳ್ತಾನೆ ಮಗುವಿನಂತೆ ಇರಲಿಕ್ಕೆ ನಾವು ಕಲಿಯಬೇಕು. ಏನು ಬಂತು ಅದನ್ನು ನೋಡಿ ಸಂತೋಷ ಪಡೋದು. ಬೇಸಿಕಲಿ ಎಲ್ಲವೂ ಒಂದೇ, ಇಷ್ಟೂ ಕಲಿತದ್ದು ಮೂಲಭೂತವಾದ ಸತ್ಯ ಒಂದೇ. ಅದನ್ನು ನಾನು ಮೊದಲು ಹೇಳಿದ್ದೆ. ಮತ್ತೊಂದೇನು ಅಂದರೆ, ಆ ಮಗುವನ್ನು ನೀವು ಸಿಂಹಾಸನಲ್ಲಿ ಕೂಡಿಸಿ ಒಂದು ಚಿನ್ನದ ಕಿರೀಟ ಇಟ್ಟು ಅದಕ್ಕೊಂದು ಶಾಲು ಹೊದಿಸಿ ಮಾನಪತ್ರ ಕೊಟ್ಟರೆ ಖುಷಿ ಆಗೋಲ್ಲ ಅದಕ್ಕೆ. ಅಲ್ಲ, ಅಂತ ತೆಗೆದು ತೊಟ್ಲಿಂದ ನೆಲದಲ್ಲಿ ಇಟ್ಟರೆ ದುಃಖವೂ ಆಗೋದಿಲ್ಲ ಅದಕ್ಕೆ. ಅದು ಏನೋ ನೆಲದಲ್ಲಿ ಮೈಗೆ ತಾಗಿ ನೋವಿನಿಂದ ಆಳ್ಬೋದು, ಮತ್ತು ಅವಮಾನ ಆಯಿತು ಅಂತ ಅಳೋಲ್ಲ. ಮಾನಾಪಮಾನಗಳ ಅನುಭವವೇ ಇಲ್ಲ ಮಗುವಿಗೆ. ನಮಗೆ ಒಂಚೂರು ಯಾರೋ ಮಾತಾಡಿದ್ರೆ ಅವಮಾನ ಆಯಿತು, ಇನ್ಸಲ್ಟ್ ಆಯಿತು, ಹೀಗೆ ಮಾತಾಡಿಬಿಟ್ಟ. ಅವ್ರು ಕರೆದು ಯಾರೋ ಸಭೆಯಲ್ಲಿ ಮೊದಲನೇ ಕುರ್ಚಿಯಲ್ಲಿ ಕೂಡಿಸ್ಬಿಟ್ರೆ, ನನ್ನ ಕರೆದು ಮೊದಲನೇ ಕುರ್ಚಿ ಕೂಡಿಸ್ಬಿಟ್ರು, 100 ಜನರತ್ರ ಹೇಳ್ತೇವೆ. ಇದರಿಂದ ನನ್ನ ಸಮಸ್ಯೆಗಳೆಲ್ಲ ನನಗೆ ಇನ್ಸಲ್ಟ್ ಆಯಿತು, ಅದರಿಂದ ತಲೆಬಿಸಿ, ಅದರಿಂದ ಅವನು ಇನ್ಸಲ್ಟ್ ಮಾಡಿದ ಮೇಲೆ ಪ್ರತೀಕಾರ, ಸೇಡು, ದ್ವೇಷ. ಯಾರೋ ನಮ್ಮನ್ನು ಸತ್ಕಾರ ಮಾಡಿದ್ರು, ಅವ್ರ ಮೇಲೆ ಖುಷಿ, ಅವರು ಸತ್ಕಾರ ಮಾಡೋದು ನಮ್ಮನ್ನು ಎಕ್ಸ್ಪ್ಲೋಯ್ಟ್ ಮಾಡಲಿಕ್ಕೆ ಇರ್ಬೋದು. ಆದರೆ ಅವ್ರು ಹೇಳಿದ ಹಾಗೆ ಕೇಳ್ತೇವೆ, ಮತ್ತೆ ಯಾಕೆ ನಮ್ಮ ಸತ್ಕಾರ ಮಾಡಿದವರಪ್ಪ, ಅವನು ಬಿಡ್ಲಿಕ್ಕಾಗತ್ತಾ? ಹೀಗೆ ನಮ್ಮ ತೀರ್ಮಾನಗಳೆಲ್ಲ ನಮ್ಮ ಮಾನಾಪಮಾನಗಳನ್ನು ಹೊಂದಿಕೊಂಡಿದೆ. ಅವು ಎಲ್ಲವೂ ಫಾಲ್ಸ್ ನೋಷನ್ಸ್. ಮಾನಾಪಮಾನಗಳು ಸತ್ಕಾರ ಮಾಡುವವರು ಕೂಡ ಮನಪೂರ್ವಕ ಮಾಡಬೇಕಾಗಿಲ್ಲ, ಇವನು ಉಪಯೋಗಕ್ಕೋಸ್ಕರ ಮಾಡಿರ್ಬೋದು. ಹಾಗಾಗಿ ಇದೆಲ್ಲವನ್ನ ಮಗುವಿಗೆ ಯಾರೋ ಸತ್ಕಾರ ಮಾಡಿದರೆ ಖುಷಿಯಾಗುತ್ತೆ ತಂದೆಗೆ, ಮಗುವಿಗಲ್ಲ. ನನ್ನ ಮಗುವಿಗೆ ಇವತ್ತು ಫೋಟೋ ತೆಗೆದು ಪೇಪರ್ನಲ್ಲಿ ಬಂತು, ಮಗುವಿನ ಫೋಟೋ ಬಂದರೆ ಮಗುವೇನು ಖುಷಿ ಆಗುತ್ತೆ? ಏನಾಗಲ್ಲ. ತಂದೆ ತಾಯಿಗೆ ಖುಷಿ, ನನ್ನ ಮಗುವಿನ ಫೋಟೋ ಬಂದಿದೆ ನೋಡಿದಿರಾ ಅಂತ ಎಲ್ಲರೂ ತೋರಿಸ್ತಾನೆ. ಫೂಲಿಶ್ನೆಸ್ ಅಂದರೆ ಇದು ದೊಡ್ಡವರ ಫೂಲಿಶ್ನೆಸ್. ನೋಡ್ತಾನೆ ಮಗುವಿನಂತೆ ನಾವು ಯಾಕೆ ಇರಲಿಕ್ಕೆ ಆಗೋದಿಲ್ಲ? ಮಾನಾಪಮಾನಗಳನ್ನು ಮರೆತು ನಮ್ಮಷ್ಟಕ್ಕೆ ನಾವು ಹಾಯಾಗಿರ್ಲಿಕ್ಕೆ ಯಾಕೆ ಆಗೋದಿಲ್ಲ? ಇನ್ನೊಬ್ಬರು ಸನ್ಮಾನ ಮಾಡಬೇಕು ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡಬೇಕು? ಇನ್ನೊಬ್ಬ ಅವಮಾನ ಮಾಡಬಾರ್ದು, ಯಾಕಂದರೆ ಅವನು ತೋಚಿದ್ದಾನೆ ಅವನು ಮಾಡ್ತಾನೆ. ಅವನು ಏನು ಬೇಕಾದ್ರೆ ಮಾಡ್ಕೊಳ್ಳಿ, ನಮಗೇನಾದ್ರಿಂದ ಅಂದ ನಮೇ ಮಾನವಸ್ತಃ ಅಂತಾನು. ನನಗೆ ಯಾರು ಸನ್ಮಾನ ಮಾಡಿದ್ರು ಅಂತ ಉಬ್ಬೋದಿಲ್ಲ, ಯಾರಾದರೂ ಬೈದರು, ಅವಮಾನ ಮಾಡಿದ್ರು, ಇನ್ಸಲ್ಟ್ ಮಾಡಿದ್ರು ಅಂತ ನನಗೇನೂ ಆಗೋದಿಲ್ಲ. ನಾನು ಆವಾಗಲೂ ನಗ್ತಾ ತಗೋತೀನಿ. ಒಬ್ಬರು ನನ್ನನ್ನು ನಿರಾಕರಣೆ ಮಾಡಿದರೆ, ನಿಂದೆ ಮಾಡಿದರೆ ಸಂತೋಷವಾಗಿರೋದನ್ನು ನಾನು ನಗ್ತಾ ತಗೋತೀನಿ. ನಿಮ್ಮ ಮಾನದಂಡದಿಂದ ಸರಿ. ಇನ್ನೊಬ್ಬರು ಸನ್ಮಾನ ಮಾಡಿದರು ಅಷ್ಟೇ, ಅವರಿಗೇನೋ ಸನ್ಮಾನ ಮಾಡಬೇಕು ಅಂತ ಕಂಡ್ರು. ನಾನೇನು ನನಗೇನು ಸಂಬಂಧ ಇಲ್ಲ. ಎರಡನ್ನೂ ಕೂಡ ನನಗೆ ಸಂಬಂಧಿಸಿ ಅಂಟಿಸಿಕೊಳ್ಳದೆ ನಿರ್ಲಿಪ್ತನಾಗಿ ನಾನು ಬದುಕುತ್ತೇನೆ. ಯಾವ ಚಿಂತೆಯೂ ಇಲ್ಲ ಅದರಿಂದ. ಆತ್ಮಕ್ರೀಡ ಆತ್ಮರತಃ ಅಂತ. ನಾನು ನನ್ನೊಳಗೆ ಆನಂದವಾಗಿ ಆಡ್ತಾ ಇರ್ತೇನೆ. ಒಳಗಿರತಕ್ಕ ಭಗವಂತನ ಜೊತೆಗೆ ಆಟ ಆಡ್ತಾ ಇರ್ತೇನೆ. ಅವನ ಜೊತೆಗೆ ಆನಂದ, ಅಂತರಂಗದ ಆನಂದದಲ್ಲಿ ನಾನು ಮುಳುಗಿರ್ತೇನೆ. ಇನ್ನರ್ ಬ್ಲಿಸ್. ನನಗೆ ಹೊರಗಿನ ಆನಂದದ ಅನ್ವೇಷಣೆಯೇ ಇಲ್ಲ. ಹಾಗಾಗಿ ನಾನು ಮಗುವಿನಂತೆ ಚೆನ್ನಾಗಿ ಬದುಕ್ತಾ ಇದ್ದೇನಪ್ಪ. ನನ್ನ ಆನಂದದ ಮೂಲ ಇದು. ನಾವು ಮನುಷ್ಯ ದೊಡ್ಡವನಾದ ಹಾಗೆ ಚೈಲ್ಡ್ ಲೈಕ್ ಆಗಬೇಕು, ಅವನು ಚೈಲ್ಡಿಶ್ ಆಗಬಾರ್ದು. ಇದು ನಾನು ಮಗುವನ್ನು ನೋಡಿ ಕಲಿತ ಪಾಠ. ಆಮೇಲೆ ಒಂದು ಮನೆಗೆ ಹೋಗಿದ್ದೆ, ಇನ್ನೊಂದು ಪಾಠ, ಒಂದು ಹುಡುಗಿಯಿಂದ ಒಂದು ಪಾಠ ಕಲಿತೇನೆ ನಾನು. ವಾಸೇ ಬಹೂನಾಂ ಕಲಹೋ ಭವೇದ್ವಾರ್ತಾದ್ವಯೋರಪಿ ಏಕ ಏವ ಚರೇತ್ ತಸ್ಮಾತ್ ಕುಮಾರ್ಯಾ ಇವ ಕಂಕಣಃ. ಆ ಹುಡುಗಿ ಕೈ ತುಂಬ ಬಳೆ ಹಾಕ್ಕೊಂಡಿದ್ದೆ, 2 ಕೈಯೂ ತುಂಬ ಬಳೆ. ಸರಿ, ಒಬ್ಬ ಅತಿಥಿ ಬಂದ. ಅತಿಥಿ ಬಂದರೆ ಹಿಂದಿನ ಕಾಲದಲ್ಲಿ ಫ್ರೆಶ್ ಆಗಿ ಭತ್ತವನ್ನು ಕುಟ್ಟಿ ಆ ಅಕ್ಕಿನ ಅನ್ನ ಮಾಡಿ ಹಾಕ್ತಿದ್ರು. ಕುಟ್ಟಿದ ಅನ್ನ ಅಕ್ಕಿ, ಆ ಕುಟ್ಟಕ್ಕಿ ಏನು ಮಾಡಿದರೆ ಅದನ್ನು ಹಿಂದೆ ಬಹಳ ರಿಚ್ ಫುಡ್ ಅದು. ಯಾಕೆಂದರೆ ಅದು ತೌಡಿನ ಅಂಶ ಇರುತ್ತೆ. ಆ ತೌಡಿನ ಅಂಶ, ಅದರಲ್ಲಿ ವಿಟಮಿನ್ಸ್ ಇರೋ ತೌಡಿನಲ್ಲಿ. ನಾವು ಏನು ಮಾಡ್ತೇವೆ ಅಂದರೆ ಎಲ್ಲ ಫ್ಯಾಕ್ಟ್ರಿ ಗಿರಣಿ ಕಳಿಸಿ ಮಿಲ್ಲಿನಲ್ಲಿ ಪಾಲಿಶ್ಡ್ ರೈಸ್ ಅಂತ ಅದರ ಎಲ್ಲ ವಿಟಮಿನನ್ನು ಪಾಲಿಶ್ ಮಾಡಿ ತೆಗೆದು ಏನೂ ಸತ್ವ ಇಲ್ಲದ ಅಕ್ಕಿಯನ್ನು ನಾವು ಒಳ್ಳೆ ಮಿರಿಮಿರಿ ಅಕ್ಕಿ ಅಂತ ಊಟ ಮಾಡ್ತೇವೆ. ಅದರಲ್ಲಿ ಯಾವ ಸತ್ವವೂ ಇಲ್ಲ. ಸತ್ವ ಎಲ್ಲ ಹೊರಟು ಹೋಗ್ಬಿಟ್ಟಿದೆ, ಅದು ಮೇಲಿನ ಭಾಗದಲ್ಲಿ ಇದ್ದದ್ದು. ಆ ಹಿಂದೆ ಅಕ್ಕಿಯನ್ನು ಮನೆಯಲ್ಲೇ ಕುಟ್ಟಿ, ಆ ಕುಟ್ಟಿ ಅದನ್ನೇ ಅವತ್ತು ಕುಟ್ಟಿ ಅವತ್ತು ಅನ್ನ ಮಾಡ್ತಿತ್ತು. ಇವು ಹುಡುಗಿ ಮನೆಗೆ ಯಾರೊಬ್ಬರು ಗೆಸ್ಟ್ ಬಂದರು.
ಸರಿ, ಮನೆಯಲ್ಲಿ ಯಾರು ಹೊರಗೆ ಹೋಗಿದ್ದಾರೆ, ಯಾರೂ ಇರಲಿಲ್ಲ. ಆಯಿತು, ನೀವು ಇಲ್ಲೇ ಇರಿ, ನಾನು ಅಡುಗೆ ಮಾಡಿ ಹಾಕ್ತೇನೆ. ಅಕ್ಕಿ ಕುಟ್ಬೇಕು, ಅಕ್ಕಿ ಇರಲಿಲ್ಲ ಒಳಗೆ, ದಾಸ್ತಾನು. ಅಕ್ಕಿ ಕುಟ್ಲಿಕ್ಕೆ ಹೋದ್ಲಂತೆ. ಅಕ್ಕಿ ಕುಟ್ಲಿಕ್ಕೆ ಹೋದಾಗ ಇದು ಕೈ ಇದು ಕಣ ಸದ್ದಾಗತ್ತೆ. ಹೊರಗಿನ ಎಲ್ಲ ಅವ್ರು ಕೂತವ್ರು ಗೆಸ್ಟಿಗೆ ಗೊತ್ತಾಗತ್ತೆ ಅಕ್ಕಿ ಕುಟ್ತಾ ಇದ್ದಾಳೆ. ಒಂದು ಬಳೆ ಗಾಜು ಸದ್ದು ಮಾಡ್ತಾ ಇದೆ. ಕಡೆಗೆ ಇದೆಲ್ಲ ರಗಳೆ ಆಗುತ್ತೆ ಅಂದು ಎಲ್ಲ ತೆಗೆದ್ಲಂತೆ. ಈ ಕೈಯಲ್ಲಿ 2 ಬಳೆ, ಈ ಕೈಯಲ್ಲಿ 2 ಬಳೆ ಬಿಟ್ಲು. ಅದು ಮತ್ತೂ ಗಿಣಿ ಅನ್ನಿಕ್ಷೆ ಮಾಡ್ತಂತೆ. ಕಡೆ ತೆಗೆದು ಒಂದೇ ಬಳೆ ಹಾಕ್ಕೊಂಡ್ಲು, ಕುಟ್ಟಿದ್ಲು, ಏನು ಸದ್ದಾಗಲಿ. ಇದನ್ನು ಇವನು ಅಬ್ಸರ್ವ್ ಮಾಡಿದ. ಇವನು ಹೇಳ್ತಾನೆ, ಆ ಹುಡುಗಿ ನನಗೊಂದು ಪಾಠ ಹೇಳಿತಪ್ಪ. ಏನು? ತುಂಬ ಜನ ಇದ್ದರೆ ಮಾತು ಜಾಸ್ತಿ, ಜಗಳ ಜಾಸ್ತಿ ಆಗುತ್ತೆ ಅನ್ನೋದು ಗೊತ್ತಾಯಿತು. ಅಷ್ಟು ಬಳೆ ಹಾಕ್ಕೊಂಡಿದ್ರಿಂದ ಗದ್ದಲ. ಜನ ಜಾಸ್ತಿ ಆದಲ್ಲಿ ಒಳ್ಳೆಯ ಮಾತು ಇರೋದಿಲ್ಲ, ಹಾಳು ಹರಟೆ, ಆಮೇಲೆ ವಾದ ವಿವಾದ, ಜಗಳ. ಹಾಗಾಗಿ ನಮ್ಮ ತುಂಬ ಜನ ಸೇರಿದಲ್ಲಿ ಸೇರಬಾರ್ದು. ಅಲ್ಲಿ 2 ಬಳೆ ಬಿಟ್ಟರು, ಆವಾಗಲೂ ಗಿಣಿ ಅಂತು. ಅದೇನಾಗುತ್ತೆ ಅಂದರೆ, ವಾರ್ತಾದ್ವಯವರು ಇಬ್ಬರು ಸೇರಿದ್ರು ಕೂಡ ಏನು ಸುದ್ದಿ, ನಿಮ್ಮನೆ ಕಥೆ ಏನು, ನಮ್ಮನೆ ಕಥೆ ಹೇಳಿ ಉಪಯೋಗ ಇಲ್ಲರಿ, ಹೀಗೆ ಶುರುವಾಗತ್ತೆ. ಇಬ್ಬರೇ ಸೇರಿದ್ರು, ಕಡೆ ಬೇಡ ಅವ್ರ ಮನೆ ಕಥೆ, ಅವ್ರ ಮನೆ ಮಕ್ಕಳ ಕಥೆ, ಮನೆ ತಾಪತ್ರೆಗಳು, ಇದೇ ಸುದ್ದಿ. ಯಾರೂ ತತ್ವದ ಬಗ್ಗೆ, ಸತ್ಯದ ಬಗ್ಗೆ ಮಾತಾಡೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ, ಅವಳ ಕೈಯಲ್ಲಿ ಒಂದೇ ಬಳೆ ಇದ್ದಾಗ ಸದ್ದು ಇಲ್ಲದೆ ಮನೆ ವಾರ್ತೆ ನಡೆಯಿತು. ಓಹೋ, ಮನುಷ್ಯ ಏಕಾಕಿಯಾಗಿ ಏಕಾಂತದಲ್ಲಿ ಬದುಕಬೇಕು ಅಂದರೆ ಸತ್ಯದ ಚಿಂತನೆ ಮಾಡಲಿ ಸಾಧ್ಯ ಆಗತ್ತೆ. ಗುಂಪಿನಲ್ಲಿ ಆಗೋಲ್ಲ. ಅರತಿರ್ ಜನಸಂಸದಿ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಗುಂಪು ಸೇರಿದಲ್ಲಿ ಬೇಡವಾದ ಹಾಳು ಹರಟೆ, ಸತ್ಯದ ಅನ್ವೇಷಣೆ ಆಗೋದಿಲ್ಲ. ಏಕಾಕಿಯಾಗಿರಬೇಕು, ಲೋನ್ಲಿನೆಸ್, ಇದು ಸತ್ಯದ ಅನ್ವೇಷಣೆ ಬೇಕಾಗುವಂತ. ನಾನು ಎಲ್ಲ ಸಂಪರ್ಕವನ್ನು, ಪ್ರಪಂಚದ ಎಲ್ಲ ಸಂಬಂಧಗಳನ್ನು ಕಳಚಿಕೊಂಡು ಒಂಟಿಯಾಗಿ ಅಲಿಲಿಕ್ಕೆ ಪ್ರಾರಂಭ ಮಾಡಿದೆಪ್ಪ, ಅದೇ ಆನಂದ. ಇದು ಒಂದು ಪಾಠ ಆಯಿತು. ಆಮೇಲೆ ತದೇವ ಮಾತ್ಮನ್ಯವರುದ್ಧ ಚಿತ್ತೋ ನ ವೇದ ಕಿಂಚಿತ್ ಬಹಿರಂತರಂ ವಾ ಯಥೇಶುಕಾರೋ ನೃಪತಿಂ ಪ್ರಯಾಂತಂ ಈಶೌ ಗತಾತ್ಮ ನ ದದರ್ಶ ಪಾರ್ಶ್ವೇ ಆಮೇಲೆ ಒಬ್ಬ ಬಿಲ್ಲಿಗೆ ಬಾಣ ಹೂಡಿ ಗುರಿ ನೋಡ್ತಾ ಇದ್ದಾನೆ, ಇಶುಕಾರ. ಇವನು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾನೆ, ಅವಧೂತ. ಅವನು ಗುರಿ ಹಿಡಿತಾ ಇದ್ದಾನೆ. ಅವನಿಗೆ ಒಂದೇ ಒಂದು ಎದುರು ಕಾಣೋದು ಏಯ್ಮು. ಅದನ್ನು ಎಲ್ಲೋ ಒಂದು ಹಕ್ಕಿ ಇದೆ ಅಥವಾ ಏನೋ ಒಂದಿದೆ, ಅದಕ್ಕೆ ಗುರಿ ಹಿಡಿಬೇಕು. ಅದು ಗುರಿ ಹಿಡಿಬೇಕಾದ್ರೆ ಅಲ್ಲೇ ಕಾನ್ಸಂಟ್ರೇಷನ್ ಇರಬೇಕು. ಆಚೆ ಈಚೆ ಇದ್ದದ್ದು ಕಾಣಬಾರ್ದು ಅವನಿಗೆ. ಈ ದ್ರೋಣಾಚಾರ್ಯರು ಬಿಲ್ವಿದ್ಯೆಯಲ್ಲಿ ಇದೇ ಪರೀಕ್ಷೆ ಮಾಡಿಸಿದ್ದು. ಎಲ್ಲರ ಹತ್ರ ಮರದ ತುದಿಯಲ್ಲಿ ಒಂದು ಹಕ್ಕಿ ಇಟ್ಟು ಏನು ಕಾಣುತ್ತೆ? ಮರ ಕಾಣುತ್ತೆ, ಮರದ ಟೊಂಗೆ ಕಾಣುತ್ತೆ, ಟೊಂಗೆಯಲ್ಲಿ ಎಲೆಗಳು ಕಾಣ್ತವೆ, ಎಲೆಗಳ ಮಧ್ಯೆಯಲ್ಲಿ ಹಕ್ಕಿ ಕಾಣುತ್ತೆ ಅಂದರು ಎಲ್ಲರೂ. ಹೋಗ್ರೋ, ನಿಮ್ಮಿಂದ ಆಗೋಲ್ಲ ಬಿಲ್ವಿದ್ಯೆ ಅಂತ. ಅರ್ಜುನ್ ಅಂತ ಹೇಳಿ, ಏನು ಕಾಣುತ್ತೆ? ಹಕ್ಕಿಯ ಕಣ್ಣಿಗೆ ನೋಟ ಇಡಬೇಕು. ಸರಿ ನೋಡಿ, ಏನು ಕಾಣುತ್ತೆ? ಗುರುಗಳೇ, ಮರ ಕಾಣೋಲ್ಲ, ಟೊಂಗೆ ಕಾಣೋಲ್ಲ, ಎಲೆ ಕಾಣೋಲ್ಲ, ಹಕ್ಕಿಯೂ ಕಾಣೋಲ್ಲ, ಹಕ್ಕಿ ಕಣ್ಣು ಮಾತ್ರ ಕಾಣುತ್ತೆ, ಹೊಡಿ ಅಂದರೆ ದಿಸ್ ಟೈಪ್ ಆಫ್ ಕಾನ್ಸಂಟ್ರೇಷನ್, ಏಕಾಗ್ರತೆ ಬೇಕು. ಅವನು ಬಿಲ್ಗಾರ ಗುರಿ ಇಟ್ಟು ಕೂತಿದ್ದಾನೆ. ಪಕ್ಕದಲ್ಲೇ ಆ ದೇಶದ ರಾಜ ಬರ್ತಾ ಇದ್ದಂತೆ. ಇವನು ಗೊತ್ತೇ ಇಲ್ಲ, ರಾಜ ಬಂದರೂ ಗೊತ್ತಿದ್ರೆ ಎದ್ದು ನಿಂತು ಅಡ್ಡ ಬೀಳಬೇಕಿತ್ತು. ಅವನಿಗೆ ಗುರಿ ಒಂದೇ, ಅದು ತನ್ನ ಏಮ್ ಸರಿಯಾಗಿದೆ ಅಂತ ನೋಡ್ತಾ ಇದ್ದಾನೆ. ಪಕ್ಕದಲ್ಲಿ ರಾಜ ಬಂದರೂ ಗುರುತಿಸದೆ ಹೋದ. ರಾಜ ಹೊರಟೋದ ಕಡೆ ಕಣ್ಣೆತ್ತಿ ನೋಡಲಿಲ್ಲ. ಓಹೋ, ಸತ್ಯದ ಅನ್ವೇಷಣೆಗೆ ಕಾನ್ಸಂಟ್ರೇಷನ್ ಬೇಕು. ಏಕಾಗ್ರತೆ ಇಲ್ಲದೆ ಸತ್ಯವನ್ನು ತಿಳಿಯುವುದು ಸಾಧ್ಯ ಇಲ್ಲ. ಒಳಗಿನ ಸತ್ಯ, ಹೊರಗಿನ ಸತ್ಯ, ಬಹಿರಂತರಂಬ. ಯಾವ ಸತ್ಯವೂ ಕಾನ್ಸಂಟ್ರೇಷನ್, ಏಕಾಗ್ರತೆಯಿಂದ ನಾವು ತಿಳ್ಕೊಳ್ಬೇಕು ಹೊರತು ನಮ್ಮ ಈ ವ್ಯಗ್ರವಾದ ಬದುಕಿನಲ್ಲಿ ಸತ್ಯವನ್ನು ತಿಳಿಯುವುದು ಸಾಧ್ಯ ಇಲ್ಲ ಅಂತ ನಾನು ಆ ಇಶುಕಾರನನ್ನು ನೋಡಿ ಕಲಿತೆ. ಆಮೇಲೆ ಬಹಳ ವಿಚಿತ್ರವಾದಂಥ ಒಂದು ಕಥೆ ಹೇಳ್ತೇನೆ. ಹಾವುಗಳನ್ನು, ನಾಗರ ಹಾವನ್ನು ನೋಡಿ ಒಂದು ಪಾಠ ಕಲಿತೆ ಅಂತಾನೆ ಇನ್ನೊಬ್ಬ ಗುರು. ನಾಗರ ಹಾವು ಗೃಹಾರಂಭೋ ಹಿ ದುಃಖಾಯ ವಿಫಲಶ್ಚಾಧ್ರುವಾತ್ಮನಃ ಸರ್ಪಃ ಪರಕೃತಂ ವೇಶ್ಮ ಪ್ರವಿಶ್ಯ ಸುಖಮೇಧತೆ. 22ನೇ ಗುರು. ನಾಗರ ಹಾವು ಅದು ಎಂದೂ ಮನೆ ಕಟ್ಟೋಲ್ಲ. ಹಾಗಂತ ಅದು ವಾಸಸ್ಥಾನ ಇಲ್ಲದೆ ಎಲ್ಲೋ ಬೀದಿಯಲ್ಲಿರೋಲ್ಲ. ನಾಗರ ಹಾವು ಎಲ್ಲಿ ವಾಸ ಮಾಡುತ್ತೆ ಅಂದರೆ, ಪಾಪ ಯಾರೋ ಮನೆ ಕಟ್ತಾರೆ, ಗೆದ್ದಲು, ಅದು ಮಣ್ಣಿಗೆಲ್ಲ ಅಂತಹ ನೀರಿನ ಪಸೆ ಇರುವ ಜಾಗದಲ್ಲಿ ಹೋಗಿ ಆ ಮಣ್ಣನ್ನು ತಂದು ದೊಡ್ಡ ಹುತ್ತ ಕಟ್ಟೋದು. ಪಾಪ ಅವು ಇರೋಲ್ಲ,
ಭಗವಂತನ ವ್ಯವಸ್ಥೆ ನೋಡಿದ್ದಾನೆ. ಗೆದ್ದಲುಗಳು ಮನೆ ಕಟ್ಟಲಿಕ್ಕೆ ಮಾತ್ರ, ಇನ್ನೊಬ್ಬರಿಗೆ ಕೊಡಲಿಕ್ಕೆ ಮನೆ ಕೊಟ್ಟದ್ದು. ಗೆದ್ದಲುಗಳು ಎಂದೂ ಆ ಹುತ್ತಲ್ಲಿ ಇರೋಲ್ಲ. ಹುತ್ತ ಆರಾಮಾಗಿದ್ದು ಒಂದು ಹುತ್ತ ಆಯ್ತಲ್ಲ, ಹಾವು ಹೋಗಿ ಕೂತ್ಕೊಂಡಿದ್ದು. ಯಾರೋ ಮನೆ ಕಟ್ಟಿದ್ರು, ಯಾರೋ ಹೋಗಿ ವಾಸ ಮಾಡಿದರು. ಇದು ಪ್ರಕೃತಿಯ ವ್ಯವಸ್ಥೆ. ಯಾಕೆಂದರೆ ಹಾವಿಗೆ ಮನೆ ಕಟ್ಟಲಿಕ್ಕೆ ತಿಳಿಯೋಲ್ಲ ಅಂತ ಗದ್ದಲನ ಕೈಯಲ್ಲಿ ಮನೆ ಕಟ್ಟಿಸಿದ, ಹಾವಿಗೆ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ. ಭಗವಂತ ಮನೆ ಕೊಡ್ತಾನೆ. ಹಾಗಾದರೆ ನಾವು ಕಟ್ಟದೇ ಇದ್ರೂ ಮನೆ ಕೊಡ್ತಾನೆ. ನೀವು ನೋಡಿ ಅಂತ ಅವಧೂತ, ಓಹೋ ಇದು ಪ್ರಕೃತಿಯಲ್ಲೇ ಇದು ವ್ಯವಸ್ಥೆ ಇದೆ, ಯಾರ್ಯಾರು ಏನಾಗಬೇಕು ಅದನ್ನು ಮಾಡ್ತಾ ಇರ್ತದೆ ಪ್ರಕೃತಿ, ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅವನು ಹೇಳಿದಂತೆ ಗೃಹಾರಂಭೋ ಹಿ ದೋಷಾಯ. ಹಾಗಾಗಿ ನಾನು ಸ್ವಂತ ಮನೆ ಕಟ್ಟಬಾರ್ದು. ಯಾಕೆಂದರೆ ಮನೆ ಕಟ್ಟುವುದೇ ತಾಪತ್ರೆಯ. ಎಲ್ಲ ಸಾಲ ಮಾಡಿ ಈ ಕಡೆ ಮನೆ ಕಟ್ಟಿದ್ದು ಸಾಲ ತೀರದೆ ಸಾಯಬೇಕಾಗತ್ತೆ. ಇನ್ನೊಂದೇನೆಂದರೆ ಎಷ್ಟು ದೊಡ್ಡ ಮನೆ ಕಟ್ಟಿದ್ರು ವಿಫಲಶ್ಚ ಅಧ್ರುವಾತ್ಮನಃ ಅಂತ. ಆ ಮನೆಯನ್ನು ಕಾಯಂ ಇರ್ಲಿಕ್ಕೆ ಆಗೋದಿಲ್ಲ, ಮತ್ತೊಂದು ದಿವಸ ಸಾಯ್ಬೇಕಲ್ಲ. ಆಮೇಲೆ ಇನ್ನು ಯಾರೋ ಇರೋದು ಆ ಮನೆಯಲ್ಲಿ. ನಾನು ಯಾಕೆ ಖರ್ಚು ಮಾಡಿ ಮನೆ ಕಟ್ಟಬೇಕು? ಯಾಕೆಂದರೆ ಯಾರೋ ಕಟ್ಟಿದ ಮನೆ ಹಾವು ಹೋಗಿ ಆರಾಮಾಗಿ ವಾಸ ಮಾಡ್ತದೆ ಗೊತ್ತಾ. ಓ ಇದೇ ಒಳ್ಳೆಯದು ಅಂತ ನಾನು ನನ್ನ ಸ್ವಂತ ಪ್ರಾಪರ್ಟಿ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದೆ. ಮತ್ತೇನು, ಅಲ್ಲಿ ಯಾರ್ದಾರ ಮನೆ ಜಗಲಿ ಇರುತ್ತೆ, ಹೋಗಿ ಮಲ್ಕೊಳ್ಳೋದು. ದೇವಸ್ಥಾನ ಇರುತ್ತೆ, ಧರ್ಮಚಿತ್ರ ಇರುತ್ತೆ, ಅಲ್ಲಿ ಮಲ್ಕೊಳ್ಳೋದು. ಒಂದು 6 ಅಡಿ ಉದ್ದ 2 ಅಡಿ ಆಗಲ್ಲ ಜಾಗ ಎಲ್ಲಿ ಸಿಗೋಲ್ಲೇನು, ಅಲ್ಲಿ ಹೋಗಿ ಮಲ್ಬಿಡೋದು. ಧರ್ಮರಾಜ ಒಂದು ಮಾತು ಹೇಳಿದ್ದ, ನೀನು ಚಕ್ರವರ್ತಿ, ಇಡೀ ದೇಶದ ಒಡೆಯ ಅಂತ ಅವನು ಹೊಗಳಿದ್ರಲ್ಲ. ಅವನು ಏನ್ರಿ ಚಕ್ರವರ್ತಿ ಆದರೆ ಏನು, ಇಡೀ ದೇಶ ನಂದು, ಇಡೀ ದೇಶದಲ್ಲಿ ಮಲಗಲಿಕ್ಕಾಗತ್ತೇನು? ನಾನು ಎಲ್ಲರ ಹಾಗೆ ಒಂದು ಕೋಣೆಯಲ್ಲಿ ಒಂದು ಮಂಚ, ಆ ಮಂಚ 6 ಅಡಿ ಉದ್ದದ 2 ಅಡಿಗಳ ಜಾಗದಲ್ಲಿ ನಾನು ಮಲಗೋದು. ಚಕ್ರವರ್ತಿಗೂ ಬೇಕಾಗೋದು ಅಷ್ಟೇ ಜಾಗ, ಬದುಕಿದ್ದಾಗಲೂ ಸತ್ತಾಗಲೂ. ಒಬ್ಬ ಭಿಕ್ಷುಕನಿಗೂ ಬೇಕಾದ, ಉಳಿದದ್ದೆಲ್ಲ ವೇಸ್ಟ್ ಅಲ್ವಾ? ಇಡೀ ದೇಶದ ಸಂಪತ್ತು ನಂದು, ಅದೆಲ್ಲ ತಿನ್ಲಿಕ್ಕಾಗತ್ತೇನು? ಈ ದೇಶದಲ್ಲಿ ಬೆಳೆಯುವ ಎಲ್ಲ ಅಕ್ಕಿ ನಿಂದು, ನಾನು ತಿನ್ನಲಿಕ್ಕಾಗತ್ತೆ? ನನ್ನ ಹೊಟ್ಟೆ ಎಷ್ಟು ಅಷ್ಟೇ ತಿನ್ನೋದು ನಾನು. ಅದರಿಂದ ಏನು ಎಲ್ಲದರ ಒಡೆತನ ಏನು ಉಪಯೋಗ? ಏನೂ ಉಪಯೋಗ ಇಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನನಗೆ ದಕ್ಕುವಂಥದ್ದು. ಅದರಿಂದ ಪ್ರಾಪರ್ಟಿ ಮಾಡಬಾರ್ದು. ಮತ್ತು ಇನ್ಯಾರು ಮಾಡಿದ ಪ್ರಾಪರ್ಟಿಯನ್ನು ಲಪಟಾಯಿಸಬೇಕು ಅಂತ ಅರ್ಥ ಅಲ್ಲ. ನಮಗೋಸ್ಕರ ಇನ್ಯಾರ್ದು ವ್ಯವಸ್ಥೆ ಇರುತ್ತೆ. ಅವರ ಮನೆಯವ್ರು ಹೋಗಿ ಇವತ್ತು ರಾತ್ರಿ ನಿಮ್ಮ ಚಾವಡಿಯಲ್ಲಿ ಮಲಗ್ತೀನಿ, ನಾಳೆ ಏನೋ ಬೇರೆ ಊರಿಗೆ ಹೋಗ್ತೀನಿ, ಇಲ್ಲ ದೇವಸ್ಥಾನ ಜಗಲಿಯಲ್ಲಿ ಮಲಗ್ತೀನಿ, ಧರ್ಮಛತ್ರ ಮುಗಿದೋಯ್ತು. ಬದುಕಿಗೆ ಬೇಕಾಗುವ ನೆಸೆಸಿಟಿ ತೀರೋಯ್ತು. ನಮ್ಮ ಸ್ವಂತದ್ದು ಯಾವ ಸ್ವಂತದ್ದು, ಎಷ್ಟು ದಿನ ಸ್ವಂತದ್ದು, ಎಷ್ಟು ದಿವಸ ಮನೇಲಿ ಇರ್ತೀಯ ನೀನು? ಇದನ್ನೆಲ್ಲ ಯೋಚನೆ ಮಾಡಿ ನಾನು ಸ್ವಂತ ಪ್ರಾಪರ್ಟಿ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದೆ. ಆಮೇಲೆ ಎಲ್ಲಕ್ಕಿಂತ ವಿಚಿತ್ರವಾದಂಥ ಅನುಭವ ಅವನಿಗೆ ಜೇಡರ ಹೊಳೆದೆ. ಯಥೋರ್ಣನಾಭಿರ್ಹೃದಯಾತ್ ಊರ್ಣಾಂ ಸಂತತ್ಯ ವಕ್ತ್ರತಃ ತಯಾ ವಿಹೃತ್ಯ ಭೂಯಸ್ತಾಂ ಗ್ರಸತ್ಯೇವಂ ಮಹೇಶ್ವರಃ. 23ನೇ ಗುರು ಜೇಡ. ಅದನ್ನು ನಾವು ನೋಡಿ, ಜೇಡ ಮನೇಲಿ ಬಲೆ ಕಟ್ಟುತ್ತೆ, ಆ ಬಲೆಯನ್ನು ನಾವು ಜಾಡಿಸಿಬಿಡ್ತೇವೆ. ಜಾಡಿಸೋಣ. ಜಾಡಿಸೋ ಮುಂಚೆ ಆ ಜೇಡದ ಒಂದು ಕಲೆಗಾರಿಕೆ ಬಗ್ಗೆ ಒಂದು 5 ನಿಮಿಷ ಯೋಚನೆ ಆದರೂ ಮಾಡ್ತೇವೆ. ಅಯ್ಯೋ ಮನೆ ಕೊಳೆ ಆಯಿತು. ಆ ಜೇಡ ಎಂಥ ಆರ್ಟಿಸ್ಟಿಕ್ ಆಗಿ ಬಿಡಿಸುತ್ತೆ. ಅದು ನಮಗೆ ರೂಲರ್ ಹಿಡಿದು ಅಷ್ಟು ಚೆನ್ನಾಗಿ ಲೈನ್ ಎಳಿಲಿಕ್ಕೆ ಬರೋಲ್ಲ. ಇಷ್ಟು ಚಂದದ ಬಲೆ ಹೆಣೆಯುತ್ತೆ. ಹೇಗೆ ಹೆಣೆಯಿತು? ಅದಕ್ಕೆ ತಾನು ವಾಸ ಮಾಡಲಿಕ್ಕೋಸ್ಕರ. ಇದು ಮತ್ತೆ ಅದರದ್ದೇ. ಅದು ಮನೆ ಕಟ್ಟಿತು, ನಾವು ಪೊರಕೆಯಿಂದ ಜಾಡಿಸಿಬಿಟ್ಟೆವು. ಗೆದ್ದಲು ಮನೆ ಒಳಗೆಲ್ಲ ಮಣ್ಣಿನಿಂದ ಒಂದು ಸಣ್ಣ ಲೈನ್ ಮಾಡ್ಕೊಂಡು ಹೋಗ್ತಾವೆ ಗೋಡೆಯಲ್ಲೆಲ್ಲ. ಅವು ವಾಸಸ್ಥಾನ. ಅವು ತಮ್ಮ ಮನೆ ಕಟ್ಟಿದರೆ, ಅಯ್ಯೋ ನಮ್ಮ ಮನೇಲಿ ಗೆದ್ದಲು ಬಂತು ಅಂತ ನಾವು DDT ಹಾಕಿ ಎಲ್ಲ ತೆಗೆದುಬಿಡ್ತೇವೆ. ಹೀಗೆ ನಾವು ನಮ್ಮ ಮನೆ ಕಟ್ಟುವುದಕ್ಕೋಸ್ಕರ ಯಾರ್ಯಾರ್ದೋ ಮನೆ ಕೆಡುತ್ತೇವೆ, ಯಾವ್ಯಾವುದೋ ಪ್ರಾಣಿದು. ಬೇರೆ ಪ್ರಾಣಿಗಳು ತಾವು ಮನೆ ಕಟ್ಟಿ ಇನ್ಯಾವುದೋ ಪ್ರಾಣಿ ಕೊಡ್ತವೆ, ಗೆದ್ದಲು ಹಾವಿಗೆ ಕೊಟ್ಟ ಹಾಗೆ. ನೋಡ್ತಾ ಹೋದರೆ ಈ ಜೇಡ ತನಗೆ ವಾಸಕ್ಕೋಸ್ಕರ ಒಂದು ಬಲೆಯ ಮನೆ ನಿರ್ಮಾಣ ಮಾಡಿತು. ಆ ಮನೆ ಹೇಗೆ ನಿರ್ಮಾಣ ಮಾಡಿತು? ಒಂದು ಆ ಅಂಟಿನ ನೂಲು ಅದು ಎಲ್ಲಿಂದ ಬಂತು? ಅದರ ಹೊಟ್ಟೆ ಒಳಗಿಂದ ಆ ನೂಲನ್ನು ಅದು ಉಂಡ ಆಹಾರದಿಂದ ಒಳಗಿಂದ ಒಂದು ಜಿಗಟು ಪದಾರ್ಥವನ್ನು ಸೃಷ್ಟಿ ಆಗಿ ಆ ಜಿಗಟು ಪದಾರ್ಥ ನೂಲಾಗಿ ಬಾಯಿಂದ ಬರುತ್ತೆ. ಬಂದದನ್ನು ಹೀಗೆ ಹಿಡ್ಕೊಂಡು ಹೋಗುತ್ತೆ. ಬ್ಯೂಟಿಫುಲ್ ಆದ ಒಂದು ಆಕಾರ. ಓಹೋ, ಅದರ ಹೊಟ್ಟೆ ಒಳಗಿರತಕ್ಕಂಥ ಒಂದು ನೂಲನ್ನು ಅದು ಸೃಷ್ಟಿ ಮಾಡಿ ಅದನ್ನೇ ಬೇಕಾದಾಗ ಅದನ್ನು ಸೃಷ್ಟಿ ಮಾಡುತ್ತೆ. ಬೇಡ ಅಂದರೆ ಹೇಳ್ಕೊಂಡು ಬಿಡುತ್ತೆ, ಅದು ಪುನಃ ವೈಂಡಪ್ ಮಾಡುತ್ತೆ. ಇದನ್ನು ನೋಡಿದಾಗ ಓಹೋ, ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿದ. ಈ ಜಗತ್ತು ಒಂದು ಜೇಡರ ಬಲೆ. ಇಷ್ಟು ಆರ್ಟಿಸ್ಟಿಕ್ ಆಗಿ ಅದು ಬಲೆ ಕಟ್ಟುತ್ತೆ. ಹಾಗೆ ಭಗವಂತನು ಬಲೆ ಕಟ್ಟಿದ. ಅವನು ಎಲ್ಲಿಂದ? ಅವನ ಇಡೀ ಪ್ರಪಂಚ ಅವನ ಒಡಲೊಳಗಿತ್ತು. ಸೃಷ್ಟಿ ಆರಂಭ ಕಾಲ ಬಂತು, ಒಡಲೊಳಗಿಂದ ಈ ಬಲೆಯನ್ನು ಹೊರಕ್ಕೆ ತೆಗೆದ. ಪ್ರಳಯ ಕಾಲ ಬಂತು, ಮತ್ತೆ ಒಳಗೆಳ್ಕೊಂಡ. ಜೇಡರ ಬಲೆಯ ಮೂಲಕ ನಾನು ಸೃಷ್ಟಿ ಹೇಗೆ ಮಾಡ್ತೇನೆ ಜಗತ್ತನ್ನು ತಿಳ್ಕೋಪ ಅಂತ ಭಗವಂತ ಒಂದು ಪಾಠ ಕಲಿಸಿಕೊಟ್ಟ ಅಂತ ನಾನು ಭಗವಂತನ ಸೃಷ್ಟಿಯ ರಹಸ್ಯವನ್ನು ಜೇಡರ ಬಲೆ ನೋಡಿ ಕಲಿತೆ ಅಂತಾನೆ. ಇದು 23 ಆದರೆ ಈಗ
24ನೇದು ಕೊನೆಯ ಗುರು ಕಣಜದ ಹುಳ. ಕೀಟಃ ಪೇಶಸ್ಕೃತಂ ಧ್ಯಾಯನ್ ಕುಡ್ಯಂ ತೇನ ಪ್ರವೇಶಿತಃ ಯಾತಿ ತತ್ಸಾತ್ಮತಾಂ ರಾಜನ್ ಪೂರ್ವರೂಪಂ ಸ ಸಂತ್ಯಜನ್. ಅದೇನು ಮಾಡುತ್ತೆ ಅಂದರೆ ಒಂದು ಮಣ್ಣಿನಿಂದ ಗೂಡು ಕಟ್ಟುತ್ತೆ. ಗೂಡು ಕಟ್ಟಿ ಆ ಮಣ್ಣಿನ ಒಳಗೆ ಒಂದು ಬೇರೆ ಒಂದು ದುಂಬಿ ಅಂತ ಒಂದು ಹುಳವನ್ನು ತಂದು ಅದರೊಳಗಿಡುತ್ತೆ. ಇಟ್ಟು ಅದಕ್ಕೆ ಬಹಳ ಪ್ರೀತಿಯಿಂದ ಆಹಾರ ಕೊಡುತ್ತೆ. ಆ ದುಂಬಿ ಒಳಗಿರತಕ್ಕಂಥ ದುಂಬಿ ಅಂತ ಹುಳ ಇದರ ಬಗ್ಗೆ ಭಯ, ಯಾಕೆಂದರೆ ಇದನ್ನು ವಿರೋಧ ಮಾಡಿಬಿಟ್ರೆ ಇದು ಕೊಂದುಬಿಡುತ್ತೇನೋ ಅಂತ ತಂದು ಸಾಕ್ತಾ ಇದೆ. ಆಮೇಲೆ ಅದಕ್ಕೆ ಹಸಿವಾದಾಗ ಆಹಾರ ಕೊಡುತ್ತೆ. ಪ್ರೀತಿಯಿಂದ ಅದನ್ನೇ ಯೋಚಿಸ್ತಾ ಇರುತ್ತೆ. ಇವ್ರ ಅಬ್ಸರ್ವೇಷನ್ ನೋಡಿ, ಆ ಒಂದು ಯಾವುದೋ ಒಂದು ಹುಳ ಈ ಕಣಜದ ಹುಳವನ್ನು ಪ್ರೀತಿಸ್ಲಿಕ್ಕೆ ಶುರು ಮಾಡುತ್ತೆ. ಆಹಾರ ಕೊಡ್ತದೆ, ಹೊತ್ತೊತ್ತಿಗೆ ಆಹಾರ ಕೊಡುತ್ತೆ. ತನಗೆ ಒಂದು ಗೂಡು ಕಟ್ಟಿ ಕೊಟ್ಟಿದೆ, ಅಲ್ಲಿ ಕೂಡಿಸಿದೆ, ಆಹಾರ ಕೊಡುತ್ತೆ. ಗೋಡೆ ಒಳಗೆ ಅದನ್ನು ಇಟ್ಟುಬಿಟ್ಟಿದೆ, ಹೊರಗೆ ಹೋಗೋ ಹಾಗಿಲ್ಲ. ಅದನ್ನೇ ಯೋಚನೆ ಮಾಡ್ತಾ 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 ಅದು ಕೊನೆಗೆ ಕಣಜದ ಹುಳವೇ ಆಗಿಬಿಡುತ್ತೆ. ಅದರ ಆಕಾರ ಹಾಗಾಗಿಬಿಡುತ್ತೆ, ಕಣಜದ ಹುಳದ ಹಾಗೆ ಆಕಾರ ಬಂದುಬಿಡುತ್ತೆ ಅದಕ್ಕೆ. ಆದ್ದರಿಂದ ನೀನು ಯಾವುದನ್ನು ನಿರಂತರವಾಗಿ ಮನಸ್ಸಿನಲ್ಲಿ ಯೋಚಿಸ್ತೀಯೋ ಅದೇ ಆಗ್ತೀಯ. ಒಬ್ಬ ಮನುಷ್ಯ ಅದನ್ನು ಗೀತೆಯಲ್ಲಿ ಇದನ್ನು ಹೇಳ್ತಾನೆ, ಎಂ ವಾಪಿ ಸ್ಮರನ್ ಭಾವ. ಒಬ್ಬ ಮನುಷ್ಯ ಸಾಯುವ ಕಾಲದಲ್ಲಿ ಯಾವುದನ್ನು ಗಾಢವಾಗಿ ಯೋಚಿಸ್ತೀಯೋ, ಭರತ ಚಕ್ರವರ್ತಿ ಸಾಯುವಾಗ ಅಯ್ಯೋ ಆ ಜಿಂಕೆ ಅದು ಸತ್ತೋಗುತ್ತೆ, ನಾನು ಸತ್ತರೆ ಏನಾಗುತ್ತೋ ಅಂತ ಯೋಚನೆ ಮಾಡಿದ ಜಿಂಕೆಯಾಗಿ ಹುಟ್ಟಿದ. ಯಾವುದು ಆ ಉತ್ಕಟ ಕ್ಷಣದಲ್ಲಿ ಮನಸ್ಸು ಗಾಢವಾಗಿ ಯಾವುದನ್ನು ಚಿಂತನೆ ಮಾಡುತ್ತೋ ಅದೇ ಆಗುತ್ತೆ. ಆದ್ದರಿಂದ ನನಗೆ ಈಗ ಅರ್ಥ ಆಯಿತು, ಭಗವಂತ ಜ್ಞಾನಾನಂದಮಯ ಅಂತ ಚಿಂತನೆ ಮಾಡಿದರೆ ನಾನು ಜ್ಞಾನಾನಂದಮಯ ಆಗ್ತೀನಿ ಆ ಹುಳದ ಹಾಗೆ ಅಂತ. ಜೀವನದ ಹುಟ್ಟಿನ ರಹಸ್ಯ, ಮೋಕ್ಷದ ರಹಸ್ಯವನ್ನು ಈ ಹುಳದಿಂದ ತಿಳ್ಕೊಂಡೆನು. ಹೀಗೆ ಇಡೀ ಬದುಕಿನ ಮತ್ತು ಬದುಕಿನ ಹಿಂದೆ ಇರತಕ್ಕಂಥ ಭಗವಂತನ ಒಟ್ಟು ಸೃಷ್ಟಿಯ ರಹಸ್ಯವನ್ನು ನಾನು ಈ 24 ಮಂದಿ ಗುರುಗಳ ಮೂಲಕ ಕಲಿತೆ. ಆದ್ದರಿಂದ ನನಗೆ ಪ್ರಶ್ನೆಗಳೇ ಇಲ್ಲ, ನನ್ನ ಮುಂದೆ ಸಮಸ್ಯೆಗಳೇ ಇಲ್ಲ, ನನಗೆ ಬೇಕು ಬೇಡಗಳ ಸರಮಾಲೆಯೇ ಇಲ್ಲ. ಆನಂದವಾಗಿದ್ದೀನಪ್ಪ, ನೀನು ಹೀಗೆ ಬದುಕಲಿಕ್ಕೆ ಕಲಿತ್ರೆ ಆನಂದವಾಗಿರ್ತೀಯ ಅಂಥೇಳಿ ಅವಧೂತ ಹೊರಟು ಹೋದ. ಯದು ಇದನ್ನು ಎಷ್ಟು ಜೀರ್ಣಿಸ್ಕೊಂಡೋ ಅಥವಾ ನಾವು ಎಷ್ಟು ಜೀರ್ಣಿಸ್ಕೊಳ್ತೇವೋ ಆ ಮಾತು ಬೇರೆ. ಆದರೆ ನಮ್ಮ ಬದುಕಿಗೆ ಬಹಳ ಮಹತ್ವದ ಕೆಲವು ಸಂದೇಶಗಳನ್ನು ಈ ಅವಧೂತ ಕೊಡ್ತಾನೆ. ಅದಕ್ಕೋಸ್ಕರ ಕೃಷ್ಣ ಅದನ್ನು ಉದ್ಧವನಿಗೆ ಹೇಳಿದ, ಉದ್ಧವನ ಮೂಲಕ ಮನುಕುಲಕ್ಕೆ ಹೇಳಿದ. ಇದು ನಮ್ಮ ಜೀವನಕ್ಕೆ ಒಂದು ಗೈಡ್, ಮಾರ್ಗದರ್ಶಕ, ದಾರಿದೀಪವಾಗಿದ್ದರೆ ಅನೇಕ ಸಂದರ್ಭಗಳಲ್ಲಿ ಸಮಸ್ಯೆಗಳನ್ನು ನಾವು ಮೀರಿ ಆನಂದವಾಗಿ ಬದುಕಬಹುದು ಅನ್ನುವಂಥ ಮಾತಂತೂ ನಿಜ. ನಿಗಮ ಕಲ್ಪತರೋ ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಆ